ವಾದಿರಾಜರ ಬಗ್ಗೆ ನಾವು ತಿಳ್ಕೋಬೇಕು ಅಂದರೆ ಆ ಜನ್ಮನೇ ಒಂದು ದಿವ್ಯವಾದಂತಹ ವಿಚಾರ. ಇದ್ರ ಬಗ್ಗೆ ತಿಳಿಸೋದಾದ್ರೆ, ಗಾಳಿಯಲ್ಲಿ ವಾಯುದೇವರ ವ್ಯಾಪಾರ, ನೀರಿನಲ್ಲಿ ವಿಶೇಷವಾಗಿ ಬ್ರಹ್ಮದೇವರ ವ್ಯಾಪಾರ. ಹಾಗಾಗಿ ಅವರ ಜೊತೆಗೆ ವ್ಯಾಪಾರ ಮಾಡ್ತಾ ಇರ್ತಾರೆ. ಆ ಗಾಳಿ ನೀರುಗಳ ಸೇವನೆ ಆದಮೇಲೆ ನಮ್ಮ ಬದುಕಿನ ಬುದ್ಧಿಗಳ ವ್ಯಾಪಾರ ಅಂದರೆ ಅದರ ಮೂಮೆಂಟ್ಸ್, ಅದರ ಚಿಂತನೆಗಳು ಯಾವ ಗತಿಯಲ್ಲಿ ಸಾಗಬೇಕು ಅಂತ ತಿಳಿಸಲಿಕ್ಕೋಸ್ಕರ ಇರುವ ಒಂದು ದೇವತೆ, ರುಜುದೇವತೆ ವಾದಿರಾಜರು. ಅವರನ್ನ ಸಾಧನಾ ದೇವತೆ ಅಂತ ಕರೆದಿದ್ದಾರೆ. ಮೂಲ ಮಠ ಕುಂಭಾಸಿ ಮಠ, ಮೊದಲು ವಾದಿರಾಜ ಮಠಕ್ಕೆ. ಇವತ್ತು ಕುಂಭಾಸಿಯಲ್ಲಿ ಆ ಮಠ ಇದೆ. ತುಂಬಾ ಒಳ್ಳೆಯ ಪರಿಸರ. ಅದು ಹರಿಹರ ಕ್ಷೇತ್ರ. ನಮ್ಮ ಮಹಾಭಾರತದ ಹಿನ್ನೆಲೆಯಿಂದ ನೋಡುವುದಾದರೆ ದ್ವೈತವನ ಅಂತ, ಪಾಂಡವರು ವನವಾಸದಲ್ಲಿ ದ್ವೈತವನವನ್ನು ಪ್ರವೇಶ ಮಾಡಿದ್ರು ಅಂತ ಬರುತ್ತೆ. ವನಪರ್ವದ ಅನೇಕ ಕಥೆಗಳು ಬರುತ್ತೆ. ಆ ದ್ವೈತವನವೇ ಕುಂಭಾಸಿ ಕ್ಷೇತ್ರ. ಈಗ ವಾದಿರಾಜರ ಹತ್ರ ನಾವು ಆ ಬೃಂದಾವನಕ್ಕೆ ಹೋದಾಗ ಮುಖ್ಯವಾಗಿ ನಾವು ಮೊದಲು ನೋಡೋದು ಭೂತರಾಜರನ್ನ. ಆ ಕಾಯಿ ಉರುಳಿಸಿ ಅದೊಂದು ಸಂಪ್ರದಾಯ. ಆ ಭೂತರಾಜರ ಬಗ್ಗೆ ತಾವು ತಿಳಿಸೋದಾದ್ರೆ, ಅಂಕೋಲಕ್ಕೆ ಹೋಗ್ತಾ ದಾರಿಯಲ್ಲಿ ಒಂದು ಮುಳ್ಳು ಚುಚ್ಚಿಕೊಳ್ಳುತ್ತೆ ಅವರು ಕಾವಿ ಶಾಟಿಗೆ. ತುಂಬಾ ಜನ ಹೇಳ್ತಾರೆ, ಗುರುಗಳೇ ಇಲ್ಲಿ ತುಂಬಾ ಮುಳ್ಳು ಉಪದ್ರವ, ಈ ಜಾಗಕ್ಕೆ ಹೋಗೋದು ಕಷ್ಟ ಅಂತ. ಆ ಉಪದ್ರವ ಪರಿಹಾರ ಸಮಾಜದ ಕಂಟಕಗಳನ್ನು ತೆಗಿಲಿಕ್ಕೆ ಇವರ ಸಂಚಾರ. ಹಾಗಾಗಿ ಆ ಕಾವಿ ಬಟ್ಟೆಯಿಂದ ಮುಳ್ಳು ತೆಗೆದು ಹೀಗೆ ಹಾಕ್ತಾ, ಇನ್ನೆಂದೂ ಈ ಪರಿಸರಕ್ಕೆ ನೀನು ಬರಬೇಡ ಅಂತಾರೆ. ಅವತ್ತಿನಿಂದ ಆ ಪರಿಸರದಲ್ಲಿ ಆ ಮುಳ್ಳುಗಳಿಗೆ ಪ್ರವೇಶವೇ ಇಲ್ಲ. ಬೀಜ ತಂದು ಹಾಕಿದ್ರೆ ಹುಟ್ಟಲ್ಲ. ವಾದಿರಾಜರ ದೂತ ಭೂತರಾಜರು. ಇವತ್ತಿನ ಎಲ್ಲಾ ಕಷ್ಟ ನಷ್ಟಗಳನ್ನ ವಾದಿರಾಜರು ಹೇಳ್ತಾರೆ, ಅದು ಎಂಥ ಭೂತ ಇದ್ರೂ ಬಿಡಿಸ್ಬಿಡು ಅಂತ ಹೇಳ್ತಾರೆ. ಹಾಗಾಗಿ ಭೂತ ಹೊಕ್ಕವರಿಗೆಲ್ಲ ಇವರು ರಾಜರು. ಅದರ ಎಲ್ಲ ಭೂತ ಪ್ರೇತಗಳ ಬಾಧೆಯನ್ನ ಇವತ್ತು ಬಿಡಿಸ್ತಾರೆ. ತುಂಬಾ ಮಹಿಮೆ ಪವಾಡಗಳೆಲ್ಲ ಇದೆ. ರಾಜರ ಪರಮ ಭಂಟ ಭೂತರಾಜರು. ಈ ಲಕ್ಷಾಲಂಕಾರ ಅನ್ನೋದು ಒಂದು ಗ್ರಂಥ, ವಾದಿರಾಜರ ಗ್ರಂಥ. ಅದಕ್ಕೆ ತಾವು ಈ ಆಭರಣದ್ದೇನೋ ಒಂದು ಹೇಳಿದ್ರಿ. ವೇದವ್ಯಾಸರಿಯವರು ಬಂದು ನಿಂತ್ಕೊಂಡು ಬಿಡ್ತಾರೆ ಎದುರುಗಡೆಗೆ. ಹೇ, ನಿನ್ ತಾಯಿ ಹರಕೆ ಇದೆಯಪ್ಪ, ನೀನ್ ಲಕ್ಷಾಲಂಕಾರ ಬರೀ, ಲಕ್ಷಾಲಂಕಾರ ಮಾಡು, ಸುವರ್ಣ ಅಕ್ಷರಗಳಿಂದ ನನ್ನನ್ನು ಅಲಂಕಾರ ಮಾಡು ಅಂತ ಭಗವಂತನೇ ಬಂದು ಕೇಳಿಕೊಳ್ತಾನೆ. ವೇದವ್ಯಾಸರಿಯವರು ಕೇಳ್ತಾರೆ. ಅದನ್ನು ಬದರಿ ಕ್ಷೇತ್ರದಲ್ಲಿ ಕುಳಿತು ಲಕ್ಷಾಲಂಕಾರವನ್ನು ಆಚಾರ್ಯರು ಮೊದಲನೇ ಗ್ರಂಥ ಗೀತಾಭಾಷ್ಯ ಬರೆದು ಹೇಗೆ ಅಲ್ಲಿ ಬದರಿ ಕ್ಷೇತ್ರದಲ್ಲಿ ಸಮರ್ಪಣೆ ಮಾಡಿದ್ರು, ಹಾಗೆ ಲಕ್ಷಾಲಂಕಾರವನ್ನು ಬರೆದು ಬದ್ರಿನಾರಾಯಣನಿಗೆ ಸಮರ್ಪಣೆ ಮಾಡ್ತಾರೆ. ಬಹಳಷ್ಟು ಜನ ತೀರ್ಥ ಕ್ಷೇತ್ರ ಕುರಿತಾದ ಏನು ವಿಡಿಯೋಗಳು ಮಾಡ್ತಾರೆ, ಅದೆಲ್ಲ ಕಡೆ ವಾದಿರಾಜರ ಶ್ಲೋಕಗಳನ್ನೇ ಉಪಯೋಗಿಸ್ತಾರೆ. ಹಾಗಾಗಿ ತೀರ್ಥ ಪ್ರಬಂಧದ ಬಗ್ಗೆ ನಮಗೆ ತಿಳ್ಕೊಳ್ಬೇಕು ಅಂತ ತುಂಬ ಕುತೂಹಲ. ತೀರ್ಥ ಪ್ರಬಂಧ ಅಂದರೆ ನಮ್ಮ ಜೀವನದ ಜೊತೆಗೆ ಮಾತನಾಡುವ ಗ್ರಂಥ. ಅದು ವಾದಿರಾಜರು ಸ್ನಾನಕ್ಕೆ ಹೋಗಿದ್ದು ಕೃಷ್ಣ ಪಕ್ಷದ ಚತುರ್ದಶಿಯ ದಿವಸ ಮಂಗಳವಾರ ಬಂದರೆ ಅದನ್ನು ಕೃಷ್ಣಾಂಗಾರ ಚತುರ್ದಶಿ ಅಂತ ಎಲ್ಲ ಪಂಚಾಂಗದಲ್ಲೂ ಹಾಕಿರ್ತಾರೆ. ಕೃಷ್ಣಾಂಗಾರ ಚತುರ್ದಶಿ ದಿವಸ ಸುವರ್ಣ ನದಿಯಲ್ಲಿ ಸ್ನಾನ ಮಾಡಿದರೆ ಅದು ಎಂಥ ಪಾಪ ಇದ್ರೂ ನಾಶ ಆಗುತ್ತೆ. ಇಲ್ಲಿ ಮುಳುಗು, ನಿನ್ನ ಪಾಪ ಬೆಂಕಿಲಿ ಎಳ್ಳು ಹಾಕಿದರೆ ಹೇಗೆ ಸಿಡಿಯುತ್ತೋ ಆ ಥರ ಕೇಳುತ್ತೆ. ತೀರ್ಥಪ್ರಬಂಧದಲ್ಲಿ ಹೇಳಿದ್ದಾರೆ, ಅಂಹಸೋ ದಹ್ಯಮಾನಸ್ಯ ಶಾವಯಂತೀಂ ಸ್ವನಂ ಜನಾನ್. ಆ ಪಾಪಗಳು ಸುಡುವ ಶಬ್ದ ಜನರಿಗೆ ಕೇಳುತ್ತೆ. ಅಂಥ ಒಂದು ಪವಾಡ ಇದೆ ಅಂತ. ವೇದಿಕ್ ವೆಲ್ನೆಸ್ನ ಇವತ್ತಿನ ಒಂದು ವಿಶೇಷ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಭರತ ಖಂಡದ ಸಂತರು ಅನ್ನೋ ಈ ಸರಣಿಯಲ್ಲಿ ನಾವು ನಮ್ಮ ದೇಶದಲ್ಲಿ ಬಂದಂತಹ ಮಹಾಜ್ಞಾನಿಗಳ ಜೀವನ ಚರಿತ್ರೆ, ಅವರು ನಮ್ಮ ಸಮಾಜಕ್ಕೆ ಕೊಟ್ಟಂತಹ ಸನಾತನ ಧರ್ಮಕ್ಕೆ, ನಮ್ಮ ಸಂಸ್ಕೃತಿಗೆ ಕೊಟ್ಟಂತಹ ಮಹಾ ಕೊಡುಗೆಗಳೇನು, ಇದೆಲ್ಲ ವಿಷಯಗಳನ್ನು ತಿಳ್ಕೊಳ್ಳುವಂತಹ ಸರಣಿ ಇದು ಭರತ ಖಂಡದ ಸಂತರು. ಈ ಭರತ ಖಂಡದ ಸಂತರು ಅನ್ನೋ ಸರಣಿಯಲ್ಲಿ ಇವತ್ತು ನಾವು ನೋಡುವಂತಹ ಮಹಾನ್ ಜ್ಞಾನಿಗಳು ಅಂದರೆ 15ನೇ ಶತಮಾನದಲ್ಲಿ ಬಂದಂತಹ ವಿಶ್ವಕಂಡ ಅದ್ಭುತವಾದ ಮಹಾಸಂತ, ಅವರೇ ಭಾವಿ ಸಮೀರ ಗುರು ವಾದಿರಾಜ ಸ್ವಾಮಿಗಳು. ಸೋಂದಾ ಕ್ಷೇತ್ರ ಅಂತ ಸಿರಿಸಿ ಹತ್ರ ಒಂದು 15-20 ಕಿಲೋಮೀಟ್ರಲ್ಲಿ ಇರುವಂತಹ ಅದ್ಭುತವಾದ ಮಹಾಕ್ಷೇತ್ರ. ಬಹಳಷ್ಟು ಜನ ಬ್ರಾಹ್ಮಣರೇ ಅಲ್ಲ, ಎಲ್ಲ ಜನರುಗಳಿಗೂ ಗೊತ್ತು ಈ ಕ್ಷೇತ್ರ. ಅಲ್ಲಿ ಬಹಳಷ್ಟು ಜನ ಹೋಗ್ತಾರೆ ಕೂಡ, ತಮ್ಮ ಎಲ್ಲ ಕಷ್ಟಗಳ ಪರಿಹಾರಕ್ಕೋಸ್ಕರ ಅಲ್ಲಿ ಹೋಗ್ತಾರೆ. ಆ ಮಹಾಸ್ವಾಮಿಗಳ ಬಗ್ಗೆ, ಅವರ ಚರಿತ್ರೆ, ಗುರು ವಾದಿರಾಜರ ಆರಾಧನೆ ಕೂಡ ಈಗ ಕೆಲವೇ ದಿನದಲ್ಲಿ ಬರ್ತಾ ಇದೆ. ಹಾಗಾಗಿ ಆ ಒಂದು ಅನುಸಂಧಾನಕ್ಕೆ ಕೂಡ ಈ ಚಿಂತನೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇವತ್ತು ಗುರು ವಾದಿರಾಜರ ಬಗ್ಗೆ ನಾವು ಹೆಚ್ಚು ತಿಳ್ಕೊಳ್ಳೋಣ. ಆ ವಾದಿರಾಜರ ಚರಿತ್ರೆ ಮತ್ತು ಆ ವಾದಿರಾಜರ ಬಗ್ಗೆ ಅತ್ಯಂತ ಭಕ್ತಿ ಗೌರವಗಳಿಗಿಟ್ಟುಕೊಂಡು ಅವರ ಎಲ್ಲ ಗ್ರಂಥಗಳನ್ನು ಓದಿ ಅದನ್ನು ಪಾಠ ಮಾಡುವಂತಹ ದೊಡ್ಡ ವಿದ್ವಾಂಸರು ನಮ್ಮ ಜೊತೆ ಇದ್ದಾರೆ. ವಿದ್ವಾಂಸರಾದ ಬೆಮ್ಮತ್ತಿ ಶ್ರೀ ವಿಜೇಂದ್ರಾಚಾರ್ಯರು. ಆಚಾರ್ಯರೇ, ಸುಸ್ವಾಗತ ಕಾರ್ಯಕ್ರಮಕ್ಕೆ. ತಾವು ನಮ್ಮ ಚಾನಲ್ ಈ
ವೇದಿಕ್ ವೆಲ್ನೆಸ್ ಚಾನಲ್ನಲ್ಲಿ ಬಂದಿರೋದು ನಮ್ಮ ಸುಯೋಗ ಅಂತ ತಿಳ್ಕೊಳ್ತೀನಿ. ಅದು ವಾದಿರಾಜರ ವಿಷಯದ ಬಗ್ಗೆ ತಿಳಿಸೋದಕ್ಕೆ ನಿಮ್ಮಷ್ಟು ಸಮರ್ಥರಾದವರು ನನಗಂತೂ ಈಗಿನ ಒಂದು ಪ್ರಪಂಚದಲ್ಲಿ ಕಾಣಲ್ಲ. ಹಾಗಾಗಿ ಈ ವಾದಿರಾಜರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದು ನಮ್ಮ ಒಂದು ಕುತೂಹಲ ಮತ್ತು ಆಸೆ. ಯಾಕೆಂದರೆ ನಿಮ್ಮಷ್ಟು ಚೆನ್ನಾಗಿ ತಿಳಿಸ್ಕೊಡೋರು ಯಾರೂ ಇಲ್ಲ ಅನ್ನೋದು ನನಗೆ ಮನವರಿಕೆ ಆಗಿರುವಂತಹ ವಿಷಯ. ನಾವು ವಾದಿರಾಜರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಮೊದಲು ಅವರ ಜನ್ಮದಿಂದ ಶುರು ಮಾಡಿದ್ರೆ, ಸಾಮಾನ್ಯವಾಗಿ ನಾವು ಗುರುವಾದಿರಾಜರ ಒಂದು ಕ್ಷೇತ್ರಕ್ಕೆ ನಾವು ಹೋಗ್ತೀವಿ, ಅಲ್ಲಿ ಅವರ ವೃಂದಾವನ ಸಂದರ್ಶನ ಮಾಡ್ತೀವಿ. ಅವರ ಜನ್ಮ ಹೂವಿನಕೆರೆನಲ್ಲಿ ಆಯಿತು ಅಂತ ಕೇಳ್ತೀವಿ. ಈ ವಾದಿರಾಜರ ಬಗ್ಗೆ ನಾವು ತಿಳ್ಕೊಬೇಕು ಅಂದರೆ ಆ ಜನ್ಮನೇ ಒಂದು ದಿವ್ಯವಾದಂತಹ ವಿಚಾರ. ಇದ್ರ ಬಗ್ಗೆ ತಿಳಿಸೋದಾದರೆ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಕಾಮಧೇನುರು ಯಥಾಪೂರ್ವಂ ಸರ್ವಾಭೀಷ್ಟ ಫಲಪ್ರದ ತಥಾ ಕಲೋ ವಾದಿರಾಜ ಶ್ರೀಪಾದೋ ಅಭೀಷ್ಟದ ಸತಾಂ. ವಾದಿರಾಜ ಗುರು ಸಾರ್ವಭೌಮರು ಲಾತವ್ಯ ಅನ್ನುವ ರುಜುದೇವತೆಗಳು. ಲೋಕೋದ್ಧರಣ ಹೇತವೇ ಲಾತವ್ಯಾಯ ಸರ್ವಾಧಿಕಾರಂ ದತ್ವ ಅಂತ ವಾಯುಪುರಾಣದ ಒಂದು ವಚನ. ನಮ್ಮೆಲ್ಲ ಜನ್ಮಗಳು ಯಾಕಾಗುತ್ತೆ ಅಂದರೆ ಒಂದಷ್ಟು ಪ್ರಾರಬ್ಧ ಕರ್ಮಗಳಿಂದ ನಮ್ಮ ಸ್ವಾರ್ಥಗಳ ಹಿನ್ನೆಲೆಯಲ್ಲಿ ಆಗುತ್ತೆ. ವಾದಿರಾಜರ ಅವತಾರ, ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಅವತಾರ, ಅಥವಾ ಟೀಕಾಕೃತ್ಪಾದರು, ವ್ಯಾಸರಾಜರು ಅಂತಹ ಮಹನೀಯರ ಅವತಾರಗಳೆಲ್ಲ, ರಾಘವೇಂದ್ರ ಸ್ವಾಮಿಗಳು, ಇನ್ನು ಪುರಂದರದಾಸರು, ಈ ದಾಸ ಪರಂಪರೆಯ ಮಹಾನುಭಾವರುಗಳ ಅವತಾರ ಎಲ್ಲ ನಮ್ಮನ್ನು ಉದ್ಧಾರ ಮಾಡಲಿಕ್ಕೋಸ್ಕರ. ಅದಕ್ಕೋಸ್ಕರನೇ ವಾಯುಪುರಾಣ ಹೇಳುತ್ತೆ ಲಾತವ್ಯಾಯ ಲೋಕೋದ್ಧರಣಾಯ ಸರ್ವಾಧಿಕಾರಂ ದತ್ವ ಅಂತ. ಜಗತ್ತಿನ ಜನಗಳನ್ನು ಯಾರನ್ನು ಉದ್ಧಾರ ಮಾಡಬೇಕು, ಯಾರಿಂದ ಸಮಾಜಕ್ಕೆ ಶ್ರೇಯಸ್ಸಾಗುತ್ತೆ, ಯಾರಿಗೆ ಅನುಗ್ರಹ ಮಾಡಬೇಕು, ಅದೆಲ್ಲ ಜವಾಬ್ದಾರಿ ನಿಮಗೆ ಅಂತ ಒಂದು ಬ್ರಹ್ಮ ಸದಸ್ಸಿನಲ್ಲಿ ಮೀಟಿಂಗ್ ಆಗುತ್ತೆ. ಯಾವುದೋ ಒಂದು ಸತ್ಕರ್ಮ, ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಇದ್ದಾಗ ನಿಮ್ಮಲ್ಲೊಂದು ಮೊದಲು ಒಳಸಭೆ ನಡೆಯುತ್ತಲ್ವ, ಹಾಗೆ ಇದು 14 ಲೋಕಗಳ ಹೊಣೆಗಾರಿಕೆ ಸಮಸ್ತ ದೇವಾನುದೇವತೆಗಳಿಗಿದೆ. ಆದ್ದರಿಂದ ಬ್ರಹ್ಮದೇವರದಕ್ಕೆ ಅಧ್ಯಕ್ಷರಾಗಿರ್ತಾರೆ. ದೇವರು ಸರ್ವಾಧಿಕಾರವನ್ನು ಬ್ರಹ್ಮದೇವರಿಗೆ ಕೊಟ್ಟಿದ್ದಾನೆ. ಬ್ರಹ್ಮದೇವರು ಯಾವ ಯಾವ ಕಾಲದಲ್ಲಿ ಯಾವ ಯಾವ ಚೇತನರು ಹೋಗಬೇಕು, ಯಾರಿಗೆ ಯಾವ ಶ್ರೇಯಸ್ಸಾಗಬೇಕು ಅದನ್ನೆಲ್ಲ ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದ್ದಾರೆ. ನೀವೀಗ ಒಂದು ಪ್ರೋಗ್ರಾಮ್ ಮಾಡಬೇಕಾದ್ರೆ ಎಷ್ಟು ವ್ಯವಸ್ಥೆಗಳಿರುತ್ತೋ ಅಂತಹ ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ ಒಂದೊಂದೇ ರುಜುದೇವತೆಗಳ ಒಂದೊಂದು ಕಕ್ಷೆಗಳು ಅಂತ ಇದೆ. 100 ಜನ ರುಜುದೇವತೆಗಳಿದ್ದಾರೆ. ಕಲ್ಕಿ, ಸುತೇಜ ಅಂತ ಆರಂಭ ಆಗುತ್ತೆ. ಅದು ಲಾತವ್ಯ ಆದಮೇಲೆ ಇದು ಇವಾಗ ಮುಖ್ಯ ಪ್ರಾಣ, ಅದಾದಮೇಲೆ ಬ್ರಹ್ಮ ಅಂತ. ಈಗ 3 ಜನ, ಒಂದು ಚತುರ್ಮುಖ ಬ್ರಹ್ಮದೇವರ ವ್ಯಾಪಾರವು ನಮ್ಮ ದೇಹದಲ್ಲಿದೆ. ಈಗ ನೀರು ಬೇಕು, ಗಾಳಿಯಲ್ಲಿ ನೀರಿದೆ. ಬರೀ ಗಾಳಿ ಇದ್ದರೆ ನಮ್ಮ ದೇಹದ ಸ್ವಾಸ್ಥ್ಯ ಉಳಿಯಲ್ಲ. ಅದಕ್ಕೆ ಸೆಕೆ ಜಾಸ್ತಿ ಅಂತಲೇ ಹೇಳ್ತೇವೆ. ಗಾಳಿಯಲ್ಲಿ ನೀರಿನ ಅಂಶ ಇದೆ. ನೀರಿನಲ್ಲಿ ವಾಯುದೇವರ ವ್ಯಾಪಾರ, ಗಾಳಿಯಲ್ಲಿ ವಾಯುದೇವರ ವ್ಯಾಪಾರ, ನೀರಿನಲ್ಲಿ ವಿಶೇಷವಾಗಿ ಬ್ರಹ್ಮದೇವರ ವ್ಯಾಪಾರ. ಹಾಗಾಗಿ ಅವರ ಜೊತೆಗೆ ವ್ಯಾಪಾರ ಮಾಡ್ತಾ ಇರ್ತಾರೆ. ಆ ಗಾಳಿ ನೀರುಗಳ ಸೇವನೆ ಆದಮೇಲೆ ನಮ್ಮ ಬದುಕಿನ ಬುದ್ಧಿಗಳ ವ್ಯಾಪಾರಗಳು, ವ್ಯಾಪಾರ ಅಂದರೆ ಅದರ ಮೂಮೆಂಟ್ಸ್, ಅದರ ಚಿಂತನೆಗಳು ಯಾವ ಗತಿಯಲ್ಲಿ ಸಾಗಬೇಕು ಅಂತ ತಿಳಿಸಲಿಕ್ಕೋಸ್ಕರ ಇರುವ ಒಂದು ದೇವತೆ, ರುಜುದೇವತೆ ವಾದಿರಾಜರು. ಅವರನ್ನು ಸಾಧನಾ ದೇವತೆ ಅಂತ ಕರೆದಿದ್ದಾರೆ. ಪ್ರತಿಯೊಬ್ಬರ ಜೀವನ ಸಾಧನೆಗೆ ಪ್ರೇರಕರಾಗಿ ಇರ್ತಾರೆ. ವಾಯುದೇವರಿದ್ದಾರೆ, ಬ್ರಹ್ಮದೇವರಿದ್ದಾರೆ, ವಾದಿರಾಜರಿದ್ದಾರೆ. ಇವರಿಗೆಲ್ಲ ರುಜುದೇವತೆಗಳಿಗೆಲ್ಲ ಸಮಾನವಾದ ಸ್ಥಾನ, ಅದರಲ್ಲಿ ಯಾವ ಸಂಶಯಗಳಿಲ್ಲ. ಹಾಗಾಗಿ ಒಂದೊಂದು ಕಾಲದಲ್ಲಿ ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡಿದರು. ಸೃಷ್ಟಿ ಮಾಡಿದ ಮೇಲೆ ಅವರಿಗೆ ಸರಿಯಾದ ಒಂದು ಪಾಠಗಳನ್ನು ಮಾಡಬೇಕು. ಅದಕ್ಕೆ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಅವತಾರ ಆಯಿತು. ಕಾಲಕ್ಕೆ ಬಂದಿದ್ದಾರೆ, ಎಲ್ಲ ಒಟ್ಟಿಗೆ ಬರಲಿಲ್ಲ. ಕೆಲವೊಮ್ಮೆ ಅನಿವಾರ್ಯವಾದಾಗ ಒಟ್ಟಿಗೆಯೂ ಬಂದಿದ್ದಾರೆ. ಈಗ ವಾದಿರಾಜರ ಅವತಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಅವರ ಕ್ಷೇತ್ರಗಳ ಹಿನ್ನೆಲೆಯಿಂದ ನಾವು ಕಥಾಭಾಗವನ್ನು ಶುರು ಮಾಡ್ತಾ ಇದ್ದೀವಿ. ತುಂಬ ಅನಿವಾರ್ಯ ಮತ್ತು ಅಗತ್ಯ ಇವತ್ತಿನ ಕಾಲದಲ್ಲಿ. ಯಾಕೆಂದರೆ ವಾದಿರಾಜರು ತಮ್ಮ ಸ್ವಾರ್ಥಕ್ಕೆ ಬಂದಿಲ್ಲ ಅಂತ ನಾನು ಮೊದಲೇ ಹೇಳಿದೆ. ಹಾಗಾಗಿ ಪ್ರತಿ ಕ್ಷಣವೂ ಕೂಡ ನಮ್ಮ ಬುದ್ಧಿಯನ್ನು ಶೋಧನೆ ಮಾಡಬೇಕು, ನಮ್ಮ ಬದುಕಿನ ಸಾಧನೆಗಳು ನಡಿಬೇಕು. ಒಳಗಡೆಯಿಂದ ಬರುವ ಮಾರ್ಗದರ್ಶನ ಅದು ತುಂಬ ದೊಡ್ಡ ಮಾತೃತ್ವದ ಮಾರ್ಗದರ್ಶನ ಆಗಿರುತ್ತೆ. ಅದು ತುಂಬ ದೊಡ್ಡ ಅರ್ಹತೆಗಳಿದೆ ಅದಕ್ಕೆ. ಹಾಗಾಗಿ ಇಂದು ವಾದಿರಾಜ ಭಾವಿ ಸಮೀರರ ಆರಾಧನೆ ಇನ್ನೇನು ಸದ್ಯದಲ್ಲೇ ಮಾರ್ಚ್ 6ನೇ ತಾರೀಕು ಫಾಲ್ಗುಣ ಬಹುಳ ದ್ವಿತೀಯ ನಡೀತಾ ಇದೆ. ಆ ಪ್ರಸಂಗದ ಹಿನ್ನೆಲೆಯಲ್ಲಿ ಈ ಚಿಂತನೆ ನಡೀತಾ ಇರೋದು ನನಗೂ ತುಂಬ ಸಂತೋಷ ಆಗ್ತಾ ಇದೆ. ವಾದಿರಾಜರು ಅವತಾರ ಮಾಡಿದ ಹಿನ್ನೆಲೆಯನ್ನು ಎಲ್ಲ ದೇವತೆಗಳು ಕಳಿಸಿಕೊಟ್ರು ಅಂತ ಹೇಳಿದೆ. ಅವರು ಅವತಾರ ಮಾಡಿದ ಪುಣ್ಯಭೂಮಿ ಯಾವುದು ಅಂದರೆ ಹೂವಿನಕೆರೆ ಅಂತ. ಅಂದರೆ ಉಡುಪಿಯಿಂದ ಕುಂಭಾಸಿ ಅಂತ, ಕುಂದಾಪುರಕ್ಕೆ ಹೋಗುವ ದಾರಿಯಲ್ಲಿ ಕುಂಭಾಸಿ ಎನ್ನುವ ಕ್ಷೇತ್ರ ಸಿಗುತ್ತೆ. ಕೋಟೇಶ್ವರ, ಕುಂಭಾಸಿ,
3 ಕಿಲೋಮೀಟರ್ ಅಂತರದಲ್ಲಿರುವ 2 ಕ್ಷೇತ್ರಗಳು. ಸಪ್ತಕ್ಷೇತ್ರಗಳಲ್ಲಿ ಕುಂಭಾಸಿ, ಕೋಟೇಶ್ವರ ಮತ್ತು ಕ್ರೋಡ ಶಂಕರನಾರಾಯಣ ಕ್ಷೇತ್ರ, ಇದು ಮೂರೂ ಹತ್ತಿರ ಇದೆ. ಬಹುತೇಕ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಂತ್ಯದಲ್ಲಿರುವ ಸಪ್ತಕ್ಷೇತ್ರಗಳಲ್ಲಿ 3 ಕ್ಷೇತ್ರಗಳು ತುಂಬ ಹತ್ತಿರ ಇದೆ. ಆ 3 ಕ್ಷೇತ್ರಗಳ ನಡುವೆ ಅವತಾರ ಮಾಡಿದವರು ಭಾವಿಸಮಿರ ವಾದಿರಾಜಗುರು ಸಾರ್ವಭೌಮರು. ವಿಶೇಷವಾಗಿ ರೌಪ್ಯಪೀಠಂ ಕುಮಾರಾದ್ರಿ ಕುಂಭಾಸೀಚ ಧ್ವಜೇಶ್ವರ ಕ್ರೋಡ ಗೋಕರ್ಣ ಮೂಕಾಂಬ ಸಪ್ತೈತೆ ಮೋಕ್ಷದಾಯಕ ಅಂತ ವಿಶೇಷವಾಗಿ ಇದೆಲ್ಲ ಮೋಕ್ಷ ಕ್ಷೇತ್ರಗಳು ಅಂತ ಹೇಳಿದ್ದಾರೆ. ಕುಂಭಾಸಿ ಎನ್ನುವ ಕ್ಷೇತ್ರದಿಂದ ಒಂದು 2.5 ಕಿಲೋಮೀಟರ್ ದೂರದಲ್ಲೇ ಹೂವಿನಕೆರೆ ಅಂತ ತುಂಬ ಸುಂದರವಾದ ಪರಿಸರ. ಇವತ್ತು ಅದರ ಸಮಗ್ರ ಜೀರ್ಣೋದ್ಧಾರ ಕಾರ್ಯಕ್ರಮ, ಅಲ್ಲಿ ವಸತಿ ವ್ಯವಸ್ಥೆಯಿಂದ ಹಿಡಿದು ಸಮಗ್ರ ಜೀರ್ಣೋದ್ಧಾರದ ಕಾರ್ಯಕ್ರಮವನ್ನು ಇವತ್ತಿನ ಪೀಠದಲ್ಲಿರುವಂತಹ ನಮ್ಮ ಪರಮಪೂಜ್ಯ ವಿಶ್ವಲಭ ತೀರ್ಥ ಶ್ರೀಪಾದರು ಹಮ್ಮಿಕೊಂಡಿದ್ದಾರೆ. ಅಲ್ಲಿ ಹೂವಿನ ಕೆರೆ ಇದೆ, ಅದರ ಜೀರ್ಣೋದ್ಧಾರವೂ ಆಗಿದೆ. ಒಂದು ಕಾಲದಲ್ಲಿ ಶಿಥಿಲಾವಸ್ಥೆಯಲ್ಲಿತ್ತು. ಅಲ್ಲಿ ಗೌರಿ ಗದ್ದೆ ಇದೆ ಅಂತ. ಅಲ್ಲಿ ರಾಮಾಚಾರ್ಯ ದಂಪತಿಗಳು, ಗೌರಿ ಅಂತ ಪತ್ನಿಯ ಹೆಸರು, ರಾಮಾಚಾರ್ಯರ ಪತ್ನಿ, ತುಂಬ ತೇಜೋಮಯವಾದ ಜೀವನ ಅವರದ್ದು. ಅಂದರೆ ಸ್ವಾರ್ಥ ಇಲ್ಲದ ಭಗವತ್ ಪ್ರಜ್ಞೆಯ ಜೀವನ. ಆ ರಾಮಾಚಾರ್ಯ ದಂಪತಿಗಳಿಗೆ ಸತ್ಸಂತಾನ ಇರಲಿಲ್ಲ. ಆ ದೃಷ್ಟಿಯಿಂದ ಅವರು ಅವತ್ತಿನ ಕಾಲದಲ್ಲಿ ಕೃಷ್ಣದೇವರ ಆರಾಧನೆಯನ್ನು ಮಾಡಿ ವಾಗೀಶ ತೀರ್ಥರು ಮೂಲಮಠ ಕುಂಭಾಸಿ ಮಠ, ಮೊದಲು ವಾದಿರಾಜ ಮಠಕ್ಕೆ, ಇವತ್ತು ಕುಂಭಾಸಿಯಲ್ಲಿ ಆ ಮಠ ಇದೆ. ತುಂಬ ಒಳ್ಳೆಯ ಪರಿಸರ. ಅದು ಹರಿಹರ ಕ್ಷೇತ್ರ. ನಮ್ಮ ಮಹಾಭಾರತದ ಹಿನ್ನೆಲೆಯಿಂದ ನೋಡುವುದಾದರೆ ದ್ವೈತವನ ಅಂತ, ಪಾಂಡವರು ವನವಾಸದಲ್ಲಿ ದ್ವೈತವನವನ್ನು ಪ್ರವೇಶ ಮಾಡಿದ್ರು ಅಂತ ಬರುತ್ತೆ. ವನಪರ್ವದ ಅನೇಕ ಕಥೆಗಳು ಬರುತ್ತೆ. ಆ ದ್ವೈತವನವೇ ಕುಂಭಾಸಿ ಕ್ಷೇತ್ರ. ಅಲ್ಲಿ ಕುಂಭ ಅಂತ ಒಬ್ಬ ಅಸುರ ಇರ್ತಾನೆ. ಆ ಅಸುರನನ್ನ ಖಡ್ಗ ರೂಪದಲ್ಲಿ ಬಂದು ಭೀಮಸೇನ ದೇವರು ಹೊಡೆದಾಕ್ತಾರೆ. ಕುಂಭ ಅನ್ನುವ ದೈತ್ಯ ಋಷಿಮುನಿಗಳಿಗೆಲ್ಲ ಉಪದ್ರವ ಕೊಡ್ತಾ ಇದ್ದ. ದೈತ್ಯರ ಸ್ವಭಾವವೇ ಅದು, ಒಳ್ಳೆಯವ್ರಿಗೆ ಉಪದ್ರವ ಕೊಡೋದು ದೈತ್ಯರ ಸ್ವಭಾವ. ಅಂತಹ ದೈತ್ಯನನ್ನ ಖಡ್ಗ ರೂಪದಲ್ಲಿ ಬಂದು ಆ ಭೀಮಸೇನ ದೇವರು ನಾಶ ಮಾಡ್ತಾರೆ. ಆದ್ರಿಂದ ಕುಂಭ ಅನ್ನುವ ದೈತ್ಯನಿಗೆ ಅಸಿ ಅಂದರೆ ಖಡ್ಗ ರೂಪದಲ್ಲಿ ಇರುವುದರಿಂದ ಕುಂಭಾಸಿ ಅಂತ ಹೆಸರು ಬರುತ್ತೆ. ಅಲ್ಲಿ ಹರಿಹರರ ಸನ್ನಿಧಾನವೂ ಇದೆ. ಅಲ್ಲಿ ಒಂದು ಪುಷ್ಕರಣಿ ಇದೆ, ಚಂದ್ರ ಪುಷ್ಕರಣಿ, ಸೂರ್ಯ ಪುಷ್ಕರಣಿ ಅಂತ ಒಂದೇ ತೀರ್ಥದಲ್ಲಿ ಆಚೆ ಈಚೆ ಪುಷ್ಕರಣಿಗಳಿದೆ. ನಡುಭಾಗದಲ್ಲಿ ಹರಿಹರರ ಸನ್ನಿಧಾನ ಇದೆ. ಬಹಳ ಅದ್ಭುತವಾದ ಕಾರಣಿಕ ಕ್ಷೇತ್ರ. ಕೊನೆಗೆ ಪಾಂಡವರಿಂದ ವಿಶೇಷ ಅನುಗ್ರಹೀತನಾದ ಗಣಪತಿ, ಆನೆಗುಡ್ಡೆ ಗಣಪತಿ, ಅದು ಕೂಡ ಕಾರಣಿಕವಾದ ಆನೆಗುಡ್ಡೆ ಗಣಪತಿ ಎಷ್ಟು ಪ್ರಭಾವಕಾರಿ ಅನ್ನೋದು ಎಲ್ಲರಿಗೂ ಗೊತ್ತು. ಇವತ್ತು ತುಂಬಾ ಪಾಪ್ಯುಲರ್ ಆನೆಗುಡ್ಡೆಯಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಎಲ್ಲ ಅನ್ನ ಸಂತರ್ಪಣೆ, ಮೂಡೆಗಳ ಸೇವೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಎಲ್ಲ ಅದು ನಡ್ಕೊಂಡು ಆಚೆ ಈಚೆ ಓಡಾಡಿದರೆ ಸಿಗುವಂತಹ ಒಂದು ವಾದಿರಾಜ ಮಠ. ವಿಶೇಷವಾಗಿ ವಾದಿರಾಜರಿಗೆ ಉಪನಯನ ಆದ ಜಾಗ ಅದು ಕುಂಭಾಸಿ ಮಠ. ಇವತ್ತು ವಾದಿರಾಜರಿಗೆ ಬಹುತೇಕ 5 ವರ್ಷ 6-7 ವರ್ಷಗಳ ತನಕ ಸನ್ಯಾಸ ಆಗುವ ತನಕನೂ ನಿತ್ಯ ಒಡನಾಟ ಇದ್ದ ಜಾಗ ಅದು. ಅಲ್ಲಿ ಉಪನಯನ ಸಂಸ್ಕಾರ ಅಲ್ಲೇ ಆಯಿತು, ವಿದ್ಯಾಭ್ಯಾಸ ಅಲ್ಲೇ ಆಯಿತು. ಅಂಥ ಒಂದು ಪುಣ್ಯ ಭೂಮಿ ಹೂವಿನ ಕೆರೆ ಕ್ಷೇತ್ರದಲ್ಲಿ ಒಂದು ದೊಡ್ಡ ಒಂದು ಸುಂದರವಾದ ಪ್ರಸಂಗ. ವಾಗೀಶ ತೀರ್ಥರ ಬಳಿ ರಾಮಾಚಾರ್ಯರು, ಅವರಿಗೆ ದೇವಭಟ್ಟ ಅಂತಲೂ ಇನ್ನೊಂದು ಹೆಸರಿದೆ. ದೇವಭಟ್ಟರು ಬಂದು ಪ್ರಾರ್ಥನೆ ಮಾಡ್ತಾರೆ, ನಮಗೊಂದು ಸತ್ಸಂತಾನ ಆಗಬೇಕು ಅಂತ. ಭೂವರಾಹ ಸೋದೆ ವಾದಿರಾಜ ಮಠದ ಮೂಲ ದೇವರು, ವಿಷ್ಣು ತೀರ್ಥರ ಪರಂಪರೆಯ ಆಚಾರ್ಯರು ಪೂಜೆ ಮಾಡಿಕೊಟ್ಟಿರುವಂತಹ ದೇವರು ಭೂವರಾಹ. ಹಯಗ್ರೀವ ದೇವರು ಅಂತ ಕೆಲವರಿಗಿದೆ, ಅದು ವಾದಿರಾಜರಿಗೆ ಒಲಿದು ಬಂದದ್ದು ಹಯಗ್ರೀವ ದೇವರು. ಮೂಲ ಆಚಾರ್ಯರು ಕೊಟ್ಟ ಪ್ರತೀಕ ಭೂವರಾಹ ದೇವರು. ಅಂದ್ರೆ ಸಂಸ್ಥಾನ ಪೂಜೆನಲ್ಲಿ ಪ್ರಧಾನ ದೇವರು, ಪಟ್ಟದ ದೇವರು ಅಂತ ಕರೀತಾರೆ. ಪಟ್ಟದ ದೇವರು ಭೂವರಾಹ. ಆ ಭೂವರಾಹ ಅತ್ಯಂತ ಲಕ್ಷಣೋಪೇತವಾದ ಭೂವರಾಹ. ಆ ವರಾಹನ ಬಗ್ಗೆ ಹೇಳ್ತಾ ಇದ್ರೆ ಅದೇ ಒಂದು ದೊಡ್ಡ ಕಥೆ ಆಗುತ್ತೆ. ಆ ದೇವತಾ ಸನ್ನಿಧಾನದ ಪ್ರಭಾವಗಳು ನೋಡಿ, ಎಲ್ಲಿಂದ ಮಹಾಪುರುಷರು ಬರಬೇಕು, ಯಾರ ಚಿಂತನೆಗಳು ಹೇಗಿರಬೇಕು. ಯಾದೃಶಿ ಭಾವನಾಯಸೆ ಸಿದ್ಧಿರ್ಭವತಿ ತಾದೃಶಿ ಅಂತ, ನಮ್ಮ ಭಾವನೆಗೆ ಅನುಗುಣವಾಗಿ ಅದು ಸಿದ್ಧಿಗಳಾಗುತ್ತೆ. ಈ ದೃಷ್ಟಿಯಿಂದ ಆ ಭೂವರಾಹ ದೇವರ ಸನ್ನಿಧಾನದಲ್ಲಿ ಪೂಜೆ ಮಾಡಬೇಕಾದ್ರೆ ತಮ್ಮೆಲ್ಲ ಕಷ್ಟ ನಷ್ಟಗಳನ್ನು ದೇವತಾ ಸನ್ನಿಧಾನದಲ್ಲಿ ಒಪ್ಪಿಸಿಕೊಳ್ತಾರೆ. ಇವತ್ತು ಯಾವ ವೈದ್ಯಕೀಯಗಳಲ್ಲಿ, ಯಾವ ಜನರಿಂದ, ಯಾವ ಇವತ್ತಿನ ವಿಜ್ಞಾನ ಯುಗದಿಂದ ನಡೆದೇ ಇರುವಂತಹ ಪವಾಡಗಳೆಲ್ಲ ಅಧ್ಯಾತ್ಮದ ಮಂತ್ರ ಬಲದಿಂದ ನಡೆಯುತ್ತೆ. ಅಂತಹ ತೇಜೋರೂಪರಾದ ವಾಗೀಶ ತೀರ್ಥರು ಅವರ ಹತ್ರ ಬಂದು ತಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಳ್ತಾರೆ. ಪೂಜೆ ಮಾಡಬೇಕಾದ್ರೇ ಹೂವಿನ ಪ್ರಸಾದ ಆಗುತ್ತೆ. ಭಗವಂತ ಹೇಗೆ ಮಾತನಾಡ್ತಾನೆ, ಕಲಿಯುಗದಲ್ಲಿ ದೇವರು ಪ್ರತ್ಯಕ್ಷವಾಗಿ ಬರಲ್ಲ, ಅವನಿಗೆ ತ್ರಿಯುಗ ಅಂತ ಹೆಸರು. ಹಾಗಾಗಿ ಅವನು ವರಪ್ರಸಾದ ರೂಪದಲ್ಲಿ ಮಾತನಾಡ್ತಾನೆ. ಆ ಹೂವು ಆದ ತಕ್ಷಣ ವಾಗೀಶ ತೀರ್ಥರಿಗೆ ಒಳಗಿಂದಲೇ ಮಾತನಾಡ್ತಾರೆ ಅವರು, ಇವರು ಯಾವುದೋ ನಿಮಿತ್ತದಿಂದ ಕುಳಿತಿದ್ದಾರೆ, ಇಲ್ಲಿಂದ ಭಗವತ್ ಪ್ರಸಾದ ಆಗಿದೆ ಅಂತ ಯಾವ ಹೂ ಬೀಳುತ್ತೆ ಅವರಿಗೆ ಅದನ್ನು ಪ್ರಸಾದ ರೂಪದಲ್ಲಿ ಅವರಾಗೇ ಕೊಡ್ತಾರೆ. ಎಷ್ಟು ಸಂತೋಷ ಆಗಿರಲಿಕ್ಕಿಲ್ಲ. ಬಹುತೇಕ ವಾದಿರಾಜರ ಚರಿತ್ರೆಯಲ್ಲಿದೆ, ವಾದಿರಾಜರ ಅವತಾರ ಆಗಬೇಕಾದ್ರೆ ತಂದೆ ತಾಯಿಗಳು
ವೃದ್ಧರಾಗಿದ್ರು ಅಂತ ಇದೆ. ಹಾಗಾಗಿ 50 ವರ್ಷದ ನಂತರ ನಡೆದ ಘಟನೆಗಳಿವೆಲ್ಲ. ಇದೂ ಒಂದು ಅದ್ಭುತವಾದ ಪವಾಡವೇ. 50 ವರ್ಷ ಆದಮೇಲೆ ಈ ರೀತಿಯಾಗಿ ಒಂದು ಲೋಕೋದ್ಧರಣನಾದ ಸಂತಾನವನ್ನು ಪಡೆಯುವಂತಹ ಅರ್ಹತೆಯನ್ನು ತಪಸ್ಸಿನಿಂದ ಪಡೆದಿದ್ದಾರೆ. ಅದಾದಮೇಲೆ ಅವರು ತಮ್ಮ ಇಂಗಿತವನ್ನೆಲ್ಲ ಹೇಳಿಕೊಳ್ತಾರೆ. ತೀವ್ರವಾದ ಪಯೋರಥ ಮೊದಲಾದ ತಪಸ್ಸುಗಳನ್ನೆಲ್ಲ ಮಾಡ್ತಾರೆ. ಅಂದರೆ ಯೋಗ್ಯ ಪುರುಷರು ಬರಬೇಕಾದ್ರೆ ನಮ್ಮ ದೇಹದ ಆಚಾರ ವಿಚಾರಗಳು ಪರಿಶುದ್ಧವಾಗಿರಬೇಕು, ನಮ್ಮ ಮನಸ್ಸು ನಿರ್ಮಲವಾಗಿರಬೇಕು. ಅಂಥ ಒಂದು ಪರಿಶುದ್ಧತೆಯಿಂದ ವಿಶೇಷವಾದ ಒಂದು ಸಾಧನ ಸಂಪತ್ತಿಯ ಜೊತೆಗೆ ಅವ್ರಿಗೊಂದು ಅನುಗ್ರಹ ಆಗಿ ಒಂದು ಹೆಣ್ಣು ಮಗು ಆಗುತ್ತೆ. ಓ, ಗಂಡು ಮಗು ಆಗಲ್ಲ, ಮೊದಲು ಹೆಣ್ಣು ಮಗು ಆಗುತ್ತೆ. ಮತ್ತೆ ಬರ್ತಾರೆ ನೋಡಿ, ಅದನ್ನೇ ಸಾಧನೆ ಅಂತ ಹೇಳೋದು. ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಿದ್ದು ಗಂಡು ಮಗು. ಹೌದೌದು, ಅವ್ರಿಗೆ ಗಂಡು ಮಗು ಬೇಕು. ನಮ್ಮ ಕುಲ ಉದ್ಧಾರ ಆಗಲಿಕ್ಕೆ ಕನ್ಯೆಯನ್ನ 100 ಕುಲವನ್ನು ಉದ್ಧಾರ ಮಾಡೋಳು ಅಂತ ಇದೆ. ಆದರೆ ಒಂದು ಪರಂಪರೆ ಬೇಕಲ್ಲ. ಪ್ರಜಾತಂತಂ ಮಾ ವ್ಯವಚ್ಛೇತ್ಸಿಹಿ. ಈಗ ಹೆಣ್ಣು ದಾನ ಆದ್ಮೇಲೆ ಗೋತ್ರ ಬದಲಾಗುತ್ತೆ, ಆದರೆ ಪುತ್ರ ಸಂತಾನ ಅದೇ ಗೋತ್ರದ ಪರಂಪರೆ ಮುಂದುವರಿಯುತ್ತೆ. ಹಾಗಾಗಿ ಹೆಣ್ಣೂ ಬೇಕು, ಗಂಡೂ ಬೇಕು. ಒಂದು ರೀತಿಯಲ್ಲಿ ಆಚಾರ್ಯರು ಅಥವಾ ವಾದಿರಾಜರು ತಮ್ಮ ಅವತಾರದ ಮೊದಲು ಒಂದೊಂದು ಹೆಣ್ಣಿಗೆ ಅವಕಾಶ ಕೊಟ್ಟಿದ್ದಾರೆ. ಯಾಕೆಂದ್ರೆ ಹೆಣ್ಣನ್ನು ಉಪೇಕ್ಷೆ ಮಾಡಬೇಡಿ ಅಂತ. ಆಚಾರ್ಯರಿಗಿಂತ ಮೊದಲು ಒಂದು ಹೆಣ್ಣಿನ ಜನ್ಮ ಆಗಿದೆ ಮದ್ದಿಗೇಹ ಭಟ್ಟರಿಗೆ ಅಂತ ಕಥೆ ಕೇಳಿದ್ದೇವೆ. ಅದೇ ಥರನೇ ಆಚಾರ್ಯರ ಎಷ್ಟೋ ಕಥೆಗಳು ಪೂರ್ಣ ಸಾಮ್ಯದಿಂದ ಸಮನ್ವಯ ಆಗುತ್ತೆ. ಇಲ್ಲಿ ಒಂದು ಹೆಣ್ಣು ಹುಟ್ಟುತ್ತೆ, ಸಮಾಧಾನ ಆಗಲ್ಲ, ಮತ್ತೆ ಬಂದು ವ್ರತಾದಿಗಳನ್ನು ಮಾಡ್ತಾರೆ. ವಾಗೀಶ ತೀರ್ಥರ ಹತ್ರ ಬಾಯ್ಬಿಟ್ಟು ಹೇಳ್ತಾರೆ, ನನಗೆ ಉತ್ತಮವಾದ ಒಂದು ಸಂತಾನ ಬೇಕಾಗಿದೆ, ಅನುಗ್ರಹ ಮಾಡಿ ಅಂತ. ವಾಗೀಶ ತೀರ್ಥರ ಜ್ಞಾನ ಎಂಥದ್ದು ಅಂದರೆ, ವಾದಿರಾಜರೇ ತೀರ್ಥಪ್ರಭದಲ್ಲಿ ಅವ್ರ ಬಗ್ಗೆ ಹೇಳ್ತಾರೆ, ನಮ್ಮ ಮನಸ್ಸಿನ ಕಶ್ಮಲವನ್ನು ತೊಳೆಯುವ ಸಾಮರ್ಥ್ಯ ವಾಗೀಶ ತೀರ್ಥರಿಗಿರೋ ಹಾಗೆ ಬೇರೆ ಯಾರಿಗೂ ಇಲ್ಲ ಅಂತಾರೆ. ಅಂದರೆ ಮನಸ್ಸಿನ ಕಶ್ಮಲ ತೊಳೆಯೋದು ಅಂದ್ರೇನು? ಈಗ ಮಕ್ಕಳು ಯಾಕೆ ಆಗಿಲ್ಲ? ಜನ್ಮಾಂತರದ ಪ್ರಾರಬ್ಧಗಳು ಅದನ್ನೆಲ್ಲ ತೊಳೆದು ಹಾಕಿದ್ರಲ್ಲ ಮಂತ್ರದ ಬಲದಿಂದ. ನಿಮ್ಮ ಕೈಲಿ ಏನಾಗಲ್ಲ, ನಿಮ್ಮ ಪ್ರಾರಬ್ಧವನ್ನು ಜನ್ಮಾಂತರದ ಕರ್ಮಗಳನ್ನೆಲ್ಲ ಓದಿ ನಿಮ್ಮ ಅಂತಃಕರಣದ ಪಾಪಗಳನ್ನು ತೊಳೆಯುವ ತಾಕತ್ತು ಬೇಕಲ್ಲ. ಅಂತಹ ಸಾಮರ್ಥ್ಯ ವಾಗೀಶ ತೀರ್ಥರದ್ದು. ಹಾಗಾಗಿ ವಾಗೀಶ ತೀರ್ಥರಿಗೆ ಮುಂದಿನದ್ದೆಲ್ಲ ಪಿಕ್ಚರ್ ಬಂದ್ಬಿಡುತ್ತೆ. ಏನು ಆಗುತ್ತೆ, ಏನು ನಡೆಯುತ್ತೆ ಅನ್ನೋದೆಲ್ಲ ಗೊತ್ತಾಗ್ಬಿಡುತ್ತೆ. ಅವರಿಗೆ ಅರ್ಥ ಆಗುತ್ತೆ, ಬ್ರಹ್ಮದೇವರ ಸಭೆಯಲ್ಲಿ ಇದು ನಡೆದಿರುವಂತಹ ಯೋಚನೆಗಳು ಇಲ್ಲಿ ಸಾಮಾನ್ಯ ವ್ಯಕ್ತಿ ಬರುವುದಿಲ್ಲ, ಅಸಾಮಾನ್ಯ ಧರೆಯನ್ನಾಳುವ ವ್ಯಕ್ತಿ ಬರ್ತಾ ಇದ್ದಾರೆ ಅಂತ ಗೊತ್ತಾಗಿ ಒಂದು ಮೊದಲನೇ ಬಾರಿಗೆ ಇಲ್ಲ ಅದು ಮಠಕ್ಕೆ ಸಂಬಂಧಪಟ್ಟ ಮಗು ಹುಟ್ಟುತ್ತೆ ಅಂತೆಲ್ಲ ಹೇಳಿಬಿಟ್ರೆ ಅವರಿಗೆ ಇಂಟ್ರೆಸ್ಟ್ ಹೋಗುತ್ತೆ. ಆಯ್ತಾ? ಅದು ಎಷ್ಟು ಚೆನ್ನಾಗಿರುತ್ತೆ ನೋಡಿ, ನಿಮಗೆ ಕೆಲವೊಂದು ಘಟನೆಗಳಿಗೆ ಎಷ್ಟು ಸಹಜತೆ ಇರುತ್ತೆ. ಅವರ ಆ ಮಂತ್ರಜ್ಞರ ಆಲೋಚನೆಗಳು ಹೇಗಿರುತ್ತೆ ಅಂದರೆ, ಅವ್ರು ಹೇಳ್ತಾರೆ ನಿಮಗೆ ಸಂತಾನ ಆಗುತ್ತೆ. ಈಗ ನನ್ನ ಮಂತ್ರದ ಬಲವನ್ನು ನಿಮಗೆ ಪ್ರಯೋಗ ಮಾಡಬೇಕು, ನಿಮ್ಮ ತಂತ್ರದಿಂದಲೇ ನಡೀತಾ ಇಲ್ಲ. ಹಾಗಾಗಿ ನನ್ನ ಮಂತ್ರದ ಬಲ, ನಿಮ್ಮ ಒಂದು ಏನು ಉಪಸತ್ತಿ, ಭಗವಂತನ ಸೇವಾ, ಇದು ಎರಡರಿಂದಲೂ ಕೂಡ ಪುತ್ರ ಸಂತಾನ ಆಗುತ್ತೆ. ಅದರಲ್ಲಿ ನಿಶ್ಚಯನೇ, ಅದರಲ್ಲೇನು ಸಂಶಯ ಇಲ್ಲ. ಆದರೆ ಆಗೋದು ಎಲ್ಲಿ? ಮನೆ ಒಳಗಾಗುತ್ತಾ, ಮನೆ ಹೊರಗಾಗುತ್ತಾ? ಒಂದು ವೇಳೆ ಮನೆಯ ಹೊರಗಡೆ ಆ ಪುತ್ರ ಸಂತಾನ ಆಯಿತು ಅಂದರೆ ಅದನ್ನು ಸಮಾಜಕ್ಕೆ ಕೊಡಬೇಕು. ಯಾಕೆಂದರೆ ಹೊರಗಾಗಿದ್ದಲ್ವಾ. ಇವತ್ತು ಹೊರಗೆ ಆಗ್ತಿರುತ್ತೆ ಆಸ್ಪತ್ರೆಗಳಲ್ಲಿ, ಅದು ಸಮಾಜಕ್ಕಾಗಲ್ಲ. ಆಸ್ಪತ್ರೆ ಇತ್ಯಾದಿಗಳಿಗೆ ಕಷ್ಟ ನಷ್ಟಗಳಿಗೆ ಆಗುತ್ತೆ. ರಾಜರ ಅವತಾರ ಹಾಗಲ್ಲ. ಅದು ಹೊರಗಡೆ ಆದರೆ ನಮಗೆ, ಅದು ಒಳಗೆ ಆದರೆ ನಿಮಗೆ ಅಂತ ಇಷ್ಟು. ಅಂದರೆ ಹೊರಗಡೆ ಆದರೆ ಅಂತ ಹೇಳುವ ದೃಷ್ಟಿಕೋನದಲ್ಲಿ ಏನಿದೆ ಹೇಳಿ? ಹೊರಗೆ ಆಗುತ್ತೆ, ಹೊರಗೆ ಆಗುತ್ತೆ ಅನ್ನೋದೇ ನಿರ್ಣಯ. ಇಲ್ಲದಿದ್ರೆ ಈ ಥರ ಯಾರಾದರೂ ಮನೆ ಒಳಗೊಟ್ಟಿದ್ರೆ ಹೊರಗೊಟ್ಟಿದ್ರೆ ಚರ್ಚೆ ಮಾಡ್ತಾರಾ? ಹಿಂದಿನ ಕಾಲದಲ್ಲೆಲ್ಲ ಮನೆಯಲ್ಲಿ ಮಗು ಡೆಲಿವರಿ ಆಗೋದು ಮನೆ ಒಳಗೆ. ಹೌದು, ಅವರು ಸೂಲಗಿತ್ತಿಯರು ಬರ್ತಿದ್ರು, ಅವ್ರು ಡೆಲಿವರಿ ಮಾಡಿಸ್ತಿದ್ರು. ಯಾರಾದರೂ ಬೀದಿಲಿ ಮಾಡಿಸ್ತಾರಾ? ಇದರ ತಾತ್ಪರ್ಯ ಅರ್ಥ ಏನು ಅಂದರೆ, ಸಮಾಜ ಉದ್ಧಾರ ಮಾಡುವ ಮಹಾನುಭಾವರೇ ಅವತಾರ ಮಾಡ್ತಾ ಇದ್ದಾರೆ ಎನ್ನುವ ನಿಶ್ಚಯ ಜ್ಞಾನ ವಾಗೀಶ ತೀರ್ಥರಿಗೆ. ತುಂಬು ಗರ್ಭಿಣಿ ಆಗುವ ತನಕ ಮನೆಯ ವ್ಯಾಪಾರಗಳು ಹಿಂದಿನ ಕಾಲದಲ್ಲೆಲ್ಲ ಗದ್ದೆ ಗಿದ್ದೆ. ಇವತ್ತು ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆ, ಆ ಕರಾವಳಿ ಪ್ರಾಂತ್ಯ, ಈ ಕುಂದಾಪುರ ಆ ಸೈಡಲ್ಲಿ ಹೋದರೆ ಪ್ರತಿಯೊಬ್ಬರು ಮನೆ ಕೆಲಸ ಅವರೇ ಮಾಡ್ತಾರೆ. ಗದ್ದೆಗೆ ಹೋಗ್ತಾರೆ, ಕೊಯ್ಲು ಮಾಡ್ತಾರೆ, ವಿಷ್ಣು ಸಹಸ್ರನಾಮ ಹೇಳ್ಕೊಂಡು ಹುಲ್ಲು ತೊಗೊಂಡು ಬಂದು ದನಗಳಿಗೆ ಹಾಕ್ತಾರೆ. ತುಂಬ ಒಂದು ದುಡಿಮೆಯ ಜೀವನ. ಹಾಗಾಗಿ ಆ ಗೌರಿ ತಾನೇ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ಲು. ಒಂದು ದ್ವಾದಶಿ, ಶಾರ್ವರಿ ಸಂವತ್ಸರದ ಮಾಘ ಶುದ್ಧ ದ್ವಾದಶಿ ಇಂತಹ ಪ್ರಸಂಗದಲ್ಲಿ ಒಂದು ಹಸು ಬಂದ್ಬಿಟ್ಟಿದೆ. ಒಳ್ಳೆ ಪೈರು ಫಸಲು ಎಲ್ಲ ತುಂಬಿರುವಂತಹ ಹಾಲು ಕಟ್ಟುವ ಸಮಯ. ಒಂದು ಹಸು ಬಂದು ಭತ್ತ ತಿಂತಾ ಇದೆ ಅಂದರೆ ಅದನ್ನು ಓಡಿಸಿ ಬರಬೇಕು. ರಾಮಾಚಾರ್ಯ ಊಟ ಕೂತ್ಕೊಂಡ್ಬಿಟ್ಟಿದ್ದಾರೆ. ಯಾವತ್ತೂ ಅವರು ಹೊರಗಡೆ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಇವತ್ತು ಅನಿವಾರ್ಯ ಆಗಿದೆ, ಊಟಕ್ಕೆ ಕೂತಿದ್ದಾರೆ. ಗಂಡ ಊಟಕ್ಕೆ ಕೂತಿದ್ದಾರೆ, ನೀವು ಗಂಜಿ ತಿಂದು ಮುಗಿಯೋದ್ರೊಳಗಡೆ ಓಡಿಸಿ ಬಂದುಬಿಡ್ತೀನಿ ಅಂತ. ಆ ಗೌರಿಯು ಕೂಡ ಪಾಪ ತುಂಬು ಗರ್ಭಿಣಿ. ಹೊರಗಡೆ ಆ ಹಸುವನ್ನು ಸ್ವಲ್ಪ ದೂರ ಕಳಿಸಿ ಹೋಗೋಣ ಅಂದರೆ ಅದು ದೇವಲೋಕದಿಂದ ಕಾಮಧೇನುವೇ ಬಂದಿದ್ದು. ಇಲ್ಲಿ ಹಸು ಯಾರು ಅಂದ್ರೆ ಏನು? ಕಾಮಧೇನುರು ಯಥಾಪೂರ್ವಂ.
ಸರ್ವಾಭೀಷ್ಟ ಫಲಪ್ರದ ಅಂತ ವಾದಿರಾಜರಿಗೆ ಹಸು ಅಂತ ಹೇಳ್ತಾರೆ. ವಾದಿರಾಜರಿಗೆ ನಮ್ಮಂಥ ಜನನ ಮರಣಗಳು, ಗರ್ಭವಾಸ, ಶುಕ್ಲ ಶೋಣಿತಗಳ ಸಂಬಂಧ ಇಲ್ಲ. ಹಾಗಾಗಿ ಹಸು ರೂಪದಲ್ಲಿ ಗೌರಿ ದೇವಿಗೆ ದರ್ಶನ ಕೊಟ್ಟವರು ವಾದಿರಾಜರೇ. ಆದ್ರಿಂದ ಹೊಟ್ಟೆಯಿಂದ ಒಂದು ರೂಪದಿಂದ ಪ್ರಕಟವಾಗಿದ್ದಾರೆ. ಅಲ್ಲಿ ಹೋಗಿ ಹಸುವನ್ನು ಓಡಿಸ್ಬೇಕು ಅಂದ ತಕ್ಷಣ ಅವಳಿಗೇನೋ ಒಂದು ಸ್ವಲ್ಪ ತಲೆ ತಿರುಗಿದ ಹಾಗೆ ಮಲಗಿದ್ಲು. ಅವಳು ಏನೋ ಆಯಾಸ ಆಗ್ತಾ ಇದೆ ಅಂತ ಮಲಗಿಸಿದ್ಲು. ಎದ್ದಾಗ ವಾಗೀಶ ತೀರ್ಥರು ಇದ್ರು, ಅವ್ರು ತಯಾರಾಗಿ ಬಂದು ಕೂತಾಗಿತ್ತಲ್ಲಿ, ಬಂಗಾರ ತಟ್ಟೆ ಹಿಡ್ಕೊಂಡು ಬಂದ್ಬಿಟ್ಟಿದ್ರು. ವ್ಯಾಸರಾಜರ ಅವತಾರವನ್ನು ಹೀಗೆ ಹೇಳ್ತಾರೆ. ಹೌದು ನೋಡಿ, ಆ ತರ ಅವತಾರ ಆದವರೆಲ್ಲ ಲೋಕೋತ್ತರ ಪುರುಷರಾಗಿರ್ತಾರೆ. ಹೌದು. ಇವತ್ತು ಬನ್ನೂರಿನಲ್ಲಿ ವ್ಯಾಸರಾಜರ ಜನ್ಮಭೂಮಿ ಅಂತ ಬ್ರಹ್ಮಣ್ಯ ತೀರ್ಥರು ಸುವರ್ಣ ಹರಿವಾಣನ ಕೊಟ್ಟು ಮೊದಲೇ ಕಳಿಸ್ಬಿಟ್ಟಿದ್ರು. ಅದೇ ತರ ಇಲ್ಲಿಯೋ ಸುವರ್ಣ ಹರಿವಾಣವನ್ನ ಹಿಡ್ಕೊಂಡು ವಾಗೀಶ ತೀರ್ಥರೇ ಬಂದಿದ್ದಾರೆ. ವೇದಘೋಷ ಮಾಡುವ ವಿಪ್ರರಿದ್ದಾರೆ. ಮಗು ಹುಟ್ಟಬೇಕಾದ್ರೆ ಟೆನ್ಷನ್ ಅಲ್ಲಿ ಕೂತಿರ್ತಾರೆ ಇವತ್ತಿನ ಕಲಿಯುಗದಲ್ಲಿ. ಅವರ ಅವತಾರ ಮಾಡಬೇಕಾದ್ರೆ ವೇದಘೋಷಗಳು, ವಾಗೀಶ ತೀರ್ಥರ ಪ್ರಣವ ಮಂತ್ರ ಜಪ, ಅದನ್ನು ನೆನೆಸಿಕೊಂಡೇ ರೋಮಾಂಚನ ಆಗುತ್ತೆ. ಅಷ್ಟು ಅದ್ಭುತವಾದ ಒಂದು ಸನ್ನಿವೇಶದಲ್ಲಿ ಜನ್ಮ ಆಗಿದೆ. ಆಮೇಲೆ ಅವಳಿಗೆ ಎಚ್ಚೆತ್ತುಕೊಂಡಾಗ ಪ್ರಸವ ವೇದನೆ ಇಲ್ಲ. ಯಾಕೆ ಪ್ರಸವ ವೇದನೆ? ಶುಕ್ಲ ಶೋಣಿತಗಳ ಸಂಬಂಧ ಇರುವ ಪ್ರಾಕೃತ ದೇಹಿಗಳಾದ ನಮ್ಮಂಥವರ ಜನ್ಮ ಆದಾಗ ಅಮ್ಮನಿಗೆ ವೇದನೆ. ಇವರು ರುಜುದೇವತೆಗಳು. ಆಚಾರ್ಯರ ಅವತಾರ ಮಾಡಿದಾಗ ವೇದವತಿಗೆ ಪ್ರಸವ ವೇದನೆ ಇಲ್ಲ. ವಾದಿರಾಜರ ಅವತಾರ ಮಾಡಿದಾಗ ಗೌರಿಗೆ ಆ ಪ್ರಸವ ವೇದನೆ ಇಲ್ಲ. ರಾಮಾಚಾರ್ಯ ಆಪೋಷಣ ತಗೊಂಡು ತಡ ಆಯಿತು ಅಂತ ಹೋಗೋದ್ರೊಳಗಡೆ ಅಲ್ಲಿ ಮಂಗಳವಾದ್ಯಗಳು ಮೊಳಗುತ್ತಾ ಇರುತ್ತೆ. ರಾಜರ ಅವತಾರ ಆಗಿರುತ್ತೆ. ಇಂಥ ಒಂದು ಈ ಸನ್ನಿವೇಶವನ್ನು ಮನಸ್ಸಲ್ಲಿಟ್ಟುಕೊಂಡು ನೀವು ಹೂವಿನ ಕೆರೆಗೆ ಹೋದರೆ ಇವತ್ತು ಅದು ಪ್ರತ್ಯಕ್ಷವಾಗಿ ಹಾಗೆ ಉಳಿಸಿಕೊಂಡಿದ್ದಾರೆ. ಅವರು ಅವತಾರ ಮಾಡಿದ ಜಾಗದಲ್ಲಿ ರಾಜರನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಗೌರಿ ಗದ್ದೆಯನ್ನು ಪಕ್ಕದಲ್ಲಿದೆ. ಅವಳು ಯಾವ ಗದ್ದೆಯಲ್ಲಿ ರಾಜರನ್ನು ಹಡೆದಿದ್ದಾಳೆ ತಾಯಿ, ಅಲ್ಲಿಯ ಅಕ್ಕಿಯನ್ನು ತಂದು ಇವತ್ತು ವಾದಿರಾಜರ ಮಧ್ಯಾರಾಧನೆಗೆ ಅದನ್ನು ಉಪಯೋಗಿಸ್ತಾರೆ. ಅಲ್ಲಿ ನೋಡಿ, ಒಂದು ಭಾವ ಏನು ಅಂದರೆ, ತಾಯಿಗೂ ಮಕ್ಕಳಿಗೂ ಸಂಬಂಧ ಸನ್ಯಾಸಿಗಳಾದರೂ ಅದು ಇರುತ್ತೆ ಅಂತ. ಅಮ್ಮನ ಮನೆಯ ಆಹಾರ ಬೇಕು ನನಗೆ ಎನ್ನುವ ಅಪೇಕ್ಷೆ ಲೋಕೋತ್ತರ ಗುರುಗಳಾದರೂ ಕೂಡ ಒಂದು ತಾಯಿ ಅಂತಃಕರಣ ಧರ್ಮಗಳು, ನಮ್ಮ ಸನಾತನ ಪರಂಪರೆ ಅಂದರೆ ಇದು. ಆ ಅಂತಃಕರಣ ಭಾವನೆಗಳ ಸಂಬಂಧ. ಇದು ಯಾವುದೇ ಪಾಶ್ಚಾತ್ಯ ದೇಶಗಳಲ್ಲಿ ನಾವು ನೋಡ್ಲಿಕ್ಕಾಗಲ್ಲ. ಇಂಥ ಒಂದು ಸೆಂಟಿಮೆಂಟ್ ಇವತ್ತು ನಡೀತಾ ಇದೆ. ಆ ಗೌರಿ ಗದ್ದೆಯಲ್ಲಿ ಚೆನ್ನಾಗಿ ಭತ್ತ ಬೆಳೀತಾರೆ, ಅದನ್ನೇ ತರ್ತಾರೆ, ಅದನ್ನು ಪಾಕ ಮಾಡಿ ರಾಜರಿಗೆ ಸಮರ್ಪಣೆ ಮಾಡ್ತಾರೆ. ಇಂಥ ಒಂದು ಅದ್ಭುತವಾದ ಪರಿಸರ ಅಲ್ಲಿ ಇವತ್ತು. ತುಂಬ 600-700 ಗೋವುಗಳಿದೆ, ಗೋಶಾಲೆ ಇದೆ ಅಲ್ಲಿ. ಆಮೇಲೆ ಅದ್ಭುತವಾದ ಆಲೋಚನೆಗಳಿಂದ 100 ಎಕರೆ ತೋಟಗಳನ್ನು ಮಾಡ್ತಾ ಇದ್ದಾರೆ. ಕಾಡಿನ ಪರಿಸರವನ್ನೇ ಮಾಡಬೇಕು, ಆ ಪರಿಸರ ಅತ್ಯಂತ ನೈಮಿಷಾರಣ್ಯದ ಹಾಗೆ ಇರಬೇಕು ಅಂತ ಇಂಥ ಒಂದು ಸುಂದರವಾದ ಮಂಗಳ ಪರಿಸರದಲ್ಲಿ ವಾದಿರಾಜರ ಅವತಾರ ಆಗುತ್ತೆ. ಇದು ಅವತಾರವೇ ಒಂದು ರೋಮಾಂಚನಕಾರಿಯಾದ ಅವತಾರ. ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ ಆಚಾರ್ಯ. ಅಂದ್ರೆ ಕೇಳ್ತಾ ಕೇಳ್ತಾ ನನಗೆ ಮುಂದೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ಬೇಕು ಅಂತಾನೆ ಅನಿಸ್ತಾ ಇಲ್ಲ, ಇನ್ನೂ ಹೇಳ್ತೀರಾ ಅಂತಾನೆ ಅನ್ನಿಸ್ತಾ ಇದೆ. ಸೊ ಈ ಒಂದು ಜನ್ಮ ಆಯಿತು ವಾದಿರಾಜರ, ಅವರು ಧರೆಗೆ ಬಂದರು ನಮ್ಮನ್ನು ಉದ್ಧಾರ ಮಾಡೋದಕ್ಕೆ ಅಂತ ಹೇಳಿದ್ರಿ. ಅಂದರೆ ಅವರು ಬಂದಿದ್ದೇ ನಮ್ಮ ಇಡೀ ಸಮಾಜದ ಉದ್ಧಾರಕ್ಕೆ, ಹಾಗಾಗೇನೆ ಅವರು ಹೊರಗೆ ಪ್ರಸವ ಆಯಿತು ಸಮಾಜಕ್ಕೆ ಉದ್ಧಾರ ಮಾಡೋದಕ್ಕೆ ಅಂತ ಹೇಳಿ. ಇನ್ನು ಮುಂದೆ ನೋಡೋದಾದರೆ ಅವರ ಮುಂದೆ ಬೆಳವಣಿಗೆ, ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ್ದು, ಇದೆಲ್ಲ ಯಾವ ಥರ ಮುಂದುವರಿತು? ನಾನು ಹೇಳ್ತಾ ಭರದಲ್ಲಿ ಒಂದೆರಡು ಅಂಶವನ್ನು ಮಧ್ಯದಲ್ಲಿ ಮತ್ತೆ ಹಂಚಿಕೊಳ್ತೇನೆ. ತಾಯಿಗೆ ಅಂತಃಕರಣ ಧರ್ಮಗಳಿಗೆ ಎಷ್ಟಿರುತ್ತೆ, ಒಂದು ಮಗು ಬೇಕು ಅಂತ. ಆ ತಾಯಿ ದೇವರ ಮುಂದೆ ಹರಕೆ ಹೊತ್ಕೊಳ್ತಾಳೆ, ದೇವರೇ ನೀನೇನಾದರೂ ಒಂದು ಸಂತಾನವನ್ನು ಕೊಟ್ಟರೆ ನಿನಗೆ 1,00,000 ಆಭರಣಗಳನ್ನು ಮಾಡಿ ಹಾಕ್ತೀನಿ ಅಂತ. ಹಿಂದಿನ ಕಾಲದೆಲ್ಲ ಕಡು ಬಡತನ. ಯಾವುದೇ ಪುರಾಣದ ಕಥೆ ನೋಡಿ, ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದ ಅಂತ ಕಥೆ ಆರಂಭ ಆಗುತ್ತೆ. ಬಡ ಬ್ರಾಹ್ಮಣ. ಇವತ್ತೆಲ್ಲ ಬ್ರಾಹ್ಮಣರು ಇವತ್ತೆಲ್ಲ ಶ್ರೀಮಂತಿಕೆ ಇದೆ. ಅಷ್ಟು ಕಡು ಬಡತನದಲ್ಲಿ ಲಕ್ಷಾಭರಣ ಹೇಗೆ ಮಾಡಿಕೊಡ್ತಾಳೆ? ಒಂದು ಹಠ. ಅಂದ್ರೆ ನಾನು ಒಳ್ಳೆಯ ಸಂತಾನಕ್ಕೆ ತಾಯಿ ಆಗಲೇಬೇಕು ಅನ್ನುವ ಛಲ. ಇಂಥ ನಾರಿಯರು ಇರೋದ್ರಿಂದಲೇ ನಮ್ಮ ಈ ಸನಾತನ ಧರ್ಮ ಮತ್ತೆ ಮುಂದೆ ಮುಂದೆ ಬೆಳೀತಾ ಇದೆ, ಆ ತಾಯಿಲಿರುವ ಛಲ. ನಿಮಗೆ ಮಧ್ಯದಲ್ಲಿ ಇನ್ನೊಂದು ಅಂಶವನ್ನು ಹೇಳ್ತೇನೆ. ಇದು ಒಂದೇ ಕಡೆ ನಮ್ಮ ಬುದ್ಧಿ ಕೇಂದ್ರಿತ ಆಗೋದು ಬೇಡ. ಕನಕಗಿರಿ ಅಂತ ಇದೆ, ಜಗನ್ನಾಥದಾಸರು ಹರಿಕಥಾಮೃತಸಾರ ಬರೆದ ಕ್ಷೇತ್ರ ಅದು. ಅವರು ಉಪಾಸ್ಯರೂಪ ನರಸಿಂಹದೇವರು, ಗಂಗಾವತಿ ಹತ್ತಿರ ಕನಕಗಿರಿ ಅಂತ ಇದೆ. ಅವರ ಅನುಗ್ರಹದಿಂದಲೇ ವಿಶೇಷವಾಗಿ ವೆಂಕಟನಾಥರು ರಾಯರ ಅವತಾರ ಆಗುತ್ತೆ. ಕನಕಗಿರಿ ಕ್ಷೇತ್ರ ಅವರಿಗೆ ವಿಶೇಷವಾಗಿ ಕನಕಾಚಲ ಭಟ್ರು ಅಂತ ಹೆಸರು, ರಾಯರ ತಂದೆ. ಕಾರಣ ಏನು ಅಂದ್ರೆ ಕನಕಗಿರಿಯಲ್ಲಿ ಅವರು ಉಪಾಸಕರು, ಅವರು ನರಸಿಂಹದೇವರು ಉಪಾಸಕರು. ಇತ್ತೀಚೆಗೆ ಒಂದು 80 ವರ್ಷದ ಹಿಂದೆ ನಡೆದ ಘಟನೆ. ಒಂದು ತಾಯಿಗೆ ಹುಟ್ಟಿದ ಮಕ್ಕಳೆಲ್ಲ ಸಾಯ್ತಾ ಇದ್ದಾರೆ, 4-5 ಮಕ್ಕಳು ಸತ್ತು ಹೋಗಿವೆ. ಆ ಕ್ಷೇತ್ರದಲ್ಲಿರುವ ತಾಯಿ ಅವಳು ಆ ನರಸಿಂಹದೇವರ ಹತ್ರ ಬಂದು ಹೇಳ್ತಾಳೆ, ದೇವರೇ ನೀನೇನಾದ್ರೂ ಸಂತಾನ ಕೊಟ್ರೆ
ನನಗೆ ಮಕ್ಕಳೇ ಆಗಲ್ಲ, ನಾನು ಅಷ್ಟು ಕೆಟ್ಟವಳ, ನನಗೆ ಯಾಕಿಂತ ಹಿಂಸೆ, ನಾನು ಯಾವುದೂ ಕೆಟ್ಟ ಕೆಲಸ ಮಾಡಿಲ್ಲ. ಒಂದು ವೇಳೆ ಸಂತಾನ ಸರಿಯಾಗಿ ಉಳಿತು ಅಂದರೆ ನಿನ್ನ ರಥೋತ್ಸವದಲ್ಲಿ ರಥದ ಚಕ್ರಕ್ಕೆ ಹಾಕ್ತೀನಿ, ಆ ಮಗುವನ್ನು ನನಗೆ ಸಂತಾನ ಕೊಡು. ಅಂದರೆ ಒಂದು ಸಾಧಿಸಲೇಬೇಕು ನಾನು, ಅದು ಏನಾಗುತ್ತೆ ಆಗಲಿ ದೇವರ ಪವಾಡ. ಯಾಕೆ ಆ ರೀತಿ ಈ ಛಲ? ಅದೇ ಥರನೇ ಇಲ್ಲಿ ಲಕ್ಷಾಭರಣವನ್ನು ಕೊಡ್ತೀನಿ ದೇವರೇ, ನಂಗೆ ಸಂತಾನ ಕೊಡು. ಕೊಡ್ಲಿಕ್ಕೆ ಆಗುತ್ತಾ ಬಿಡುತ್ವಾ? ಅಲ್ಲ, ನನಗೆ ಸ್ವಲ್ಪ ಎಮೋಷನ್. ಯಾಕಂದ್ರೆ ಆ ಮಗು ಆದ ತಕ್ಷಣ ಚಕ್ರಕ್ಕೆ ಹಾಕ್ತೀನಿ ಅಂದ್ರೆ ಸಾಯುತ್ತಲ್ಲ ಅದು ಮಗು. ಅದು ಸತ್ರು ಪರವಾಗಿಲ್ಲ. ಈ ತರ ಒಂದು ಘಟನೆ. ಆಮೇಲೆ ಏನಾಗುತ್ತೆ, ಮಗು ಹುಟ್ಟುತ್ತಾ ಆ ತಾಯಿಗೆ. ಹುಟ್ಟಿದ ತಕ್ಷಣ 1 ವರ್ಷದಲ್ಲಿ ಮಗು ಆದ ತಕ್ಷಣ ಮುಂದಿನ ರಥೋತ್ಸವಕ್ಕೆ ಮಗುನ ಹಿಡ್ಕೊಂಡು ಬಂದಿದ್ದಾಳೆ. ಮೊದಲೇ ಹೇಳ್ತಾಳೆ, ಯಾರು ನನ್ನನ್ನು ತಡಿಬಾರದು. ಇವತ್ತಾದ್ರೆ ಪೊಲೀಸು ಕಾನೂನೆಲ್ಲ ಇದೆ, ಇದು 120 ವರ್ಷದ ಹಿಂದಿನ ಕಥೆ. ಆ ತಾಯಿ ಹೇಳ್ತಾಳೆ, ಯಾರು ತಡಿಬೇಡಿ. ಅಲ್ಲ, ಮಗುನ ಸಾಯಿಸ್ತಾ ಇದ್ದೀ, ಚಕ್ರ ಹೋದ್ರೆ ಕರುಳು ಬಳಿಯೆಲ್ಲ ಹೊರಗೆ ಬರುತ್ತೆ, ಇದೆಂತ ಅಮಾನುಷ ಕೃತ್ಯ. ಅದಕ್ಕೆ ಅವಳು ಹೇಳ್ತಾಳೆ, ಹುಟ್ಟಿದ ವ್ಯಕ್ತಿ ಇವತ್ತೆಲ್ಲ ಸಾಯಲೇಬೇಕು. ನೀವು 70 ವರ್ಷ ಬಿಟ್ಟು ಸಾಯ್ತೀರಿ, ಇವತ್ತು ಸಾಯುತ್ತೆ. ನಾನು ನರಸಿಂಹದೇವರಿಗೆ ಏನು ಪಾಪ ಮಾಡಿದಿನೋ ಅದು ಪರಿಹಾರ ಆಗಲಿ, ಈ ಮಗುವನ್ನ ರಥದ ಚಕ್ರಕ್ಕೆ ಹಾಕ್ತೀನಿ. ಹಾಕೇ ಬಿಟ್ಲು. ಆ ರಥ ದಡ ಏನು ಎಳೆದ್ರೆ ಆ ಕಡೆ ರಥ ಹೆಂಗೆ ಎಳಿತಾರೆ ನಿಮಗೆ ಗೊತ್ತಿಲ್ಲ. ಆ ಜಾತ್ರೆಗಳಿಗೆ ಹೋಗಿದಿರಲ್ವಾ? ಜಗನ್ನಾಥನ ಯಾತ್ರೆ ನಡೆದಂಗೆ ನಡೆಯುತ್ತೆ. 10,000 ಜನ ಸೇರಿರ್ತಾರೆ. ರಥದ ಚಕ್ರದ ಬುಡದಲ್ಲಿ ಹಾಕಿದಾಳೆ. ನೀವು ನಂಬ್ತಿರೋ ಇಲ್ಲೋ, ಆ ಪರಂಪರೆಯವರು ಇವತ್ತಿದ್ದಾರೆ. ರಥದ ಚಕ್ರ ಒಂದಡಿ ಹಾರಿ ಆ ಮಗುವನ್ನು ದಾಟುತ್ತೆ. ಆ ಮಗು ಉಳಿಯುತ್ತೆ, ಮಹಾಪವಾಡ ಪುರುಷರಾಗ್ತಾರೆ, ಆ ಪರಂಪರೆ ಉಳ್ಕೊಂಡು ಬರುತ್ತೆ. ನಾನು ಏನು ಹೇಳಲಿಕ್ಕೆ ಹೊರಟೆ ಅಂದರೆ, ಇದು ನಾನು 100 ವರ್ಷದ ಹಿಂದಿನ ಕತೆ ಹೇಳ್ತಾ ಇದ್ದೀನಿ. ಈ ನಂಬಿಕೆ ವಿಶ್ವಾಸಗಳು ನಿಮಗೆ ಯಾಕಿಲ್ಲ? ಪ್ರಧಾನವಾಗಿ ಬೇಕಾಗಿರೋದು ಆ ಧರ್ಮವನ್ನು ನಂಬಿ. ಮಂತ್ರಾಧೀನಂ ಜಗತ್ ಸರ್ವಂ, ಜಗತ್ತೆಲ್ಲವೂ ಕೂಡ ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂತೂ ದೈವತಂ. ದೇವತೆಗಳ ಜಗತ್ತನ್ನು ನೋಡ್ತಾರೆ, ಆದರೆ ಆ ದೇವತೆಗಳಿಗೂ ಬಲ ಯಾವುದು? ಮಂತ್ರ ಅಂದ್ರೆ ಏನು? ನಮ್ಮಲ್ಲಿರುವ ಪ್ರೀತಿ, ವಿಶ್ವಾಸಗಳು, ನಂಬಿಕೆ. ಮೊದಲು ಈ ಅಂಶಕ್ಕೆ ಬನ್ನಿ, ಆಮೇಲೆ ನೀವು ಎಷ್ಟು 1000 ತೆಂಗಿನಕಾಯಿ ಹೊಡಿತಿರೋ, ಎಲ್ಲಿ ಪ್ರದಕ್ಷಿಣೆ ಮಾಡ್ತಿರೋ ನೆಕ್ಸ್ಟ್. ಮೊದಲು ತಂದೆ ತಾಯಿ, ಆ ಗೌರವ, ಆ ಶ್ರದ್ಧೆ, ನಾವು ನಮ್ಮ ಕುಲದೇವರು ಅನ್ನುವ ನಂಬಿಕೆ ಎಷ್ಟು ಗಾಢವಾಗಿತ್ತು ನಮ್ಮ ಪ್ರಾಚೀನ ಸ್ತ್ರೀಯರಲ್ಲಿ. ಇವತ್ತೂ ಇದೆ, ಇಲ್ಲ ಅಂತಲ್ಲ. ಆದರೆ ಇದನ್ನು ಮತ್ತೆ ಉದ್ದೀಪನ ಮಾಡ್ತಾ ಇರಬೇಕು ನಾವು. ಅಂಥ ಒಂದು ಅಂಶದಲ್ಲಿ ತಾಯಿ ಹೇಳ್ತಾಳೆ, ಲಕ್ಷಾಭರಣವನ್ನು ದೇವರಿಗೆ ಕೊಡ್ತೇನೆ. ಖಂಡಿತ ಇಲ್ಲ, ಅಷ್ಟು ಸಂಪತ್ತಿಲ್ಲ ಅವ್ರ ಹತ್ರ. ಹಿಂದಿನ ಕಾಲದಲ್ಲಿ ನೀವು ಗಮನಿಸ್ಬೋದು, ತಿನ್ಲಿಕ್ಕೆ ಉಣ್ಲಿಕ್ಕೆ ಇರುತ್ತೆ, ಪೈಸಾ ಇರಲ್ಲ, ಹಣ ಇರಲ್ಲ. ಅಂತಹ ಪ್ರಸಂಗದಲ್ಲಿ ತಾಯಿ ಈ ರೀತಿಯಾಗಿ ಪ್ರತಿಜ್ಞೆ ಮಾಡಿದರೆ ಅದು ಇನ್ನೂ ಒಂದು ಸ್ವಾರಸ್ಯ ಇದೆ ಅಲ್ಲಿ. ಆ ವಾದಿರಾಜರ ಒಂದು ಗುರುಚರಿತಾಮೃತ ಆ ಗ್ರಂಥಗಳಲ್ಲಿ ಹೇಳ್ತಾರೆ, ವಾಗೀಶ ತೀರ್ಥರು ಬಂದರೆ ಹುಟ್ಟಿದ ಮಗು ಕೈ ಮುಗಿಯುತ್ತಂತೆ ವಾಗೀಶ ತೀರ್ಥರಿಗೆ. ಅಂದರೆ ವಾದಿರಾಜರು ಲೋಕದ ದೃಷ್ಟಿಯಿಂದ ಗುರುಗಳಿಗೆ ನಮಸ್ಕಾರ ಮಾಡಬೇಕು, ಹುಟ್ಟಿದ ದಿನ ಮಗು ಕೈ ಮುಗಿಯುತ್ತೆ ಎಲ್ಲಾದರೂ. ಹಾಗಾಗಿ ನೀವು ಮಾತನಾಡ್ತಾ ಇರುವ ಕಥೆ ನಿಮ್ಮಂಥವರ ಕಥೆ ಅಲ್ಲ. ಎಷ್ಟೋ ಜನ್ಮಗಳ ಪುಣ್ಯ, ಇದಕ್ಕೂ ಒಂದು ಸಂಯೋಜನೆ, ಅದು ವಾದಿರಾಜರದ್ದಾಗಿರುತ್ತೆ ಎನ್ನುವ ಎಚ್ಚರದಲ್ಲಿ ನಮ್ಮ 4 ವಾಕ್ಕುಸುಮಗಳು ಅವರ ಪಾದಾರವಿಂದಕ್ಕೆ ಸಮರ್ಪಣೆ ಅಷ್ಟೆ. ಇಂಥ ಒಂದು ಭಾವನಾತ್ಮಕವಾದ ಚಿಂತನೆಗಳಿದೆ ಇದರಲ್ಲಿ. ವಾದಿರಾಜರಿಗೆ ಭೂವರಾಹ ಅಂತ ಹೆಸರಿಡ್ತಾರೆ. ಆ ಸನ್ನಿವೇಶಗಳನ್ನು ನಾವು ಆ ಜಾಗಕ್ಕೆ ಹೋಗಿ ಅನುಭವಿಸಬೇಕು. ಭೂವರಾಹನ ಆಟಪಾಠಗಳ ಆರಂಭ ಆಗುತ್ತೆ. ಅದರ ಜೊತೆಗೆ ಅಧ್ಯಯನಕ್ಕೆ ವಾಗೀಶ ತೀರ್ಥರಿಗೆ ಪೂರ್ವಾಶ್ರಮದ ಬಂಧುಗಳೇ ಆಗಬೇಕು. ಶ್ರೀನಿವಾಸಾಚಾರ್ಯರು ಅಂತ ಒಬ್ಬರು ಇರ್ತಾರೆ. ಅವರಿಗೆ ವೃದ್ಧಾಪ್ಯ ಬಂದ ಮೇಲೆ ಯಾವ ಬಂಧು ಬಾಂಧವರ ಸಂಬಂಧ ಬೇಡ ಅನಿಸಿ ಸನ್ಯಾಸ ತೊಗೊಂಡ್ಬಿಡ್ತಾರೆ. ಅವರು ವಿಶೇಷವಾಗಿ ಆ ಸನ್ಯಾಸ ತೊಗೊಂಡ ಮೇಲೆ, ಬಿಡಿ ಸನ್ಯಾಸಿಗಳಾದ ಮೇಲೆ ಅವರ ಹತ್ರ ವಾದಿರಾಜರ ಪಾಠ ಕೇಳ್ತಾರೆ. ವಾಗೀಶ ತೀರ್ಥರಿಗೆ ವಿಶೇಷವಾಗಿ ನಾನು ಪಾಠ ಹೇಳಬೇಕು ಅನಿಸುತ್ತೆ, ಇವರಿಗೆ ಪಾಠಗಳನ್ನು ಹೇಳ್ತಾರೆ. ಹಾಗಾಗಿ ಹುಟ್ಟಿದ ದಿನದಿಂದ ಮಠದ ಬಂಗಾರದ ತಟ್ಟೆಯಲ್ಲೇ ಬಂದವರು ಅವರು. ಅವರ ಒಡನಾಟ ಎಲ್ಲ ಮಠದಲ್ಲೇ, ಕುಂಬಾಸಿ ಮಠ ಅಂತ ಹೇಳಿದ್ನಲ್ಲ, ಅಲ್ಲೇ ಅವರ ವೇದಾಧ್ಯಯನ, ಅಲ್ಲೇ ಅವರ ಆಟ. ಜೊತೆಗೆ ಅಪ್ಪನ ಮನೆಗೆ ಹೋಗೋದು, ಆ ಗುಡ್ಡೆಗಳಲ್ಲೆಲ್ಲ ಓಡಾಡೋದು. ಆ ಗುಡ್ಡೆಯಲ್ಲಿ ಓಡಾಡಿದರೆ ವಾದಿರಾಜರ ಪಾರದ ಚಿಹ್ನೆ, ಇವತ್ತು ಪಾಜಕ ಕ್ಷೇತ್ರದಲ್ಲಿ ಹೇಗೆ ಪಾರದ ಚಿಹ್ನೆ ಇದೆ, ಹಾಗೆ ಅಲ್ಲಿ ವಾದಿರಾಜರ ಪಾರದ ಪುಟ್ಟ ಪಾದಗಳ ಚಿಹ್ನೆ ಇದೆ. ಒಂದು ಜಾರು ಬಂಡಿ ಕಲ್ಲಿದೆ, ಅದನ್ನೆಲ್ಲ ನೀವು ನೋಡಬೇಕು. ಬಹಳ ಚೆನ್ನಾಗಿದೆ, ರಮಣೀಯವಾಗಿ. ಭಯಂಕರ ಮಳೆ ಬರುತ್ತೆ ಆ ಪ್ರಾಂತ್ಯದಲ್ಲಿ. ಎಷ್ಟು ಮಳೆ ಅಂದರೆ ಪಾಚಿ ಕಟ್ಬಿಡುತ್ತೆ. ಮನೆ ಅಂಗಣದ ಮುಂದೆ ಪ್ರತಿದಿನ ಗುಡಿಸ್ಬೇಕು, ಇಲ್ಲದೇನಿದ್ರೆ ಜಾರಿ ಬೀಳ್ತಾರೆ. ಅಂತಹದ್ದು ಶತಮಾನಗಳಿಂದ ವಾದಿರಾಜರು ಜಾರಿದ ಜಾಗದ ಆಚೆ ಈಚೆ ಪಾಚಿ ಇರುತ್ತೆ, ಆ ಜಾರಿದ ಜಾಗದಲ್ಲಿ ಪಾಚಿ ಕಟ್ಟಲ್ಲ. ನಾವು ಮುಟ್ಟಬಾರದು ಆ ಜಾಗ ಅಂತ ಪಾಚಿ ಅಭಿಮಾನಿ ಸಸ್ಯಗಳಿಗೆ. ಇದು ವಾದಿರಾಜರ ಜಾಗ, ನಾವಲ್ಲಿ ತೊಂದರೆ ಮಾಡಬಾರದು. ಇದೆಲ್ಲ ವಾದಿರಾಜರ ಮಹಿಮೆ. ಅವರೇ ವಾದಿರಾಜರ ಮುಂದೆ ಸನ್ಯಾಸಿಗಳಾದ ಮೇಲೆ ಅಂಕೋಲ, ಕಾರವಾರದ ಹತ್ರ
ಇವತ್ತು ವಾದಿರಾಜರ ಮಠಕ್ಕೆ ಸಂಬಂಧಪಟ್ಟ ಅಲ್ಲಿ 16 ಎಕರೆ ಜಾಗ ಇದೆ. ಓಹೋ. ಅಂಕೋಲಕ್ಕೆ ಹೋಗ್ತಾ ದಾರಿಯಲ್ಲಿ ಒಂದು ಮುಳ್ಳು ಚುಚ್ಕೊಳ್ಳುತ್ತೆ ಅವರು ಕಾವಿ ಶಾಟಿಗೆ. ತುಂಬಾ ಜನ ಹೇಳ್ತಾರೆ, ಗುರುಗಳೇ ಇಲ್ಲಿ ತುಂಬಾ ಮುಳ್ಳು ಉಪದ್ರವ, ಈ ಜಾಗಕ್ಕೆ ಹೋಗೋದು ಕಷ್ಟ ಅಂತ. ಆ ಉಪದ್ರವ ಪರಿಹಾರ ಸಮಾಜದ ಕಂಟಕಗಳನ್ನು ತೆಗಿಲಿಕ್ಕೆ ಇವರ ಸಂಚಾರ. ಹಾಗಾಗಿ ಆ ಕಾವಿ ಬಟ್ಟೆಯಿಂದ ಮುಳ್ಳು ತೆಗೆದು ಹೀಗೆ ಹಾಕ್ತಾ, ಇನ್ನೆಂದೂ ಈ ಪರಿಸರಕ್ಕೆ ನೀನು ಬರಬೇಡ ಅಂತಾರೆ. ಅವತ್ತಿನಿಂದ ಆ ಪರಿಸರದಲ್ಲಿ ಆ ಮುಳ್ಳುಗಳಿಗೆ ಪ್ರವೇಶವೇ ಇಲ್ಲ. ಬೀಜ ತಂದು ಹಾಕಿದ್ರೆ ಹುಟ್ಟಲ್ಲ. ಮಹಾತ್ಮರ ಒಂದೊಂದು ಶಕ್ತಿಗಳು, ಆ ತಪಸ್ಸುಗಳು, ಅದನ್ನು ನಾವು ಅನುಭವಿಸಬೇಕದು. ಆ ರೀತಿಯಾಗಿ ವಾದಿರಾಜರ ಒಂದು ಮಹಿಮೆಗಳು ಬಾಲ್ಯದಿಂದಲೇ ಬಹಳ ದೊಡ್ಡ ಪವಾಡ ಪುರುಷರು ಅಂತ ಜನಗಳಿಗೆಲ್ಲ ಭಾವನೆ. ಲೋಕೋದ್ಧಾರ ಪುರುಷರು, ಸುಮ್ಮನೆ ಪವಾಡ ಮಾಡ್ಲಿಕ್ಕೆ ಬಂದವರಲ್ಲ, ಲೋಕವನ್ನು ಉದ್ಧಾರ ಮಾಡ್ಲಿಕ್ಕೆ ಬಂದವರು. ಹಾಗೆ ವಾಗೀಶ ತೀರ್ಥರ ಸನ್ನಿಧಾನಕ್ಕೆ ಬರ್ತಾ ಬರ್ತಾ ಪಾಠವ ಜಾಸ್ತಿ ಇರುತ್ತೆ. ಅವರ ಬೆಳವಣಿಗೆ, ಉಪನಯನಾದಿ ಸಂಸ್ಕಾರಗಳ ಬಗ್ಗೆ ನೀವು ಕೇಳಿದರೆ, ಸಾಮಾನ್ಯವಾಗಿ ಉಪನಯನವನ್ನು 8 ವರ್ಷಂ ಬ್ರಾಹ್ಮಣಂ ಉಪನಯೀತ ತಮ್ಮ ಅಧ್ಯಾಪಯೀತ ಅಂತ ವೇದದ ವಿಧಿ. 8ನೇ ವಯಸ್ಸಿಗೆ ಉಪನಯನ ಮಾಡಿ ಆಮೇಲೆ ಅವನನ್ನು ಗುರುಕುಲಕ್ಕೆ ಸೇರಿಸಿ ಅಧ್ಯಾಪನ ಮಾಡಿಸಿ ಅಂತ ಇಷ್ಟು ವ್ಯವಸ್ಥೆ ಇದೆ. ಆದರೆ ಇಲ್ಲಿ 5ನೇ ವರ್ಷಕ್ಕೆ ಉಪನಯನ. ವ್ಯಾಸರಾಜರ ಕಥೆಯಲ್ಲೂ ಹಾಗೇ ಇದೆ. ತುಂಬ ಚುರುಕು ಬುದ್ಧಿ ಇದ್ದವರಿಗೆ, ವಾಕ್ಶಕ್ತಿ ಇದ್ದವರಿಗೆಲ್ಲ ಬೇಗ ಉಪನಯನ ಮಾಡಬಹುದು. ನಾವು ಬೇಗ ಸ್ಕೂಲಿಗೆ ಸೇರಿಸ್ಬಿಡ್ತೀವಲ್ಲ ಆ ಥರ LKG UKG ಹುಡುಗ. ಅದೇ 5ನೇ ವಯಸ್ಸಿಗೆ ಉಪನಯನ ಸಂಸ್ಕಾರ, ಅದು ಕುಂಭಾಸಿ ಮಠದಲ್ಲೇ ನಡೆಯುತ್ತೆ, ಎಲ್ಲ ವಾಗೀಶ ತೀರ್ಥರ ಅಧ್ಯಕ್ಷತೆಯಲ್ಲಿ. ಉಪನಯನ ಸಂಸ್ಕಾರ ಆದಮೇಲೆ ಮತ್ತೆ ಅವರಿಗೆ ವೇದಾಧ್ಯಯನ, ವಿಶೇಷವಾಗಿ ವೇದಾಂತ ಅಧ್ಯಯನ ಅನ್ನೋದು ನೆಪಂ ಅಷ್ಟೇ. ವಾದಿರಾಜರ ಗ್ರಂಥಗಳನ್ನು ನೋಡಿದರೆ ಇದು ಪಾಠದಿಂದ ಬಂದಿದ್ದಲ್ಲ, ಸ್ವರೂಪದಿಂದಲೇ ಬಂದ ಚಿಂತನೆಗಳು ಅಂತ ನಮಗೆ ಅರ್ಥ ಆಗಿಬಿಡುತ್ತೆ. ಅಂಥ ಅದ್ಭುತವಾದ ಅಧ್ಯಯನ ಸಂಪನ್ನರಾದ ಗುರುರಾಜರನ್ನು ನಮ್ಮ ಪೀಠಕ್ಕೆ ತರಬೇಕು ಅಂತ ಇನ್ನು ಮುಂದಿನ ಆಲೋಚನೆ ವಾಗೀಶ ತೀರ್ಥರದ್ದು. ಆದರೆ ಏನೇ ಆದರೂ ಈಗ ಮಧ್ಯಗೆ ಬಿಟ್ರು, ಒಂದು ವೇಳೆ ನೀನು ಸನ್ಯಾಸಿ ಆದರೆ ನಾನು ಬಾವಿಗೆ ಹಾರಿಬಿಡ್ತೀನಿ ಅಂತಾರೆ ಅವರು. ತಾಯಿ ಒಂದು ರೆಸಿಸ್ಟ್ ಮಾಡೋದು ಇದ್ದೇ ಇರುತ್ತೆ. ಹೌದು, ಯಾಕೆಂದ್ರೆ ಅವತ್ತಿನ ಕಾಲದ ಸಂಪತ್ತು ಅಂದರೆ ಸಂತಾನವೇ ಸಂಪತ್ತು. ಈಗಾಗಲೇ ಮಧ್ಯಗೆ ಭಟ್ಟರ ಜೀವನದಲ್ಲಿ ಆಗಬೇಕಾದ್ರೆ 2 ಟ್ವಿನ್ಸ್ ಆಗಿರುತ್ತೆ ಅವರಿಗೆ, ಅದು ಸತ್ತೋಗ್ಬಿಡುತ್ತೆ. ಅದು ಆ ದುಃಖಗಳೆಲ್ಲ ಇದೆ. ಮತ್ತೆ ಒಂದು ಸನ್ಯಾಸಿಯಾಗಿ ಹೋಗ್ತಾನೆ, ಅಯ್ಯೋ ನಮ್ಮ ಬದುಕು ಮೂರಾ ಬಟ್ಟೆ ಆಗೋಗ್ಬಿಡುತ್ತಲ್ವಾ ಅಂತ ದುಃಖ. ಬದುಕು ಸಂಭ್ರಮಗಳಿಗಲ್ಲ, ಸಾಧನೆಗಾಗಿ. ಚೆನ್ನಾಗಿ ಹೇಳಿದ್ರಿ. ಈ ಆಲೋಚನೆಗಳಿದೆ ಅವರಲ್ಲಿ. ಆದ್ರಿಂದ ಮಹಾತ್ಮರಿಗೆ ಗೊತ್ತು, ಈ ಚೇತನ ಯಾವುದೋ ಮೋಹದಲ್ಲಿ ಒದ್ದಾಡ್ತಾ ಇದೆ, ಅದನ್ನು ಬಿಟ್ಟರೆ ಎಂಥ ಊರ್ಧ್ವ ಲೋಕಗಳಿದೆ ಅಂತ ಆಲೋಚನೆ ಶ್ರೀಮದ್ ಆನಂದ ತೀರ್ಥರಿಗಿತ್ತು. ಹಾಗಾಗಿ ಪ್ರಾಣ ತಕ್ಕೊಳ್ತೀನಿ ಅಂದರೆ ತಕ್ಕೋ ನೋಡೋಣ ಆದ್ರು. ಯಾಕೆ ಅಂದರೆ ಆ ಪ್ರಾಣ ಇರೋದೇ ಇವ್ರ ಕೈಲಿ, ಇವ್ರು ತೆಗೆದ್ರೆ ಹೋಗುತ್ತೆ, ಇಲ್ಲಾಂದ್ರೆ ಹೋಗಲ್ಲ. ಅವರು ಪ್ರಾಣದೇವರವರು. ಅದೇ ಥರನೇ ಇಲ್ಲಿಯೂ ಪ್ರಸಂಗಗಳು. ಬಿಟ್ಕೊಟ್ಬಿಡಿ ನಮ್ಮ ಮಠಕ್ಕೆ ಅಂತ ವಾಗೀಶ ತೀರ್ಥರು ಹೇಳ್ತಾರೆ. ಅದು ಹೇಗೆ ಬಿಡ್ಲಿಕ್ಕಾಗುತ್ತೆ ಗುರುಗಳೇ? ಮಠಕ್ಕೆ ಸೇರಿಸ್ಬೋದು, ಆದರೆ ಸನ್ಯಾಸ ಕೊಡೋದು ಅಂದರೆ ಮನೆಯಿಂದ ಹೊರಗೆ, ಇನ್ನು ಯಾವತ್ತೂ ಮನೆಯ ಸಂಬಂಧವೇ ಇಲ್ಲ. ಆಮೇಲೆ ಮುಂದಿನ ಉತ್ತರಾಧಿಕಾರಿ ಅಂತ ಅವನನ್ನು ಹೇಳಲಿಕ್ಕೆ ಆಗಲ್ಲ. ಅಂದರೆ ತಮ್ಮ ಪರಂಪರೆಯ ಮಗ ಇವನು, ಅವನ ಪರಂಪರೆ ಅಂತ ಹೇಳಲಿಕ್ಕಾಗಲ್ಲ, ಆ ಪರಂಪರೆ ಮುಂದುವರಿಯಲ್ಲ. ಹಾಗಾಗಿ ಇಂಥ ನಮ್ಮ ಮನಸ್ಸಿಗೆ ಕ್ಲೇಶ ಆಗುವ ಈ ವಿಚಾರ ನಮಗೆ ಬೇಡ ಅಂತ ಅವರು ನಿರಾಕರಿಸ್ತಾರೆ. ಆದರೆ ಇಂಥ ಮಾನವೀಯತೆ ನೋಡಿ ವಾಗೀಶ ತೀರ್ಥರು. ಅದೆಂಗೆ ನಾವಾದರೆ ಅಗ್ರಿಮೆಂಟ್ ಆಗಿದೆ, ಕಮಿಟ್ಮೆಂಟ್ ಆಗಿದೆ. ಅವತ್ತು ಸಂತಾನ ಆಗ್ಬೇಕಾದ್ರೆ ಎಲ್ಲ ವರ ಕೇಳಿದ್ರಿ, ಇವತ್ತು ನೀವು ಹಠ ಮಾಡ್ತಾ ಇದ್ರಿ ಅಂತ ಪುರಾಣದಲ್ಲೇ ಆ ಕಥೆ ಇದೆ ನೋಡಿ. ಇವೆಲ್ಲ ಈಗ 2 ಕಥೆ ಹೇಳಿದೆ ನಿಮ್ಗೆ. ಕನಕಗಿರಿ ಕಥೆ ಹೇಳಿದೆ, ಅವರ ಗೌರಿ ಕಥೆ ಹೇಳಿದೆ. ನಮ್ಮ ಉಪನಿಷತ್ತು ಪುರಾಣಗಳಲ್ಲಿ ಕಥೆ ಇದೆ, ನಿಮಗೆ ಗೊತ್ತಿದೆ. ಹರಿಶ್ಚಂದ್ರನಿಗೆ ಸಂತಾನ ಆಗಲ್ಲ. ಅವನೇನು ಹೇಳ್ತಾನೆ, ವರುಣದೇವನ ಥರ ಸ್ತೋತ್ರ ಮಾಡಿ ಹೇಳ್ತಾನೆ, ನನಗೆ ಸಂತಾನ ಆದರೆ ನಿನಗೆ ಬಲಿ ಕೊಡ್ತೀನಿ ಅಂತಾನೆ. ಈಗ ಹೇಳಿದ್ನಲ್ಲ, ಕನಕಗಿರಿ ಮಗು ಆದರೆ ರಥಕ್ಕಾಗ್ತೀನಿ ಅಂತ. ಅಂದರೆ ಆಗಲಿ ಅಷ್ಟೇ, ಆಮೇಲೆ ನೋಡೋಣ ಅಂತ. ಆಮೇಲೆ ಸಬೂಬ್ ಹೇಳ್ತಾ ಹೋಗ್ತಾನೆ. ಅದು ದೊಡ್ಡ ಕಥೆ ಇದೆ. ಅದು ಇದಕ್ಕೆಲ್ಲ ಒಂದು ಪ್ರಾಚೀನ ಕಾಲದ ಇತಿಹಾಸಗಳಿವೆ. ಹಾಗೆ ಇಲ್ಲಿ ನಾವು ಕೊಡಬೇಕು ಅಂತ ಅಗ್ರಿಮೆಂಟ್ ಇದೆ, ಯಾವ ಮಾತುಗಳು ಆಡಲ್ಲ. ತುಂಬ ಮಾನವೀಯತೆ. ವಾಗೀಶ ತೀರ್ಥರ ಹೃದಯ ತುಂಬ ನಿರ್ಮಲ, ತುಂಬ ಸ್ವಚ್ಛ. ವಾಗೀಶ ತೀರ್ಥರ ಒಂದು ವೈರಾಗ್ಯ ಆಯಿತು. ಇವತ್ತು ವಾಗೀಶ ತೀರ್ಥರ ವೃಂದಾವನ ಈ ಉಡುಪಿಯ ವೃಂದಾವನಗಳ ಸಮುಚ್ಚಯದ ನಡುವೆ ಇದೆ. ಅಲ್ಲೇನು ವೈಭವ ಇಲ್ಲ. ಅದೇ ಈಚೆ ಆಗಿದ್ರೆ ಸಿಕ್ಕಾಪಟ್ಟೆ ವೈಭವೀಕರಿಸಿ ಬಂಗಾರದ ಕವಚ ಎಲ್ಲ ಹಾಕ್ಬಿಡ್ತಿದ್ದು. ಅಲ್ಲಿ ಏನಿಲ್ಲ, ಎಲ್ಲರೂ ಕೂಡ ಭಗವನ್ಮುಖವಾದ ಪ್ರಜ್ಞೆಯಿಂದ ಬದುಕಬೇಕು ಅಂತ ಆಲೋಚನೆ ಇದ್ದವರು. ಇವತ್ತು ಇದೇ ವ್ಯಾಸರಾಜರಾಗಲಿ ಪದ್ಮನಾಭ ತೀರ್ಥರಾಗಲಿ ಎಲ್ಲಿ ಕೂತಿದ್ದಾರೆ? ಬಟ್ಟ ಬಯಲು. ನಿಮ್ಮೊಬ್ಬರಿಗೆ ಸೇವಾಕರ್ತಗಳು ಅಂತ ಹೇಳಿದ್ರು ಸಾಕು, ನೀವು ದೊಡ್ಡ ಚಪ್ಪರ ಹಾಕ್ಕೊಡ್ತೀರಿ. ಅವರಿಗೆ ಬೇಡ ಅದು. ವಾದಿರಾಜರೇ ಹೇಳ್ತಾರೆ, ತಾರಣೇ ವೌಕಸಿ ಪಾರ್ಣೇವ ತಾಪಸೋ ಭೂಪಸೋ ವಸತ್. ನಾವೆಲ್ಲ ಸನ್ಯಾಸಿಗಳು. ನಾವು ತೃಣದಿಂದ ಮಾಡಿದ ಗುಡಿಸಲು ನಮಗೆ ಆನಂದ ಕೊಡುತ್ತೆ, ಪರ್ಣದಿಂದ ಮಾಡಿದ ಗುಡಿಸಲು ನಮಗೆ ಆನಂದ ಕೊಡುತ್ತೆ. ಅಂಥ ಭಾವನೆಯಿಂದ ಬದುಕನ್ನು ಕಟ್ಟಿದವರು.
ಯಾವುದಕ್ಕೋಸ್ಕರ ನಾವು ಅವತಾರ ಮಾಡಿದ್ದೇವೆ ಅಂತ ಎಚ್ಚರ ಇದ್ದವರು. ಹಾಗಾಗಿ ವಾಗೀಶ ತೀರ್ಥರ ಮನಸ್ಸು ತುಂಬ ನಿರ್ಮಲ. ಅವ್ರು ಹೇಳ್ತಾರೆ, ಆಯಿತು ನಿರೀಕ್ಷೆ ಮಾಡ್ತೀವಿ ಅಂತಾರೆ. ಒತ್ತಾಯ ಮಾಡಿ ಅಂದರೆ ಸನ್ಯಾಸಕ್ಕೆ ತಗೊಂಡ್ಬಿಡಬೇಕು ಅನ್ನುವ ಆಗ್ರಹ ಇಲ್ಲ. ಆಯಿತು ವಿಚಾರ ಮಾಡೋಣ. ಈಗ ನೀವು ಈ ಮಗುವನ್ನು ನಮ್ಮ ಮಠಕ್ಕೆ ಒಪ್ಪಿಸಬೇಕು ಅಂತ ಆದರೆ ನಿಮ್ಮ ಅಪೇಕ್ಷೆ ಏನು? ಇಲ್ಲ ನಮಗೊಂದು ಸಂತಾನ ಬೇಕು ನಮ್ಮ ಪರಂಪರೆ ಮುಂದುವರಲಿಕ್ಕೆ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನಿಮಗೆ ಇನ್ನೊಂದು ಸಂತಾನ ಆಗುತ್ತೆ. ಸಂತಾನ ಆದಮೇಲೆ ಇದನ್ನು ಮಠಕ್ಕೆ ಒಪ್ಪಿಸಿ, ಅದನ್ನು ನಿಮ್ಮ ಪರಂಪರೆಗೆ ಅಂತ ಇಟ್ಟುಕೊಳ್ಳಿ. ಇದೆಲ್ಲ ಆಚಾರ್ಯರ ಪ್ರಸಂಗದಲ್ಲೂ ಹಾಗೆ ಎಕ್ಸಾಕ್ಟ್ಲಿ ಡಿಟೋ ಹಾಗೆ ಬರ್ತಾ ಇದೆ. ಅಲ್ಲಿ ವಿಷ್ಣು ತೀರ್ಥರು ಬಂದು ತಮ್ಮನಾಗಿ ಅಷ್ಟೇ. ಅದೇ ತರನೇ ಇಲ್ಲಿ ಅವ್ರ ಮಗ ಹುಟ್ಟಿದ್ರು, ಮತ್ತೆ ಅವರು ವಿಷ್ಣು ತೀರ್ಥರಾಗಿ ಸನ್ಯಾಸಿಗಳಾದರು. ಇಲ್ಲಿ ಇವರು ನಾರಾಯಣಾಚಾರ್ಯ ಅಂತ ಮಗನ ಹೆಸರು. ಅದನ್ನ ಯುಕ್ತಿ ಮಲ್ಲಿಕಾದಿ ತಾಳೆಗರಿ ಗ್ರಂಥಗಳಲ್ಲಿ ಅವರ ಹೆಸರಿದೆ. ಆಮೇಲೆ ಅವರೇ ಸುರೋತ್ತಮ ತೀರ್ಥರಾಗಿ ಭಂಡಾರಕೇರಿ ಮಠದ ಒಂದು ಪರಂಪರೆಯಲ್ಲಿ ಬರ್ತಾರವರು. ಅದರಲ್ಲಿ ಒಂದು ನಿರ್ಮಲತೆ ಇದೆ, ಅದು ಮುಂದಿನ ಹೇಳ್ತೇನೆ ನಾನು. ಈ ರೀತಿಯಾಗಿ ಒಂದು ಮಗು ಆಗಲಿ ಅಂತ ಒಂದು ಒಪ್ಪಂದ ಆಗುತ್ತೆ. ಆ ಮಗು ಆಗುತ್ತೆ. ಆದಮೇಲೆ ಈಗ ಅನಿವಾರ್ಯ ಮಠಕ್ಕೆ ಒಪ್ಪಿಸಲೇಬೇಕು. ಭೂವರಾಹನಿಗೆ ಈ ಸಂಸಾರದ ಅಪೇಕ್ಷೆ ಝೀರೋ, ಇಲ್ಲೇ ಇಲ್ಲ. ಯಾಕೆ ಅಂದರೆ ಸರ್ವಜ್ಞರವರು. ನಾನು ಬಂದ ಉದ್ದೇಶ ಏನು? ಅವರಿಗೆ ಉತ್ಸಾಹ ಪುಟಿತಾ ಇದೆ. ಎಲ್ಲಿ ಅಂದರೆ ಈ ಸಮಾಜ ಎಲ್ಲೆಲ್ಲಿ ಉದ್ಧಾರ ಮಾಡಬೇಕು. ಉದ್ಧಾರ ಅಂದರೆ ಅವತ್ತಿನ ಕಾಲಕ್ಕಲ್ಲ, ಸಾರ್ವಕಾಲಿಕ. ಸಾರ್ವಕಾಲಿಕವಾಗಿ ಸಮಾಜವನ್ನು ಮೇಲೆ ಎತ್ತಬೇಕು. ಇವತ್ತು ವಾದಿರಾಜರ ಅವತ್ತಿನ ಅವತಾರ ಇವತ್ತು ಅಷ್ಟೇ ಜ್ವಲಂತ ಉಪಕಾರಿಯಾಗಿದೆ. ಅವತ್ತೆಷ್ಟು ಜನರಿಗೆ ಉಪಕಾರಿಯೋ ಅದಕ್ಕಿಂತ ಹೆಚ್ಚಿನ ಜನ ಇದ್ದಾರೆ ಅಂದ್ರೆ ಅಷ್ಟೇ ಉಪಕಾರಿಯಾಗಿದೆ ಅವರ ಜೀವನ. ಹೇಳೋದು ಒಂದು ಹೊಸ ಆಯಾಮ ಇದು. ಯಾಕಂದ್ರೆ ನಾವೇನ್ ಅನ್ಕೊಳ್ತೀವಿ, ಈಗ ನಮ್ದು GDP ಇನ್ಕ್ರೀಸ್ ಮಾಡ್ಕೋಬೇಕು, ಈಗ ನಾವು ನೆಕ್ಸ್ಟ್ ಇಯರ್ ನಮ್ದು ಬೆಳೆದ್ಬಿಡ್ಬೇಕು, ಇನ್ನು 5 ವರ್ಷದಲ್ಲಿ ಅಷ್ಟೇ ನೋಡ್ತೀವಿ ನಾವು. 5 ವರ್ಷ 10 ವರ್ಷ ಪಂಚವಾರ್ಷಿಕ ಯೋಜನೆ, ಇಷ್ಟರಲ್ಲಿ ನಮ್ಮ ಸಮಾಜ ದೊಡ್ಡದಾಗಬೇಕು ಅಂತ. ತಾವು ಹೇಳ್ತಿರೋದು ವಾದಿರಾಜರು ಏನು 15ನೇ ಶತಮಾನದಲ್ಲಿ ಮಾಡಿದ್ರು, ಅದು ಸರ್ವಕಾಲಿಕವಾದ ಒಂದು ಬೆಳವಣಿಗೆಗೆ ಅವ್ರು ಆ ಕೆಲಸ ಮಾಡ್ತಾರೆ ಅಂತ. ನಿಮಗೆ ಇನ್ನೊಂದು ಇದಕ್ಕೆ ಪೂರಕವಾಗಿ ಮಾತು ಹೇಳ್ತೇನೆ. ಇದು ಬರೀ ಒಂದು ಕಥೆಗಳನ್ನು ಎಲ್ಲರೂ ಹೇಳ್ತಾರ್ರಿ, ಅದರಲ್ಲಿರೋ ಸ್ವಾರಸ್ಯಗಳ ಅರ್ಥ ಮಾಡ್ಕೊಳ್ಬೇಕು. ವಾದಿರಾಜರು ಹೇಳ್ತಾರೆ, ಕುಮಾರಧಾರ ನದಿ ತೀರದಲ್ಲಿ ನಾನು, ಮಧ್ವಾಚಾರ್ಯರು, ವಿಷ್ಣು ತೀರ್ಥರು ಎಲ್ಲ ಜಪ ಮಾಡ್ತಾ, ಅನಿರುದ್ಧ ತೀರ್ಥರು ಎಲ್ಲ ಇಲ್ಲಿ ಜಪ ಮಾಡ್ತಾ ಇವತ್ತು ಕೂತಿದ್ದೇವೆ ನಾವು. ಇವತ್ತು ಜಪ ಮಾಡ್ತಾ ಇದೀವಿ, ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ಪಂಚಮಿ ತೀರ್ಥ ಅಗ್ರಹಾರ ಅನಿರುದ್ಧ ತೀರ್ಥರ ಸನ್ನಿಧಾನ, ಅಲ್ಲಿ ಇವತ್ತು ನಾವು ತಪಂತ ಸನ್ಮಂತ್ರಂ ಜಪಂತ ಶ್ಯಾಮ ಸಂತತಂ ಇವತ್ತು ಕೂತಿದ್ದೀವಿ. ಯಾಕೆ ಕೂತಿದ್ದೀರಿ ಕೇಳಿ. ಅವರೇ ಹೇಳ್ತಾರೆ ನೋಡಿ, ಮುಂದಿನ ಕಲಿಯುಗದಲ್ಲಿ ಧರ್ಮಸ್ಥಾಪನೆ ಯಾವಾಗ 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 ಆಗಬೇಕು ಅಂತ ನಮ್ಮ ಒಪ್ಪಂದಗಳಿದೆ, ಋಷುದೇವತೆಗಳ ಒಪ್ಪಂದಗಳಿದೆ. ಹಾಗಾಗಿ ಆ ಕುಮಾರಧಾರ ಬೆಟ್ಟದಲ್ಲಿ ವಿಷ್ಣು ತೀರ್ಥರ ತಪಸ್ಸು ಮಾಡ್ತಾ ಇದ್ದಾರೆ. ಈ ಅಂಶವನ್ನ ವಾದಿರಾಜರೇ ದಾಖಲು ಮಾಡ್ತಾರೆ, ಮತ್ತೆಲ್ಲೂ ನಿಮಗೆ ಸಿಗಲ್ಲ. ಸ್ವಾನುಜಂ ವಿಷ್ಣು ತೀರ್ಥಂಚ ತಪಸಾ ಧೂತ ಕಲ್ಮಷಂ ಪ್ರೇಷಯಿಷ್ಯತಿ ಸತ್ತತ್ವ ಕಥನಾಯ ಕಲೋಕಿಲ. ಸರಿಯಾಗಿ ಶರಚ್ಛತೆ ವ್ಯತೀತೇತು ದೇವಾನಾಂ ಆಜ್ಞೆಯ ಪ್ರಭು. ಈಗ ಊರ್ಧ್ವ ಬದರಿಯಲ್ಲಿ ನಮ್ಮ ಗುರುಗಳಾದ ಆನಂದ ತೀರ್ಥರು ಇನ್ನೂ ಭೂಲೋಕದಲ್ಲೇ ಇದ್ದಾರೆ, ಊರ್ಧ್ವ ಬದರಿಯಲ್ಲಿದ್ದಾರೆ. ಇದ್ದು ಈ ಸಮಾಜದ ಎಲ್ಲ ಆಗುಹೋಗುಗಳನ್ನ ನಿಯಾಮಕರಾಗಿ ನಮ್ಮ ಒಳಗಡೆನೇ ಇದ್ದು ಮಾಡ್ತಾ ಇದ್ದಾರೆ. ಒಂದು ಅವರ ಅವತಾರ ರೂಪ ಇಲ್ಲೇ ಇದೆ. ದೇವತೆಗಳ ದೃಷ್ಟಿಯಿಂದ 100 ವರ್ಷ ಅಂದರೆ ಮಾನವ ದೃಷ್ಟಿಯಿಂದ 36,000 ವರ್ಷ. ಅದಾದ್ಮೇಲೆ ಊರ್ಧ್ವ ಬದರಿಯಿಂದ ಮಧ್ವಾಚಾರ್ಯರು ಹೊರಟೋಗ್ತಾರೆ, ಅವರ ಅವತಾರ ಕಾರ್ಯವನ್ನು ಸಮಾಪ್ತಿ ಮಾಡಿ ಹೋಗ್ತಾರೆ. ಇನ್ನು 30,000 ವರ್ಷ ಊರ್ಧ್ವ ಬದರಿಯಲ್ಲಿ ಮಧ್ವಾಚಾರ್ಯ ಇರ್ತಾರೆ. ಅವರಾದ ಮೇಲೆ ಮಧ್ವಾಚಾರ್ಯರು ವಿಷ್ಣು ತೀರ್ಥರಿಗೆ ಹೇಳಿ ಹೋಗ್ತಾರೆ. 36,000 ವರ್ಷ ಆದ್ಮೇಲೆ ಅಂದ್ರೆ ದೇವತೆಗಳು 100 ವರ್ಷ, ಮನುಷ್ಯಮಾನದಲ್ಲಿ 36,000 ವರ್ಷ, ಅಂದ್ರೆ ಇನ್ನು 30,000 ವರ್ಷ ಆದ್ಮೇಲೆ ವಿಷ್ಣು ತೀರ್ಥರು ಬರ್ತಾರೆ. ಬಂದು ಆಚಾರ್ಯರ ಗ್ರಂಥಗಳೆಲ್ಲ ಕಡ್ತಿಲ ಅನ್ನುವ ಕ್ಷೇತ್ರದಲ್ಲಿದೆ, ಅಲ್ಲಿಂದ ಅದನ್ನೆಲ್ಲ ಉದ್ದೀಪನ ಮಾಡ್ತಾರೆ. ಅದಾದ್ಮೇಲೆ ನಾನು ಇರ್ತೇನೆ, ನಾನು ಅದರ ಮುಂದಿನ ಕಾರ್ಯಗಳನ್ನು ನಾನು ನೋಡ್ತೇನೆ. ಹಾಗಾಗಿ ಇದು 1 ದಿನ 2 ದಿನದ ಪ್ರೋಗ್ರಾಮ್ ಅಲ್ಲ, ಇದು ಸಾವಿರಾರು ಲಕ್ಷ ಕಲಿಯುಗ ಮುಗಿಯುವ ತನಕ ನಮ್ಮ ವ್ಯಾಪಾರಗಳಿದೆ. ವಾದಿರಾಜರ ಮಾತು, ಕಲಿಯುಗ ಮುಗಿಯುವ ತನಕ ನಮ್ಮ ವ್ಯಾಪಾರಗಳಿದೆ. ಹಾಗಾಗಿ ನಿಮ್ಮನೇಲಿ ಒಂದು ಮಗು ಆಗಲಿಲ್ಲ, ನಿಮ್ಮನೇಲಿ ಒಂದೇನೋ ಸಣ್ಣ ಸಮಸ್ಯೆ ಇದೆ, ಇದೆಲ್ಲ ಯಾವ ಲೆಕ್ಕ? ವಾದಿರಾಜರಿಗೆ ಇದು ಯಾವ ಲೆಕ್ಕ? ಅಂದ್ರೆ ಅಂಥ ದೊಡ್ಡ ವ್ಯಾಪ್ತಿ. ನೀವು ಹೇಳ್ತಿರೋದು 30,000 ವರ್ಷ ಮೊದಲು ಇವರು ಮಧ್ವಾಚಾರ್ಯರು ಮಾಡೋವಂಥದ್ದು, ಆಮೇಲೆ ಇನ್ನೊಂದು 30,000 ವರ್ಷನೋ 20,000 ವರ್ಷ ವಿಷ್ಣು ತೀರ್ಥರು, ಆಮೇಲೆ ಮತ್ತೆ ಹಾಗೆ ಕಂಟಿನ್ಯೂ ಆಗುತ್ತೆ. ವಾದಿರಾಜರು ಮಾಡ್ತಾರೆ. ವಾದಿರಾಜರು ನಿರಂತರ ನಡೀತಾನೆ ಇದೆ. ಹಾಗೆ ಅದು ವ್ಯಾಪಾರ. ಅದಕ್ಕೆ ನಾವೆಲ್ಲ ಇಲ್ಲಿ ಕೂತು ಇವತ್ತು ಜಪ ಮಾಡ್ತಾ ಇದೀವಿ, ನಮ್ಮನ್ನು ಹೋಗಿದೀವಿ ಅಂತ ನೀವು ಬರಿಬೇಡಿ. ಬರ್ತ್ಡೇ ಡೆತ್ ಡೇ ಬರೆದಿಟ್ಬಿಡ್ತೀರಿ, ನಮ್ಗೆ ಹಾಗೆ ಬರಿಬೇಡಿ. ಅವತಾರ ಆಗಿದ್ದನ್ನು ಬರೀರಿ. ರಾಜರು
ಅವರು ಪರಂಧಾಮಕ್ಕೆ ತೆರಳಿಬಿಟ್ರು, ಹೇಳಬೇಡಿ. ಇದೇ ಮುಂದಿನ ಕಥೆಗಳೇ. ಅದನ್ನ ವಾದಿರಾಜರೇ ಹೇಳಿದ್ದು. ಮತ್ತೆ ನಾವು ನೀವು ವ್ಯಾಖ್ಯಾನ ಮಾಡುವ ಅಂಶವೇ ಇಲ್ಲ. ಸಂತತಂ ಶ್ಯಾಮ, ನಿರಂತರ ನಾವು ಇಲ್ಲಿ ಇದ್ದೇವೆ ಅಂತ ಹೇಳ್ತಾರೆ ವಾದಿರಾಜರು. ಹಾಗಾಗಿ ಅಲ್ಲಿದ್ದಾರೆ, ಈಗ ಕುಮಾರಧಾರೆಯಲ್ಲಿದ್ದಾರೆ, ಈಗ ಸೋದೆಯಲ್ಲಿದ್ದಾರೆ, ನಿಮ್ಮ ಮನೇಲಿ ಪೂಜೆ ಮಾಡಿದ್ರೆ ನಿಮ್ಮಲ್ಲಿದ್ದಾರೆ. ಹಾಗಾಗಿ ಇವರನ್ನ ಸಾಮಾನ್ಯ ಮಾನವರು ಅಂತ ಹೇಳಲಿಕ್ಕಾಗುತ್ತಾ? ಎಂಥವ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಅಂತ ಇವೆಲ್ಲ ಒಂದು ಎಚ್ಚರಗಳು. ಅಂದ್ರೆ ನಾನು ಈ ಪಾಡ್ಕಾಸ್ಟ್ ಶುರು ಮಾಡೋಕ್ಕಿಂತ ಮುಂಚೆ ಇಷ್ಟೇ ಇದ್ದಿದ್ದು ನನ್ನ ತಲೆಯಲ್ಲಿ. ಅಂದ್ರೆ ಆರಾಧನೆ ನಡೀತಾ ಇದೆ, ಹಾಗಾಗಿ ನಾವು ಅವ್ರನ್ನ ನೆನಪಿಸ್ಕೊಳ್ಬೇಕು. ಯಾಕಂದ್ರೆ ನೆನಪಿಸ್ಕೊಳ್ಳೋದ್ರೇನು, ರಾಜರ ನಿಮಗೆ ಅನುಗ್ರಹ ಮಾಡಿದ್ದಾರೆ, ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ನನ್ನ ಬಗ್ಗೆ ನೋಡಪ್ಪ ಅಂತ ನಿಮಗೆ ಹೇಳಿದ್ದಾರೆ. ನೀವು ವಾದಿರಾಜರ ಆರಾಧನೆಯಲ್ಲಿ ಪ್ರತಿ ಬಾರಿ ಭಾಗವಹಿಸಿದ ಪುಣ್ಯ ಇದು. ವಾದಿರಾಜರ ಉಚ್ಚಿಷ್ಟ ಭೋಜನದ ಒಂದು ಪುಣ್ಯ ಅಂತ ಅನ್ಕೊಳ್ಳಿ ಅಷ್ಟೆ. ಹಾಗಾಗಿ ಈಗ ಪ್ರೇರಣೆ ಮಾಡಿ ಹೇಳಿಸೋರು ಅವರೇ, ನಾವೆಲ್ಲ ಏನು ಅವ್ರ ಮುಂದೆ ಯಾವ ಮರದ ತಪ್ಪಲು ನಾವು, ಅಂಥ ಮಹಾನುಭಾವರು. ಅಂದ್ರೆ ಒಂದು ತುಂಬಾ ಸ್ಪೆಷಲ್ ಪಾಯಿಂಟ್ ಇದು ಆಚಾರ್ಯ. ಯಾಕಂದ್ರೆ 5,000 ವರ್ಷ ನಾವು ಯೋಚನೆ ಮಾಡಲ್ಲ, ಈ ಸಾವಿರಾರು ಲಕ್ಷಾಂತರ ವರ್ಷಗಳ ಕೂಡ ನಮ್ಮ ಸನಾತನ ಧರ್ಮ, ನಮ್ಮ ಆಧ್ಯಾತ್ಮ, ಭಗವತ್ ಪ್ರಜ್ಞೆ ಜನಗಳಲ್ಲಿ ಯಾವ್ಯಾವಾಗ ಕಡಿಮೆ ಆಗುತ್ತೆ ಅದನ್ನ, ಅಂದ್ರೆ ನಾವು ಈಗ ನಾನೊಂದು ಪಾಡ್ಕಾಸ್ಟ್ ಮಾಡ್ತಾ ಇದ್ದೆ, ಈ 1000 ವರ್ಷದವರೆಗೆ ಈ ತಾಳೆಗರಿ ಗ್ರಂಥಗಳನ್ನ ಹೇಗೆ ಉಳಿಸೋದು ಅಂತ. ಅದು ಮಾಡ್ಬೇಕಾದ್ರೆ ಡಾಕ್ಟರ್ ಮುರುಕುಂದ್ ಅಂತ ಅವರು ಮಾಡಿರುವಂತಹ ರಿಸರ್ಚ್. ಅಂದ್ರೆ ಅವ್ರು ಆಲ್ರೆಡಿ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಈಗ ವಾದಿರಾಜರು ಇದ್ದಾರೆ ಅಂದ್ರೆ ಅವ್ರು ಉಳಿಸ್ತಾರೆ, ನಾವೇನ್ ಯೋಚನೆ ಮಾಡ್ಬೇಕಾಗಿಲ್ಲ. ಮಧ್ವಾಚಾರ್ಯರ ಆ ಗ್ರಂಥಗಳನ್ನ ಕಡ್ತಿಲದಲ್ಲಿ ಇಟ್ಟು ಹೋಗಿದ್ದಾರೆ, ಅದನ್ನು ಬಂದು ವಿಷ್ಣು ತೀರ್ಥರು ತೆಗಿತಾರೆ. ನಿಮ್ಮ ಎಲ್ಲಾ ಆಲೋಚನೆಗಳನ್ನ ಮೀರಿದ ಆಲೋಚನೆಗಳನ್ನು ಮಾಡುವ ಸರ್ವಜ್ಞರವರು. ಆದ್ರಿಂದ ನಮಗೇನು ಸಮಾಜದ ಬಗ್ಗೆ ಕಳಕಳಿ ಇದೆ, ಅದಕ್ಕಿಂತ 1,00,000 ಕೋಟಿ ಪಟ್ಟು ಅಧಿಕವಾದ ಕಳಕಳಿಗಳ ಅಂತಹ ಸಂತರಿಗಿದೆ. ಅವ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಹೀಗೆ ಕಥೆಯನ್ನು ಮುಂದುವರಿಸ್ತೀನಿ. ನಡುವೆ ಈ ವಿಚಾರಗಳು ಬಂದಿದೆ ಅಷ್ಟೇ. ನಿಮಗೆ ಎಷ್ಟು ಅಗತ್ಯ? ಇಲ್ಲ, ನನಗೆ ಆ ಕುತೂಹಲಕ್ಕೋಸ್ಕರ. ಯಾಕಂದ್ರೆ ಸಾಮಾನ್ಯವಾಗಿ ನಾವು ಇದೊಂದು 400ನೇ ಆರಾಧನೆ, 500ನೇ ಆರಾಧನೆ ಅನ್ಕೋತೀವಿ. ಈ 30, 60,000, 90,000 ಏನಿದು 500 ಅಂತ? ಅದೊಂದು ಮನುಷ್ಯ ಬುದ್ಧಿಯ ವ್ಯಾಪಾರಗಳಷ್ಟೇ ಇದೆಲ್ಲ. ನನ್ನ ಪ್ರಕಾರ ಈ ಮನುಷ್ಯ ಬುದ್ಧಿಯ ವ್ಯಾಪಾರ. ನಿಮ್ಮ ಆರಾಧನೆ, ನಿಮ್ಮ ಕಾಣಿಕೆಯಿಂದ ಅವರು ಯಾವುದೇ ರೀತಿ ನರ್ತನ ಮಾಡಲ್ಲ. ಅವ್ರು ಮೊದಲೇ ಹೇಳಿದ್ದಾರೆ, ನಮಗೆ ತೃಣದ ಗುಡಿಸಲು ಸಾಕು, ನಾವು ಬಂದ ಉದ್ದೇಶ ಬೇರೆ ಇದೆ, ಕೊಡ್ಲಿಕ್ಕೆ ಬಂದವರೇ ವಿನಃ ನಾವು ಪಡಿಲಿಕ್ಕೆ ಬಂದವರೇ ಅಲ್ಲ ಅಂತ. ಅದು ಏನು ಮಾಡಬೇಕು? ಗುರುರಾಜರ ಸೇವೆ. ಇವತ್ತೆಲ್ಲೇನು ಆರಾಧನೆ ವೈಭವ ವಾದಿರಾಜರಿಗೆಲ್ಲ ನಡೆಯುತ್ತಲ್ವಾ, ಅದು ಭೂತರಾಜರು ತಮ್ಮ ಬದುಕಿನ ಸಾಧನೆಗಾಗಿ ಮಾಡ್ತಾ ಇರುವ ಗುರು ಸೇವೆ ಅಷ್ಟೇ. ಅದರ ಲಾಭ ಯಾರಿಗೆ? ಸಮಾಜಕ್ಕೆ. ಮತ್ತೆ ಅವರು ಸನ್ಯಾಸಿಗಳು, ಅವರಿಗೇನು ಅದರ ಲಾಭ ಇಲ್ಲ. ಒಟ್ಟಿನಲ್ಲಿ ಈಗ ಕಥೆಯನ್ನು ನಾನು ಮುಂದುವರಿಸಿದ್ರೆ, ಈಗ ಅವರು ತಂದೆ ತಾಯಿಯ ವಿರೋಧ ಬಂತು, ಇನ್ನೊಂದು ಮಗುವಿನ ಪ್ರಾಪ್ತಿ ಆಯ್ತು ಅವ್ರಿಗೆ. ನಾರಾಯಣಾಚಾರ್ಯರ ಜನ್ಮ ಆಗುತ್ತೆ. ಅವರಿಗೆ ನಾರಾಯಣಾಚಾರ್ಯ ಅಂತ ಅವರು ಸನ್ಯಾಸ ಆಗೋಕ್ಕಿಂತ ಮೊದಲು ವ್ಯಾಖ್ಯಾನಕರ್ತೃಗಳು ಅವರು ನಾರಾಯಣಾಚಾರ್ಯರು. ಅಂದರೆ ಆ ವಾದಿರಾಜರ ಯುಕ್ತಿಮಲ್ಲಿಕಾ ಗ್ರಂಥಗಳಿಗೆ ತಮ್ಮನ ಕೈಲೇ ವ್ಯಾಖ್ಯಾನ ಮಾಡಿಸಿಬಿಡ್ತಾರೆ. ಅಲ್ಲಿ ಅಣ್ಣ ತಮ್ಮ ಅಂದರೆ ಈ ಭೂಲೋಕದ ಥರ ನಾವು ಮಾತನಾಡೋದು ಬೇಡ, ಅವರು ದೇವತೆಗಳಲ್ಲಿ ಅಣ್ಣ ತಮ್ಮ, ಅಂದರೆ ಟೀಮ್ ವರ್ಕ್ ಮಾಡುವಂಥ ಅರ್ಹತೆ ಉಳ್ಳವರು. ಆ ದೃಷ್ಟಿಯಿಂದ ತುಂಬ ದೊಡ್ಡ ಅರ್ಹತೆ ಇರುವಂತಹ ಸುರೋತ್ತಮ ಯೋಗಿವರ್ಯಾಹ ದಕ್ಷಾಹ, ಆ ರಾಜರ ಗ್ರಂಥ ಬರೆಯುವ ನನ್ನಲ್ಲಿ ಯೋಗ್ಯತೆ ಇಲ್ಲ, ದೇವತೆಗಳು ಬಂದು ಬರೀಬೇಕು ಇಂತಹ ಗ್ರಂಥವನ್ನು, ನಾನು ಬರೆಯುವ ಯೋಗ್ಯತೆ ಇಲ್ಲ ಅಂತ ವಿನಿಯೋಕ್ತಿಯಿಂದ ಯುಕ್ತಿಮಲ್ಲಿಕಾ ವ್ಯಾಖ್ಯಾನ ಆರಂಭ ಮಾಡಿದವರು ಮೊದಲು ಗೃಹಸ್ಥರಾಗಿ ವಾದಿರಾಜರ ತಮ್ಮ. ಅದನ್ನು ಬರಿತಾ ಅವರ ಸಾಧನೆಯ ಸಂಪತ್ತಿಯ ಹಿನ್ನೆಲೆಯಲ್ಲಿ ಅವರಿಗೆ ಸನ್ಯಾಸ ದೊರೆಯುತ್ತೆ. ಸನ್ಯಾಸಿಗಳಾದ್ಮೇಲೆ ಅವರು ಸುರೋತ್ತಮ ತೀರ್ಥರು. ಆದ್ರಿಂದ ಮೊದಲು ನಾರಾಯಣಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ, ಆಮೇಲೆ ಅವರೇ ಸುರೋತ್ತಮ ತೀರ್ಥರ ಆಗಿದ್ದಾರೆ. ಇದು ಅವರ ತಮ್ಮನ ಮುಂದಿನ ಇತಿಹಾಸಗಳು. ಅವ್ರ ಜನ್ಮ ಆದ್ಮೇಲೆ ಈಗ ತಂದೆ ತಾಯಿ ಅನುಮತಿ ಕೊಡ್ಲೇಬೇಕಲ್ವಾ. ವಾದಿರಾಜರಿಗೆ ಸನ್ಯಾಸ, ವಾಗೀಶ ತೀರ್ಥರ ಜೊತೆಗೆ ವಿಶೇಷವಾಗಿ ಒಂದು ಸನ್ಯಾಸದ ವ್ಯವಸ್ಥೆ, ಸರ್ವಜ್ಞ ಸಿಂಹಾಸನದಲ್ಲಿ ಪಟ್ಟಾಭಿಷೇಕ. ಇದಾದ ತಕ್ಷಣ ಇನ್ನು ವಾದಿರಾಜರೇ ಮುಂದೆ ಬರ್ತಾರೆ. ಯಾಕೆಂದರೆ ಅವರೇ ಇನ್ನು ಕಥಾನಾಯಕರು. ಅವರ ತೀರ್ಥಕ್ಷೇತ್ರಗಳ ಸಂಚಾರವನ್ನು ಆರಂಭ ಮಾಡ್ತಾರೆ. ಎಲ್ಲಿಗೆ ಹೋದರೂ ಅದೊಂದು ದಾಖಲೆ. ವಾದಿರಾಜರು ಒಂದು ಕ್ಷೇತ್ರಕ್ಕೆ ಕಾಲಿಟ್ಟರು ಅಂದರೆ ಅಲ್ಲೊಂದು ಪವಾಡ, ಅಲ್ಲೊಂದು ದಾಖಲೆ, ಅಲ್ಲೊಂದು ಮಹಿಮೆ, ಅದು ಮುಂದಿನ ಸಮಾಜಕ್ಕೆ ಒಂದು ಕಾಣಿಕೆ. ವ್ಯರ್ಥವಾಗಿ ಕೃಷ್ಣ ಎಲ್ಲೆಲ್ಲಿ ಕಾಲಿಟ್ಟ ಅದೆಲ್ಲ ಪುಣ್ಯಕ್ಷೇತ್ರ ಆಯಿತು. ಹೇಗೋ ಮಧ್ವಗುರುಗಳು ವಾದಿರಾಜರು ಕಾಲಿಟ್ಟ ಪುಣ್ಯಭೂಮಿಗಳೆಲ್ಲ ಕಾಲಿಟ್ಟ ಕ್ಷೇತ್ರಗಳೇ. ಅವ್ರು ಇಟ್ಟ ಮೇಲೆ ಅದರ ಚೆನ್ನಾಗಿ ಅಭಿವೃದ್ಧಿಗಳಾಯಿತು. ಎಲ್ಲೆಲ್ಲಿ ಶಿಥಿಲಾವಸ್ಥೆಯಲ್ಲಿದೆ, ಸುಮ್ಮನೆ ಹೋಗ್ಬಿಟ್ಟು ಒಂದು ಭಿಕ್ಷೆ ಮುಗಿಸಿ ಪ್ರಸಾದ ತೊಗೊಂಡು ಕಾಣಿಕೆ ತೊಗೊಂಡು ಹೋಗುವ ಯಾತ್ರೆಗಳಲ್ಲ, ಪಾದಯಾತ್ರೆ ಮಾಡಬೇಕು. ಅಲ್ಲಿಯ ಜನಗಳ ಕಷ್ಟ ನಷ್ಟಗಳನ್ನು ನೋಡಬೇಕು. ಅಲ್ಲೇನು ದೇವಾಲಯದಲ್ಲಿ ಆಗು ಹೋಗುಗಳಿದ್ದಾವೆ, ಅದರ ಜೀರ್ಣೋದ್ಧಾರದ ಕೆಲಸಗಳಿದೆ, ನಿರಂತರ ಮಾಡಿಕೊಂಡು ಹೋಗಿದ್ದಾರೆ. ಭಾರತ ದೇಶವನ್ನು ಕಾಲ್ನಡಿಗೆಯಲ್ಲಿ 3-4 ಬಾರಿ ಸಂಚಾರ ಮಾಡಿ ಅದನ್ನು ದಾಖಲಿಸಿ ಇವತ್ತು ಯಾರಾದರೂ ತೀರ್ಥಯಾತ್ರೆಗಳನ್ನು ಮಾಡ್ತಾರೆ ಅಂದರೆ ವಾದಿರಾಜರ ತೀರ್ಥ ಪ್ರಬಂಧವೇ ನಮಗೆ ವಿಶೇಷವಾಗಿ
ಮಾರ್ಗದರ್ಶಕವಾಗಿದೆ. ಹೀಗೆ ವಾದಿರಾಜರು ಅವರಿಗೆ ವಾಗೀಶ ತೀರ್ಥರು ವಿಶೇಷವಾಗಿ ವಾದಿರಾಜ ತೀರ್ಥ ಅಂತ ನಾಮಕರಣವನ್ನು ಮಾಡ್ತಾರೆ. ಅವರಿಗೆ ಭೂವರಾಹ ಈಗ ವಾದಿರಾಜ ಅಂತ. ವಾದಿರಾಜ ಅಂತ ಹೆಸರು ಯಾಕಿಟ್ರು ಅಂದರೆ ಅದು ಅವರ ಪ್ರೌಢಿಮೆ. ಬಾಲ್ಯದಲ್ಲಿಯೇ ಅವರ ಮಾತು ತುಂಬ ಚಂದ. ಬಾಲ್ಯದಲ್ಲಿಯೇ ಅವರ ಕವಿತಾ ಸಾಮರ್ಥ್ಯ, ಅವರ ಮಾತು ನೀವು ಕೇಳ್ತಾ ಇದ್ರೆ ಅದು ರೋಮಾಂಚನ ಆಗುತ್ತೆ. ವಾದಿರಾಜರ ಮಾತುಗಳು ಬಹುತೇಕ ಇದು ವಾದಿರಾಜರ ಮಾತು ಅಂತ ಅರ್ಥ ಆಗಿಬಿಡುತ್ತೆ. ಕೆಲವರು ಪ್ರವಚನ ಕೇಳದೆ ಇದು ಇವರೇ ಹೇಳ್ತಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೋ ವಾದಿರಾಜರ ಮಾತು. ತಥೋ ಭಿತೋ ಹಿತೋ ವಿಷ್ಟರು ಮತೋ ಮತಿ ಮತೋ ಭುವಿ ಕುತೋಸ್ಯ ಸದೃಶೋತೋನ್ಯ ಸತೋ ಮುಕ್ತಿರಿತೋ ಯತಃ. ಒಳ್ಳೆ ಮೃದಂಗ ಬಾರಿಸಿದಂಗೆ ಇರುತ್ತೆ ತ ತ ತ ತ ತ ತ ಅಂತ. ಜೊತೆಗೆ ನಾನು ಕೇಳಿದ್ದೇನೆಂದ್ರೆ ಕೆಲವು ಅವರ ಗ್ರಂಥಗಳು ಕನ್ನಡದ್ದು ಗುಂಡ ಪ್ರಕ್ರಿಯೆ ಈ ಥರದ್ದೆಲ್ಲ ಅದು ಒಂದು ಪ್ರೌಢಿಮೆ ಜೊತೆಗೆ ಒಂದು ತಮಾಷೆನೂ ಇದೆ ಅವರ ಎಲ್ಲದರಲ್ಲಿ. ಯಾಕಂದ್ರೆ ಒಂದು ಆನಂದವಾಗಿ ಒಂದು ತಗೊಂಡು ಹೋಗ್ತಾರೆ, ತುಂಬಾ ಸೀರಿಯಸ್ ಆಗಿ ಎಕ್ಸ್ಪ್ಲೇನ್ ಮಾಡೋದು ಆ ಥರದ್ದಿದೆಯಾ? ವೃತ್ತರತ್ನ ಸಂಗ್ರಹ ಅಂತ ರಾಜರ ಕಾಲದ ಶಿಷ್ಯರು ಬರೆದ ಗ್ರಂಥ. ಅವ್ರು ಹೇಳ್ತಾರೆ ಸವಿನೋದಂ ಸಾಟ್ಟಹಾಸಂ ವಾದಿರಾಜ ವಚೋಮೃತಂ ಅಂತ. ಅಂದರೆ ಅವ್ರು ಹೇಳುವ ಮಾತು, ಅವರ ವಿನೋದದ ಶೈಲಿ. ವಾದಿರಾಜರು ಪ್ರವಚನ ಮಾಡ್ತಾ ಇದ್ರೆ ನಗತಾ ಕೂತಿರ್ತಿದ್ರಂತೆ ಎಲ್ಲಾರು. ಗುಮ್ಮಂದು ಇವತ್ತು ಪ್ರವಚನ ಅಂದ್ರೆ ಒಂದು ನಿದ್ರೆ ಕಟ್ಟೆ ತರ, ಅಷ್ಟು ಉತ್ಸಾಹ ವಾದಿರಾಜರ ಮಾತೆ ಹಾಗೆ. ಅದಕ್ಕೆ ವಾದಿರಾಜರೇ ಹೇಳ್ತಾರೆ ತತ್ವ ರಸಿಕರನು ಕುಣಿಸುವೇನೋ ಅಂತಾರೆ ಅವರು, ಮನ ತಣಿಸುವೇನು. ವೈಕುಂಠ ವರ್ಣದಲ್ಲಿ ಹೇಳ್ತಾರೆ ನನ್ನ ಮಾತುಗಳು ಕೂತ್ಕೊಂಡು ಕೇಳಲಿಕ್ಕೆ ಆಗಲ್ಲ ನಿಮಗೆ, ಕೆಲವರು ಅರ್ಧ ಚೇರಿದ್ದೇ ಆ ಸೀನ್ಗಳು ನೋಡ್ಬೇಕು ಅಂತಾರಲ್ಲ ಆ ತರ. ವಾದಿರಾಜರ ಮಾತು ಅಷ್ಟು ಪ್ರಾಗಲ್ಭ್ಯ, ಅಷ್ಟು ಪಾಂಡಿತ್ಯಪೂರ್ಣವಾದ ಮಾತುಗಳು, ಯುಕ್ತಿ ರಸಿಕರಣ ತಣಿಸುವಂತಹ ಮಾತುಗಳು. ಹೀಗೆ ವಾದಿರಾಜರು ವಿಶೇಷವಾಗಿ ಅಧ್ಯಯನವನ್ನೆಲ್ಲ ಮಾಡಿ ಅವರು ಮುಂದೆ ಅವರು ತೀರ್ಥಯಾತ್ರೆಗಳಿಗೆಲ್ಲ ಅಂದ್ರೆ ವಾದಿರಾಜ ಅನ್ನೋದು ಅರ್ಥ ಅವರ ವಾಕ್ಶಕ್ತಿ ಅನ್ನೋದ್ರ ಮೇಲೆ ಬರುತ್ತಾ? ಯಾವ ಥರದ್ದು ವಾದಿರಾಜ ಅನ್ನುವ ಅಭಿಪ್ರಾಯ ವಾದಿರಾಜರೇ ಒಂದು ಕಡೆ ವ್ಯಾಖ್ಯಾನ ಮಾಡಿದ್ದಾರೆ. ವಾದಿ ಮಧ್ವ. ವಾದಿಗಳು ಅಂದ್ರೆ ವಾದಿಗಳ ಮಲ್ಲರು ಮಧ್ವ ಗುರುಗಳು. ಅವರೇ ನನಗೆ ರಾಜ. ನನ್ನ ಬದುಕಿನ ಈ ಮಾರ್ಗದರ್ಶನಕ ರಾಜ ಯಾರು ಅಂದರೆ ಮಧ್ವ ಗುರುಗಳು. ಅಂದರೆ ಏನಾಗುತ್ತೆ, ಈಗ ಮಧ್ವ ಗುರುಗಳ ಅರ್ಹತೆಯೇ ವಾದಿರಾಜರಲ್ಲಿದೆ. ಸಮಾಜ ಒಂದು ದಿನ ಏನು ಮಾಡ್ಬೋದು, ಆ ಕಾಲಕ್ರಮದಲ್ಲಿ ಏನಾಗುತ್ತೆ, ಹಿಂದಿನವ್ರನ್ನ ಮರೆತು ಅವತ್ತಿನ ಜನಗಳಿಗೆ ನಾವು ದೊಡ್ಡ ವೈಭವೀಕರಿಸಿ ಮುಂದುವರೆದು ಬಿಡ್ತೇವೆ. ಅದಕ್ಕೆ ವಾದಿರಾಜರ ಮೊದಲನೇ ಮಾತೇನು ಅಂದರೆ ನನ್ನ ಯಾವ ಚಿಂತನೆಗಳನ್ನು ಮಾಡಬೇಕಾದ್ರೂ ಮಧ್ವ ಗುರುಗಳನ್ನು ಬಿಟ್ಟು ನಡಿಬಾರದು. ವಾದಿ ಮಧ್ವ ಸಹ ಅಯಂ ತಸ್ಯ ಕೃಪಾಬಲಾತ್ ವಾದಿರಾಜ ಇತಿ ಖ್ಯಾತಃ. ಅವರ ಅನುಗ್ರಹದಿಂದ ಅವರೇ ನನಗೆ ರಾಜ. ವಾದಿಗಳಾದ ಮಧ್ವಗುರುಗಳೇ ನನಗೆ ರಾಜ, ಆದ್ರಿಂದ ನಾನು ವಾದಿರಾಜ. ಇದು ವಾದಿರಾಜರೇ ಅತ್ಯಂತ ವಿನಿಯೋಕ್ತಿಯಿಂದ ಮಾತನಾಡಿದ್ದಾರೆ. ನಾವು ಕಲಿಬೇಕಾದ ಪಾಠ ಏನು ಅಂದರೆ, ಸತ್ಯಲೋಕದ ಅಧಿಪತಿಗಳು ಭೂಮಿಗೆ ಬಂದಾಗ ಇಷ್ಟು ವಿನೀತರಾಗಿ ನಡೆದಿರ್ತಾರೆ. ನಾವೊಂದು ಸಣ್ಣ ಸುಧಾಮಂಗಳ ಮಾಡಿ ಶಾಲ್ ಹಾಕೊಂಡ ತಕ್ಷಣ ನಮ್ಮ ಅಹಂಕಾರ ಠೇಂಕಾರಗಳು, ಖಂಡನೆ ಮಂಡನೆಗಳು, ನನ್ನಂತಹ ಪ್ರತಾಪಶಾಲಿಯೇ ಇಲ್ಲ ಅನ್ನುವ ಅಹಂಕಾರಗಳು, ಆ ವಿನಯೋಕ್ತಿಯನ್ನು ಕಲಿಬೇಕು. ವಾದಿರಾಜರ ಮಾತಿನಲ್ಲಿರುವಂತಹ ಸೌಷ್ಠವ. ಅಂದರೆ ಇದನ್ನು ರಿಲೇಟ್ ಮಾಡೋದಾದರೆ ನಾವು ಸಾಮಾನ್ಯವಾಗಿ ನಮಗೆ ಯಾರು ಈ ಫಿಲ್ಮ್ ಆ್ಯಕ್ಟರ್ ಇಷ್ಟ ಅಂದರೆ ಅವನ ಹೆಸರು ಇಟ್ಬಿಡ್ತೀವಿ, ಇನ್ಯಾರೋ ಇಷ್ಟ ಅಂದರೆ ಅವ್ರ ಹೆಸರು. ಒಬ್ಬರು ಸಾಕ್ರೆಟಿಸ್ ಅಂತ ಹೆಸರಿಟ್ಟಿದ್ರು ನನ್ನ ಸ್ನೇಹಿತರು ಅವನ ಮಗನಿಗೆ. ಯಾಕೆಂದರೆ ಅವರು ಅವನ ಪುಸ್ತಕ ಕಂಡು ತುಂಬ ಅದು ನೋಡಿ ಅವನ ಮಗನ ಹಣೆ ಬರ. ಆದರೆ ವಾದಿರಾಜರು ಅಂತ ತಾವು ಹೇಳಿದಾಗ ಅಂದರೆ ಮಧ್ವಾಚಾರ್ಯಲ್ಲಿರೋ ಅವರ ಭಕ್ತಿ, ಅವರ ಶ್ರದ್ಧೆ, ಅಂದರೆ ಅವರು ನನಗೆ ಆದರ್ಶಪ್ರಾಯರು, ಅವರು ನನ್ನ ಗುರುಗಳು ಅನ್ನೋ ಅವ್ರ ಹೆಸರು ನಾನು ಇಟ್ಕೊಂಡಿದ್ದೀನಿ ಅನ್ನೋ ಥರ ಈ ಒಂದು. ಎಷ್ಟು ಕಡೆ ಅಂದರೆ ಏನೋ ಸಹ ಮಧ್ವ ಗುರುರ್ಮಮ, ಮಧ್ವ ಗುರುಗಳು ನನ್ನ ಗುರುಗಳು, ಮಾತ್ರಾ ಪುಷ್ಟ ಸುತಾವಯಂ, ಅಂಥ ಮಧ್ವರೆಂಬ ತಾಯಿಯಿಂದ ಬೆಳೆದ ಮಗು ನಾನು. ಎಷ್ಟು ಆ ಮಧ್ವಗುರುಗಳಲ್ಲಿ ಭಕ್ತಿ ಹುಟ್ಟುತ್ತೆ. ವಾದಿರಾಜರ ಮಾತುಗಳನ್ನು ಓದ್ತಾ ಇದ್ದೆ ಅಂದರೆ ನಿಮಗೆ ನಿಜವಾಗಿಯೂ ಮಧ್ವಗುರುಗಳಲ್ಲಿ ಭಕ್ತಿ ಹುಟ್ಟಬೇಕು ಅಂದರೆ ರಾಜರ ಗ್ರಂಥಗಳನ್ನು ಓದಬೇಕು. ಅಷ್ಟು ಒಂದು ವಿನಯೋಕ್ತಿಗಳು, ಆ ಭಾವನೆಗಳು, ಮತ್ತು ಸಮಾನವಾದ ಒಂದು ಪಾಂಡಿತ್ಯ, ಇದೆಲ್ಲ ಅದ್ಭುತವಾದದ್ದು. ಆಚಾರ್ಯ, ತಾವು ಈ ತೀರ್ಥ ಯಾತ್ರೆ ಬಗ್ಗೆ ಹೇಳಿದ್ರಿ. ವಾದಿರಾಜರು ಇಡೀ ನಮ್ಮ ಭಾರತ ದೇಶನ 3-4 ಬಾರಿ ಎಲ್ಲ ತೀರ್ಥಕ್ಷೇತ್ರಗಳ ಪರ್ಯಟನೆ ಮಾಡಿದ್ರು, ಅಲ್ಲಲ್ಲಿ ಆ ಕ್ಷೇತ್ರದ ಬಗ್ಗೆ ತೀರ್ಥ ಪ್ರಬಂಧದಲ್ಲಿ ಹೇಳಿದ್ರು ಅಂತ. ನನಗೆ ಬರೋ ಪ್ರಶ್ನೆ ಏನಂದರೆ, ಈ ತಾಯಿ ಮೇಲೆ ತುಂಬ ಪ್ರೀತಿ ಅಂತ ಹೇಳಿದ್ರಿ. ಅಲ್ಲಿ ಗೌರಿ ಗದ್ದೆಯಲ್ಲಿ ಬೆಳೆಯುವಂಥ ಹಕ್ಕಿ ಈಗಲೂ ಕೂಡ ಉಪಯೋಗಿಸ್ತಾರೆ ಆರಾಧನೆಯಲ್ಲಿ ಪ್ರಸಾದಕ್ಕೆ ಅಂತ. ಆ ತಾಯಿಗೆ ಬೇಸರ ಆಗಲಿಲ್ವಾ ಅಂತ? ನೋಡಿ, ಇದು ತುಂಬ ಪ್ರಮುಖವಾದ ಪ್ರಶ್ನೆ ಕೇಳಿದಿರಿ. ಈಗ ಸಮಾಜಕ್ಕೆ ಕರ್ತವ್ಯಕ್ಕಾಗಿ ತಾಯಿ ಒಂದು ಸಂತಾನವನ್ನು ಪಡಿತಾಳೆ. ಸಮಾಜಕ್ಕೆಲ್ಲ ಆ ಮಕ್ಕಳಿಂದ ಉಪಕಾರ ಆಗುತ್ತೆ, ತಾಯಿಯ ಜೀವನಕ್ಕೆ ಅನುಕೂಲ ಆಗಲ್ಲ. ಹಾಗೆ ವಾದಿರಾಜರು ಕೂಡ ಇಷ್ಟೆಲ್ಲ ಕಷ್ಟಪಟ್ಟು ತಪಸ್ಸು ಮಾಡಿ ಸಾಧನೆ ಮಾಡಿ
ತಾಯಿ ಧರೆಗೆ ತಂದ ಮೇಲೆ ಆ ತಾಯಿಗೊಂದು ಮಹತ್ವವನ್ನು ಕೊಡಬೇಕಾಗಿತ್ತಲ್ವ ಅಂತ ಸಹಜವಾಗಿ ಸಮಾಜಕ್ಕೆ ಅನಿಸುವ ಭಾವ. ಅದಕ್ಕೆ ಎಷ್ಟು ಬೆಲೆ ತುಂಬಿದ್ದಾರೆ ವಾದಿರಾಜರು ಅಂದರೆ, ಅವ್ರು ಹೇಳ್ತಾರೆ, ಅಮ್ಮ ನಾನು ಇದ್ದಾಗ ನಿನಗೆ ಯಾವ ಸಂತೋಷಗಳಾಗುತ್ತೆ ಅದೇ ಸಂತೋಷ ನನ್ನ ಪ್ರತಿಮೆಯನ್ನು ಮಾಡಿಕೊಡ್ತೀನಿ ಅಂತ ಹೇಳಿ ವಾದಿರಾಜರು ತಮ್ಮದೊಂದು ಸುಂದರವಾದ ಕಂಚಿನ ಪ್ರತಿಮೆಯನ್ನು ಮಾಡಿಕೊಡ್ತಾರೆ, ಪಂಚಲೋಹದ ಪ್ರತಿಮೆ. ಇವತ್ತು ಸೋಂದ ವಾದಿರಾಜ ಮಠದಲ್ಲಿ ಅದು ಪೀಠದಲ್ಲಿ ಪೂಜೆ ಆಗ್ತಾ ಇರುತ್ತೆ. ಅದು ತುಂಬ ನೀವು ಲಕ್ಷಣಭರಿತವಾದ ಪ್ರತಿಮೆ ನೋಡಿರ್ತೀರಿ ನೀವು. ಆ ಬೃಂದಾವನದ ಮಧ್ಯದಲ್ಲಿ ಒಂದು ಗೂಡು ತರ ಇದೆ, ಅದ್ರೊಳಗಡೆ ಆ ಪ್ರತಿಮೆ ಇಡ್ತಾರೆ. ಇಲ್ಲ, ಇದು ಪ್ರಾಣದೇವರ ಜೊತೆಗೆ ಆ ಪ್ರತಿಮೆ ಇಟ್ಟು ಪೂಜೆ ಮಾಡ್ತಾರೆ. ದೇವರ ಪೂಜೆ ಆದ ತಕ್ಷಣ ಇಟ್ಟು ಸಮಪೂಜೆ ಅಂತ ಕ್ರಮಬದ್ಧವಾದ ಪೂಜೆಯನ್ನು ಮಾಡ್ತಾರೆ. ಇಲ್ಲಿ ಪ್ರಧಾನವಾದ ಅಂಶ ನನಗೆ ಇಲ್ಲಿ ಹೇಳಲೇಬೇಕಾದ ಒಂದು ಅಂಶ ಏನಿದೆ ಅಂದರೆ, ಇವತ್ತಿನ ಸಮಾಜ ತಂದೆ ತಾಯಿಗಳು ತುಂಬ ಶ್ರಮ ಪಟ್ಟಿರ್ತಾರೆ ಮಕ್ಕಳಿಗಾಗಿ. ಹಿಂದೆಲ್ಲ 10 ಜನ ಮಕ್ಕಳಿರ್ತಿದ್ರು. ಇವತ್ತು ಎಲ್ಲ ಇನ್ವೆಸ್ಟ್ಮೆಂಟು 1-2 ಮಕ್ಕಳಿಗಾಗಿ ಮಾಡಿರ್ತಾರೆ. ಅವ್ರನ್ನ ಪಾಶ್ಚಾತ್ಯ ದೇಶದಲ್ಲೆಲ್ಲ ಕಳಿಸಿ ಅವನು ಸುಖವಾಗಿರಲಿ ಅಂತ. ಕೊನೆಗೆ ಏನಾಗ್ತಾ ಇದೆ ಅಂದರೆ, ಆ ಮಕ್ಕಳು ಇವ್ರನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ. ಅವರಿಗೆ ಅಂತ್ಯಕಾಲದಲ್ಲಿ ಬಂದು ಮುಖಾವಲೋಕನವೂ ಇಲ್ಲದೇ ಇರುವಂತಹ ಸ್ಥಿತಿಗಳು ಈ ಸಮಾಜದಲ್ಲಿ ಬರ್ತಾ ಇದೆ. ಅವರಿಗೆಲ್ಲ ಒಂದು ವಾದಿರಾಜರು ಸರಿಯಾದ ಮಾರ್ಗದರ್ಶನ, ದಾರಿದೀಪ ತೋರಿಸಿದ್ದಾರೆ. ತಾಯಿಗೆ ಅವಮಾನ ಮಾಡಬೇಡಿ, ಮಾತಾ ಗುರುತರ ಭೂಮೇಹೆ, ಭೂಮಿಗಿಂತ ಮಹತ್ವಪೂರ್ಣವಾದ ಒಂದು ವಸ್ತು ಇದ್ದರೆ ಅದು ತಾಯಿ ಅಂತ. ಕುಪುತ್ರೋ ಜಾಯೇತ ನ ಕ್ವಚಿದಪಿ ಕುಮಾತಾ ಭವತಿ ಅಂತ. ಕೆಟ್ಟ ಮಕ್ಕಳು ಹುಟ್ಟಬಹುದು, ಕೆಟ್ಟ ತಾಯಿ ಹುಟ್ಟಲ್ಲ ಅಂತ. ಹಾಗಾಗಿ ರಾಮಾಯಣದಲ್ಲಿ ವಾಲ್ಮೀಕಿಗಳು ಅರಣ್ಯಕ್ಕೆ ಹೋಗಬೇಕಾದ್ರೆ ತಾವೇ ಆ ಫೀಲಿಂಗ್ ಮಾಡ್ಕೊಂಡು ಅಳ್ತಾರೆ. ರಾಮ ಕಾಡಿಗೆ ಹೋಗಬೇಕಾದ್ರೆ, ಅಂಗಾತ್ ಪ್ರತ್ಯಂಗಜ ಪುತ್ರ ಹೃದಯಾಚ್ಚಾಪಿ ಜಾಯತೆ ತಸ್ಮಾತ್ ಪ್ರಿಯತರೋ ಮಾತು ಪ್ರಿಯತ್ವಾನ್ನತು ಬಾಂಧವಾಹ ಅಂತ. ತಾಯಿಯ ಸಮಸ್ತ ಅಂಗಾಂಗಗಳ ರಸವನ್ನು ಪಡೆದು ಹೃದಯದಿಂದ ಹುಟ್ಟುವ ಮಗನಿಗೆ, ತಾಯಿಗೆ ಎಲ್ಲ ತನ್ನ ಬದುಕಿನ ಸರ್ವಸ್ವಕ್ಕಿಂತ ಅಧಿಕವಾದ ಪ್ರೀತಿ ಮಗನ ಮೇಲಿರುತ್ತೆ. ಆ ಪುತ್ರ ವಿಯೋಗವನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡವರು ವಾದಿರಾಜರು. ಎಂಥ ಸನ್ಯಾಸಿಗಳೇ ಆಗಲಿ, ಇವಾಗ ನೀವು ನೋಡಿದ್ದೀರಿ, ತಾಯಿಗೆ ನಮಸ್ಕಾರ ಮಾಡಲೇಬೇಕು ಅವರು. ಆ ತಾಯಿಗೆ ನಮ್ಮ ಸನಾತನ ಧರ್ಮದಲ್ಲಿ ಅಷ್ಟು ಉನ್ನತವಾದ ಸ್ಥಾನ. ವಾದಿರಾಜರು ಹೇಳ್ತಾರೆ, ಅಮ್ಮ ನಿನ್ನ ಬಾಲ್ಯದಲ್ಲಿ ನನ್ನ ಮಕ್ಕಳು ದೊಡ್ಡವರಾದ್ಮೇಲೆ ಪ್ರೀತಿ ಕಡಿಮೆ ಆಗುತ್ತೆ. ವಾಸ್ತವಿಕವಾಗಿ ಸಣ್ಣ ಮಗು ತೊಡೆ ಮೇಲಿದ್ದಾಗ ಚಿನ್ನ ಬಂಗಾರ ಅದು ಏನು ಮುದ್ದಾಡ್ತಾರೆ, ಆ ಫೀಲಿಂಗ್ ಬರಲಿ ಅಂತಾರೆ ವಾದಿರಾಜರು. ಶಾಶ್ವತವಾಗಿ ನೀನು ಇರುವ ತನಕ ನಿನ್ನ ತೊಡೆ ಮೇಲೆ ನಾನು ಮಲಗಿದಾಗ ಯಾವ ಆನಂದವನ್ನು ಅನುಭವಿಸಿದೆ, ಈ ಆನಂದದ ಅನುಭವ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಅದ್ಭುತವಾದ ಒಂದು ಸನ್ನಿವೇಶ ಇದು. ಇವತ್ತು ಕೂಡ ವಾದಿರಾಜ ಮಠದಲ್ಲಿ ಆ ಪ್ರತಿಮೆ ಪೂಜೆ ಮಾಡ್ತಾ ಇರೋದ್ರಿಂದ ನಮಗೆಲ್ಲ ಸೂಚನೆ, ತಾಯಿಗೆ ಅಪಚಾರ ಆಗಬಾರದು. ತಾಯಿಯ ಮನಸ್ಸು ಸಮಾಧಾನ ಆಗದೆ ನೀವು ಯಾವ ತೀರ್ಥಯಾತ್ರೆ ಮಾಡಿದ್ರೂ ಅದಕ್ಕೆ ಫಲ ಇಲ್ಲ. ತಾಯಿಗೆ ಸಮಾಧಾನ ಮಾಡಿಸುವುದೇ ಮೊದಲನೇ ತೀರ್ಥಯಾತ್ರೆ. ದಾಸರು ಹೇಳ್ತಾರೆ, ಹೆತ್ತ ತಾಯಿ ತಂದೆಗಳ ಚಿತ್ತವನ್ನು ನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು. ಎಲ್ಲ ತೀರ್ಥಯಾತ್ರೆಗೆ ಹೋಗಿ ದಾನ ಮಾಡಿದೆ, ತಂದೆ ತಾಯಿಗಳಿದ್ದಾಗೆಲ್ಲ ಗೋಳಿಕೊಂಡೆ. ಯಾದ್ರಿಂದ ಯಾವ ವ್ಯಕ್ತಿಗಳಾದರೂ ನಮ್ಮ ಸನಾತನೀಯರು ತಂದೆ ತಾಯರಿಗೆ ವೃದ್ಧಾಶ್ರಮ ಕಳಿಸುವ ಪದ್ಧತಿ ಒಳ್ಳೆಯದಲ್ಲ. ತಮ್ಮ ಕೈಯಲ್ಲಾದಷ್ಟು ಅವರ ಸೇವೆಯನ್ನು ಮಾಡೋದು ತುಂಬ ಪ್ರಶಸ್ತವಾದದ್ದು ಅನ್ನೋ ಒಂದು ಸಂದೇಶ, ಕಿವಿಹಿಂಡಿ ಸಂದೇಶವನ್ನು ವಾದಿರಾಜರು ಈ ತಮ್ಮ ಚರ್ಯೆಯಿಂದ ನೀಡಿದ್ದಾರೆ. ಅದಾದಮೇಲೆ ಅವರ ತೀರ್ಥಯಾತ್ರೆ, ಆಮೇಲೆ ಅವರ ತೀರ್ಥ ಪ್ರಬಂಧದ ರಚನೆ, ತೀರ್ಥಯಾತ್ರೆ ಆರಂಭವಾಗಿದೆ. ಈ ತೀರ್ಥ ಪ್ರಬಂಧದ ಬಗ್ಗೆ ತಾವು ಹೇಳಿದ್ರಿ. ಈ ತೀರ್ಥ ಪ್ರಬಂಧ ತುಂಬಾ ಪಾಪ್ಯುಲರ್ ಆದಂತಹ, ಯಾಕೆಂದ್ರೆ ನಾವು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದ್ರೆ ನಾವು ಏನಾದ್ರೂ ಗೂಗಲ್ ಮಾಡಿದ್ರೆ ಅಲ್ಲೊಂದು ಶ್ಲೋಕ ಬರುತ್ತೆ. ಆ ಶ್ಲೋಕ ಬಂದ್ರೆ ಅದು ತೀರ್ಥ ಪ್ರಬಂಧದ, ನಾವು ಶ್ರೀರಂಗಕ್ಕೆ ಹೋದ್ರೆ ಶ್ರೀರಂಗದಲ್ಲಿ ಏನಿದೆ ಅನ್ನೋದಕ್ಕೆ ತೀರ್ಥ ಪ್ರಬಂಧದ ಶ್ಲೋಕ ಬರುತ್ತೆ. ಬಹಳಷ್ಟು ಜನ ತೀರ್ಥ ಕ್ಷೇತ್ರ ಕುರಿತಾದ ಏನು ವಿಡಿಯೋಗಳು ಮಾಡ್ತಾರೆ, ಅದೆಲ್ಲ ಕಡೆ ವಾದಿರಾಜರ ಶ್ಲೋಕಗಳನ್ನೇ ಉಪಯೋಗಿಸ್ತಾರೆ. ಹಾಗಾಗಿ ತೀರ್ಥ ಪ್ರಬಂಧದ ಬಗ್ಗೆ ನಮಗೆ ತಿಳ್ಕೊಳ್ಬೇಕು ಅಂತ ತುಂಬಾ ಕುತೂಹಲ. ನೋಡಿ, ತೀರ್ಥ ಪ್ರಬಂಧವು ಹಾಗೆ ಕೆಲವರದ್ದು ಕಾವ್ಯ ಗ್ರಂಥಗಳು. ಈಗ ಪ್ರಾಚೀನ ಕಾಲದ ಪಿಕ್ಚರ್ಗಳು ತುಂಬಾ ಚೆನ್ನಾಗಿತ್ತು ಅಂತೆಲ್ಲ ಹೇಳ್ತಾರೆ. ಇವತ್ತು ಯಾರು ಅದನ್ನು ನೋಡ್ಲಿಕ್ಕೆ ಹೋಗಲ್ಲ. ಅದು ಎಷ್ಟೇ ಅದ್ಭುತವಾಗಿರಲಿ, ಈಗ ನನ್ನ ಮಾತೇ ಇರ್ಬೋದು, ನಿಮ್ಮ ಮಾತೇ ಇರ್ಬೋದು, ಅದು ಎಷ್ಟೇ ಅದ್ಭುತ ಆದರೂ ನಿತ್ಯ ಇದನ್ನ ನೋಡಲ್ಲ, ಒಂದು ಕಾಲ ಅಷ್ಟೇ. ಆದರೆ ವಾದಿರಾಜರ ಮಾತು ಅವತ್ತು ರಚನೆ ಮಾಡಿದಾಗ ಎಷ್ಟು ಅದಕ್ಕೆ ಮಹತ್ವ ಇತ್ತೋ ಅದಕ್ಕಿಂತ 1000 ಪಟ್ಟು ಅಧಿಕ ಮಹತ್ವವನ್ನು ಇವತ್ತು ತೀರ್ಥ ಪ್ರಬಂಧ ಪಡೆದಿದೆ. ಬೆಳಿತಾನೆ ಇದೆ ಅದರ ಮಹಿಮೆ. ಕೆಲವೊಂದು ನಿದರ್ಶನ ನಿಮ್ಗೆ ಹೇಳ್ತೇನೆ ತೀರ್ಥ ಪ್ರಬಂಧದಲ್ಲಿ ಏನಿದೆ ಅಂತ. ಉದಾಹರಣೆಗೆ ಉಡುಪಿ ಹತ್ತಿರ ಮಣಿಪಾಲಿಂದ 5 ಕಿಲೋಮೀಟರ್ ದೂರದಲ್ಲಿ ಒಂದು ಶಿಂಬ್ರಾ ಗಣಪತಿ ದೇವಸ್ಥಾನ ಅಂತ ಇದೆ. ವಾದಿರಾಜರು ಅಲ್ಲಿ ಸುವರ್ಣ ನದಿಯಲ್ಲಿ ಹೋಗಿ ವೇದಾಚಲ ಸಮುದ್ಭೂತಾಮ್ ಅಂತ ವರ್ಣನೆ ಮಾಡಿ ಸುವರ್ಣ ನದಿಯನ್ನ ಅಲ್ಲಿ ಸ್ನಾನ ಮಾಡ್ತಾರೆ ಭಕ್ತರ ಜೊತೆಗೆ. ಭಕ್ತರಿಗೆ ಹೇಳ್ತಾರೆ, ನೋಡಪ್ಪ ಈ ನದಿಯಲ್ಲಿ ಸ್ನಾನ ಮಾಡು. ಏನು ಗುರುಗಳೇ, ಎಲ್ಲ ನದಿಯಲ್ಲೂ ಸ್ನಾನ ಮಾಡ್ತಿರ್ತೀನಿ ಅಂದರೆ, ಉಡುಪಿ ಆಸುಪಾಸಿನ 1000 ನದಿಗಳಿದೆ ಸಮುದ್ರಕ್ಕೆ ಬಂದು ಸೇರುವುದು, ಏನಿದರ ವೈಶಿಷ್ಟ್ಯ? ಇಲ್ಲಪ್ಪ ಹಾಗಲ್ಲ, ಇದು ವೇದ ಪರ್ವತದಿಂದ ಹುಟ್ಟಿ ಬಂದ ನದಿ ಇದು, ಇದರಲ್ಲಿ ಸ್ನಾನ ಮಾಡಿದರೆ, ನೋಡಿ ವಾದಿರಾಜರ ಮಾತು, ವೇದ
ಪರ್ವತದಿಂದ ಬಂದ ಆ ಮಂತ್ರ ನದಿ ಸ್ನಾನದಲ್ಲಿ ಸ್ನಾನ ಮಾಡಿದರೆ, ನದಿಯಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪಗಳೆಲ್ಲ ಭಸ್ಮ ಆಗುತ್ತೆ. ಅಂದರೆ ವೇದಗಳಿಗೆ ನಮ್ಮ ಪಾಪವನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಇದೆ. ಗುರುಗಳೇ, ಆ ಪುಣ್ಯ ಪಾಪವೇ ಕಾಣಲ್ಲ, ಅದೇನು ಸ್ನಾನ, ಅದೇನು ಪುಣ್ಯ ಪಾಪ, ಎಲ್ಲಿದೆ ಅವೆಲ್ಲ? ಪರಲೋಕ ಒಪ್ಪೋರಿಗೆ ಅವೆಲ್ಲ ಸುಮ್ಮನೆ ನಂಬಿಕೆಗಳಷ್ಟೇ. ಏನು ಪಾಪ ಸುಡೋದು ಗೊತ್ತಾಗುತ್ತಾ? ವಾದಿರಾಜರು ಹೇಳ್ತಾರೆ, ಬಾ ಸ್ನಾನ ಮಾಡು, ನಿನ್ನ ಹೃದಯದಲ್ಲಿ ಎಷ್ಟು ಪಾಪ ತುಂಬಿದೆ ಗೊತ್ತಾಗುತ್ತೆ. ಅದು ಚಟ್ ಚಟ್ ಬೆಂಕಿಗೆ ಎಳ್ಳು ಹಾಕಿದರೆ ಹೇಗೆ ಸಿಡಿಯುತ್ತೋ ಆ ಥರ ಸಿಡಿಯುವ ಶಬ್ದ ಕೇಳುತ್ತೆ, ಬಾ ಅಂತ ಹೇಳಿದರು. ವಾದಿರಾಜರು ಸ್ನಾನಕ್ಕೆ ಹೋಗಿದ್ದು ಕೃಷ್ಣ ಪಕ್ಷದ ಚತುರ್ದಶಿಯ ದಿವಸ, ಮಂಗಳವಾರ ಬಂದರೆ ಅದನ್ನು ಕೃಷ್ಣಾಂಗಾರ ಚತುರ್ದಶಿ ಅಂತ ಎಲ್ಲ ಪಂಚಾಂಗದಲ್ಲೂ ಹಾಕಿರ್ತಾರೆ. ಕೃಷ್ಣಾಂಗಾರ ಚತುರ್ದಶಿ ದಿವಸ ಸುವರ್ಣ ನದಿಯಲ್ಲಿ ಸ್ನಾನ ಮಾಡಿದರೆ ಅದು ಎಂಥ ಪಾಪ ಇದ್ರೂ ನಾಶ ಆಗುತ್ತೆ. ಇಲ್ಲಿ ಮುಳುಗು, ನಿನ್ನ ಪಾಪ ಬೆಂಕಿಲಿ ಎಳ್ಳು ಹಾಕಿದರೆ ಹೇಗೆ ಸಿಡಿಯುತ್ತೋ ಆ ಥರ ಕೇಳುತ್ತೆ. ತೀರ್ಥಪುರಮದಲ್ಲೇ ಹೇಳಿದ್ದಾರೆ, ಅಂಹಸೋ ದಹ್ಯಮಾನಸ್ಯ ಶಾವಯಂತೀಂ ಸ್ವನಂ ಜನಾನ್. ಆ ಪಾಪಗಳು ಸುಡುವ ಶಬ್ದ ಜನರಿಗೆ ಕೇಳುತ್ತೆ, ಅಂಥ ಒಂದು ಪವಾಡ ಇದೆ ಅಂತ. ಇವತ್ತು ಅದರ ಬಗ್ಗೆ ಎಷ್ಟು ವಿಮರ್ಶೆ ನಡೆದಿದೆ ಗೊತ್ತಾ? ಸುವರ್ಣ ನದಿಯಲ್ಲಿ ನೀವು ಆಚೆ ಅದು ಪುತ್ತಿಗೆ ಮಠ, ಶಿರೂರು ಮಠ ಅಲ್ಲೆಲ್ಲ ಹರಿಯೋದು ಸುವರ್ಣ ನದಿಯೇ. ಆ ಮೂಲ ಮಠಗಳ ಹತ್ತಿರ ನದಿ ಹರಿಯುತ್ತೆ. ನೀವು ಕೃಷ್ಣಾಂಗಾರ ಚತುರ್ದಶಿ ಅಲ್ಲೆಲ್ಲ ಹೋಗಿ ಸ್ನಾನ ಮಾಡಿ, ಎಲ್ಲೂ ಶಬ್ದ ಕೇಳಲ್ಲ. ಎಲ್ಲಿ ವಾದಿರಾಜರು ಸ್ನಾನ ಮಾಡಿ ತಮ್ಮ ಶಿಷ್ಯರಿಗೆ ಇಲ್ಲಿ ಸ್ನಾನ ಮಾಡು, ನಿನ್ನ ಪಾಪ ಸುಡುತ್ತೆ ಅಂತ ಹೇಳಿದ್ದಾರೆ, ಅಷ್ಟು ಜಾಗ ಮಾತ್ರ. ಎಷ್ಟೋ ಜನ ಅದಕ್ಕೆ ವಿಮರ್ಶಕರೆಲ್ಲ ಬಂದು, ಆಧುನಿಕ ವಿಜ್ಞಾನಿಗಳೆಲ್ಲ, ಇಲ್ಲ ಇದು ಸಮುದ್ರದ ಬ್ಯಾಕ್ ವಾಟರ್ಲಿ ಇಂಥ ಸೌಂಡ್ ಬರುತ್ತೆ ಅಂತೆಲ್ಲ ಹೇಳಿ ಪರೀಕ್ಷೆ ಎಲ್ಲ ಮಾಡಿದರು. ಹಿಂದಿನ ದಿನ ಮಾಡಿದ್ದಾರೆ, ಅದರ ಮರುದಿನ ಮಾಡಿದ್ದಾರೆ, ಅದರ ಪಕ್ಕದಲ್ಲಿ ಮಾಡಿದ್ದಾರೆ, ಎಲ್ಲೂ ಸೌಂಡ್ ಬರಲ್ಲ. ನೀವು ಒಮ್ಮೆ ಅಲ್ಲಿ ಹೋಗಿ ಮುಳುಗಿ ಕೂತ್ಕೊಳ್ಳಿ, ಕಿವಿಲ್ ಪಟ 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 ಪಾಪ ಸುಡಿಯುವ ಶಬ್ದ ಕೇಳುತ್ತೆ. ಈ ಕ್ಷಣದಲ್ಲಿ ಈಗಲೂ ಕೃಷ್ಣಾಂಗಾರ ಚತುರ್ದಶಿ ನಾಡಿದ ಪಂಚಾಂಗದಲ್ಲಿದೆ, ಹೋಗಿ ಮುಳುಗಿ ನೋಡಿ. ಇವತ್ತಲ್ಲಿ ಸಾವಿರಾರು ಜನ ಬರ್ತಾ ಇದ್ದಾರೆ. ಮುಂದೆ ಅದರಂಥ ಯಾತ್ರಾ ಸ್ಥಳ ಇನ್ನೊಂದಿಲ್ಲ. ಇವಾಗೆಲ್ಲ ಅದನ್ನು ತುಂಬ ಚೆನ್ನಾಗಿ ಮಠದಿಂದ ವಿಶೇಷವಾದ ಅನೇಕ ಜನರ ಸಹಕಾರದಿಂದ ಡೆವಲಪ್ ಮಾಡ್ತಾ ಇದ್ದಾರೆ. ಇಂಥ ಅದ್ಭುತವಾದ ಪವಾಡಗಳು. ತೀರ್ಥ ಪ್ರಬಂಧ ಅಂದರೆ ನಮ್ಮ ಜೀವನದ ಜೊತೆಗೆ ಮಾತನಾಡುವ ಗ್ರಂಥ ಅದು. ಈಗ ನೀವು ನವಗ್ರಹ ಹೋಮ ಮಾಡಿದರೆ ಪಾಪ ಸುಡುತ್ತೋ ಇಲ್ಲೋ ಗೊತ್ತಾಗಲ್ಲ. ವಾದಿರಾಜರ ಸ್ನಾನ ಮಾಡಿದ ಜಾಗದಲ್ಲಿ ಮುಳುಗಿದ್ರೆ ಪಟ 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 ಶಬ್ದ ಕೇಳುತ್ತೆ. ಅದು ಮುಗಿಯೋದೇ ಇಲ್ಲ, ಮತ್ತೆ ಶಬ್ದ ನೀವೇ ಎದ್ದು ಬರಬೇಕು, ಯಾಕೆಂದರೆ ನಾವು ಮಾಡಿದ ಪಾಪ ಅಷ್ಟಿರುತ್ತೆ. ಈ ಥರ. ಆಮೇಲೆ ಇನ್ನು ವಾದಿರಾಜರು ಇದಕ್ಕೆ ಹೋಗ್ತಾರೆ, ವಸುಧಾರಾ ಕ್ಷೇತ್ರ ಬದರಿ ಹತ್ರ ಹೋಗ್ತಾರೆ. ಅವ್ರು ಹೇಳ್ತಾರೆ, ನಿಮಗೆ ಪಾಪ ಸಿಡಿಯುವ ಶಬ್ದ ಕೇಳುತ್ತೆ, ನನಗೇನು ಕೇಳಲ್ಲ, ಯಾಕೆಂದರೆ ನಾನು ಪಾಪ ಮಾಡಿಲ್ಲ, ನನಗೇನು ಶಬ್ದ ಕೇಳುತ್ತೆ? ಧಾರಾ ದ್ವಾರ ತ್ರಯೀ ತತ್ರ ಶ್ರೂಯತೆ ಅದ್ಯಾಪಿ ಸೂರಿಬಿಹಿ. ಜ್ಞಾನಿಗಳಿಗೆ ಮಾತ್ರ, ಜನಸಾಮಾನ್ಯರಿಗಲ್ಲ. ವಾದಿರಾಜರಲ್ಲಿ ಹೋಗಿ ನಿಂತರೆ ಆ ವಸುಧಾರೆಯಿಂದ ಋಗ್ವೇದ, ಯಜುರ್ವೇದ, ಸಾಮವೇದಗಳ ನಾದ ಪ್ರತ್ಯೇಕವಾಗಿ. ಯಾಕೆಂದರೆ ವರಾಹ ಉಪಾಸಕರು, ಅವನು ನಾದ ಬ್ರಹ್ಮ, ವಿಶೇಷವಾಗಿ ಸಾಮವೇದ ಪ್ರತಿಪಾದ್ಯ ವರಾಹ. ಆ ಉಪಾಸನೆಯಿಂದ ಆ ಶಬ್ದಗಳು ಕೇಳುತ್ತೆ ಕಿವಿಗೆ ಅಂತಾರೆ. ಹೀಗೆ ಒಂದೊಂದು ಕಡೆ ಹೋದರೂ ಅಲ್ಲಿ ಪುರಿ ಜಗನ್ನಾಥನ ನೋಡಿದರೆ ಎದ್ದಾರು ಪ್ಲವತೆ ಸಿಂಧೋಪಾರೆ ಅಪೂರುಷಂ ಅಂತ ವೇದಮಂತ್ರ ಪ್ರತಿಪಾದ್ಯನಾದವನು ನೀನು ಅಂತ ಆ ವೇದ ಮಂತ್ರವನ್ನು ಹೇಳ್ತಾರೆ. ವೇದ ಮಂತ್ರದಿಂದ ಸ್ತೋತ್ರ ಮಾಡ್ತಾರೆ. ವಾದಿರಾಜರು ಹೇಳುವ ತನಕನೂ ಯಾರಿಗೂ ಪುರುಷೋತ್ತಮ ಕ್ಷೇತ್ರದಲ್ಲಿ ಒಂದು ಮರದ ದಿನ್ನಿಯ ರೂಪದಲ್ಲಿ ಇಲ್ಲ. ಮರದ ದಿನ್ನಿಯಲ್ಲಿ ಒಂದು ಸಮುದ್ರದಲ್ಲಿ ಮರದ ದಿನ್ನಿ ತೇಲಿ ಬರುತ್ತೆ, ಅವನೇ ಜಗನ್ನಾಥನ ಆಗ್ತಾನೆ ಅಂತ ಇದು ವೇದದಲ್ಲಿ ಇದೆ. 10ನೇ ಮಂಡಲದಲ್ಲಿ ಹೇಳಿಕೊಟ್ಟವರು ವಾದಿರಾಜರು. ಪುರಿ ಜಗನ್ನಾಥ ಕ್ಷೇತ್ರದ ಮಹಿಮೆ ಎಷ್ಟು ಅದ್ಭುತ ಅಂದರೆ ಅದು ಎದ್ದಾರು ಪ್ಲವತೆ ಸಿಂಧೋಪಾರೆ ಅಪೂರುಷಂ ಅಂತ ವೇದ ಮಂತ್ರ ಇದೆ. ದಾರು ಪ್ಲವತೆ, ಆ ಸಮುದ್ರದಲ್ಲಿ ತೇಲಿಕೊಂಡು ಬರುತ್ತೆ. ವೇದದಲ್ಲಿ ಏನೆಲ್ಲ ಮಹಿಮೆ ಇದೆ. ಅದಕ್ಕೆ ರೀ ನಮ್ಮ ಭಾರತ ದೇಶ ಅದನ್ನು ಭಾಗವತದಲ್ಲಿ ಹೇಳ್ತಾರೆ, ಕಲ್ಪಾಯುಷಾಂ ಸ್ಥಾನಜಯಾತ್ ಪುನರ್ಭವಾತ್ ಕ್ಷಣಾಯುಷಾಂ ಭಾರತ ಭೂಜಯೋವರಹ. ಒಂದು ಕ್ಷಣಕಾಲ ನಮ್ಮ ಭಾರತ ದೇಶದಲ್ಲಿ ವಾಸ ಮಾಡಿ ಎಂಥ ವೈಬ್ರೇಷನ್ ಇದೆ, ಎಂಥ ಪವರ್ ಇದೆ ಇದರಲ್ಲಿ. ಹೀಗೆ ಪ್ರತಿಯೊಂದು ಕ್ಷೇತ್ರಗಳು ಆ ವಾದಿರಾಜರ ತೀರ್ಥ ಪ್ರಬಂಧ ಇಟ್ಟುಕೊಂಡು ಯಾತ್ರೆ ಮಾಡಿದರೆ ನಿಜವಾದ ಯಾತ್ರೆ, ಇಲ್ಲನೇ ಇದ್ರೆ ಅದು ಅಪರಿಪೂರ್ಣ ಯಾತ್ರೆ. ಅದು ಅಷ್ಟು ಒಂದು ದೇವರನ್ನು ನೋಡಿ, ಸುಮ್ಮನೆ ನಾವು ಇತಿಹಾಸ ನೋಡಿ ಬರೆಯೋದಲ್ಲ. ವರದರಾಜ ಅಂತ ಹೋಗಿ ಮಾತನಾಡ್ತಾರೆ. ಶಾರ್ಗಪಾಣೆ ಹೇಗಿದೆ, ನಾ ಇವತ್ತೆಲ್ಲ ಕಲಿಯುಗದಲ್ಲಿ ಹವಾರಿಯೋ ಕಂಚಿ ವರದರಾಜನ ಹತ್ರ, ಆಮೇಲೆ ಶಾರ್ಗಪಾಣಿ ಹತ್ರ, ರಂಗನಾಥನ ಹತ್ರ ಹೋಗಿ ವಾದಿರಾಜರು ಮಾತನಾಡ್ತಾರೆ. ಇವತ್ತು ನೀವು ಬಂದಾಗ ಹಾಯ್ ಹೇಗಿದ್ದೀರಿ ಅಂತೆಲ್ಲ ಕೇಳ್ತೇವಲ್ಲ, ಹಾಗೆ ಮಾತನಾಡ್ತಾರೆ ದೇವರ ಹತ್ತಿರ. ಅದೇ ಫೀಲಿಂಗ್ಗಳಲ್ಲಿ, ನಿನ್ನ ಹತ್ರ ನೀನು ವರದರಾಜ ಅಪ್ಪ, ಎಲ್ಲರಿಗೂ ವರ ಕೊಡ್ತಿರ್ತಿ, ನಾನು ನಿನಗೆ ವರ ಕೇಳಲಿಕ್ಕೆ ಬಂದಿಲ್ಲ, ನಿನ್ನನ್ನೇ ನನಗೆ ಕೊಟ್ಬಿಡು ಅಂತಾರೆ. ಇದು ಏಕಾಂತ ಭಕ್ತರ ಲಕ್ಷಣ, ರುಜುದೇವತೆಗಳ ಲಕ್ಷಣ. ನಿನ್ನನ್ನೇ ನನಗೆ ಕೊಟ್ಬಿಡು. ಆ ಕೊಲ್ಲೂರು ಮೂಕಾಂಬಿಕೆ ಹತ್ರ ಹೋಗ್ತಾರೆ, ಹೇಳ್ತಾರೆ, ಮೂಕಾಂಬಿಕಾ ಅಂದರೆ ಅಮ್ಮನಿಗೆ ಮಾತು ಬರಲ್ಲ ಅಂತ ಅರ್ಥ ಅಲ್ಲ. ಯಾರು ನಿಜವಾದ ನೈಜ ಭಕ್ತರಿದ್ದಾರೆ, ಅವರಿಗೆ ಯಾರ್ದೋ ಕೆಟ್ಟ ಕಮ್ಯುನಿಟಿಯಿಂದ ತೊಂದರೆ ಆಯಿತು ಅಂದರೆ ಅವರನ್ನು ಮೂಕರನ್ನಾಗಿ ಮಾಡ್ತಾಳೆ, ಆದ್ರಿಂದ ಅವಳು ಮೂಕಾಂಬಿಕಾ.
ನನ್ನ ಬದುಕಿನಲ್ಲಿ ನನಗೆ ಅಪವಾದ ಹಾಕಬೇಕು ಅಂತ ಒಬ್ಬ ಮಗನನ್ನ ಗುಹೆಯಲ್ಲಿ ಬುಚ್ಚಿಟ್ಟು ವಾದಿರಾಜರು ಕೊಲೆ ಮಾಡಿದ್ದಾರೆ ಅಂತ ಅಪವಾದ ಹಾಕಿದ್ರಂತೆ. ಅವ್ರದ್ದೆಲ್ಲ ಬಾಯಿ ಬಿದ್ದೋಯ್ತು. ಅದಕ್ಕಲ್ಲೇ ಹಾಗೆ ಸ್ತೋತ್ರ ಮಾಡ್ತಾರೆ. ಏನು ಮಾತನಾಡುವ ಅಮ್ಮ ನೀನು, ನಮ್ಮ ಪಾಲಿಗೆ ಎಂಥ ಅಮ್ಮ ನೀನು ಪ್ರತ್ಯಕ್ಷವಾಗಿದೆ. ಹಾಗಾಗಿ ಹಡಿಯುವ ಅಮ್ಮ ತಾತ್ಕಾಲಿಕ, ಜಗನ್ಮಾತೆಯಾದ ಲಕ್ಷ್ಮೀದೇವಿ ನಮಗೆ ಸಾರ್ವಕಾಲಿಕ ಅಂತ ಎಷ್ಟು ಭಾವನೆ ಹುಟ್ಟಿಸುವ ಮಾತುಗಳಿದೆ. ಹಾಗಾಗಿ ಒಂದು ತೀರ್ಥ ಪ್ರಬಂಧ ಅಂತಹ ಗ್ರಂಥ ನಭೂತೋ ನ ಭವಿಷ್ಯತಿ. ಇಂಥ ಒಂದು ಅದ್ಭುತವಾದ ಪವಾಡ ಇವತ್ತು ನಮ್ಮ ಬದುಕಿನಲ್ಲಿ ಅನುಭವಕ್ಕೆ ಬರುವ ಗ್ರಂಥ ತೀರ್ಥ ಪ್ರಬಂಧ. ಇದು ಎಷ್ಟು ಕ್ಷೇತ್ರಗಳ ಬಗ್ಗೆ ಅಲ್ಲಿ ವಿಷಯ ಇದೆ ಅನ್ನೋದು ರಫ್ಲಿ? ಇದು ತೀರ್ಥ ಪ್ರಬಂಧದಲ್ಲಿ ಪೂರ್ವ, ಉತ್ತರ, ದಕ್ಷಿಣ, ಪಶ್ಚಿಮ ಅಂತ 4 ಪ್ರಬಂಧಗಳನ್ನು ಮಾಡಿಕೊಂಡಿದ್ದಾರೆ. ಬಹುತೇಕ 200 ಕ್ಷೇತ್ರಕ್ಕಿಂತ ಅಧಿಕವಾಗಿ. ಮತ್ತೆ ತೀರ್ಥ ಪ್ರಬಂಧ ಬಿಟ್ಟು ಯುಕ್ತಿ ಮಲ್ಲಿಕೆಯಲ್ಲಿ ಮಿಶ್ರತೀರ್ಥದ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಅವರ ಹಾಡಿನಲ್ಲಿ ಇಲ್ಲೇ ನಮ್ಮ ಮೈಸೂರಿನ ಹತ್ತಿರ ಚುಂಚನಕಟ್ಟೆ ಅಂತ ಇದೆ, ಅಲ್ಲಿ ಶರಣು ಸಕಲೋದ್ಧಾರ ಅದು ವಾದಿರಾಜರ ಕೃತಿ, ಹೈವದನಾಂಕಿತ ಅದು. ಅಲ್ಲಿ ಒಂದು ಆ ರಾಮದೇವರನ್ನು ಸ್ತೋತ್ರ ಮಾಡಿದ್ದಾರೆ. ತೀರ್ಥ ಪ್ರಬಂಧ ಬಿಟ್ಟು ಇದೆ, ಇಲ್ಲಿ 200ಕ್ಕೂ ಅಧಿಕವಾದ ಕ್ಷೇತ್ರಗಳ ವರ್ಣನೆಯನ್ನು ಮಾಡಿದ್ದಾರೆ. ಅದ್ಭುತವಾದ ವಿಷಯ ಹೇಳಿದ್ರಿ. ಮತ್ತೆ ಈ ಹಿಂದೆ ನಾವು ಮಾತಾಡುವಾಗ ನೀವು ತಾಯಿ ಒಂದು ಈ ಲಕ್ಷಾಲಂಕಾರ ಅನ್ನೋದು ಒಂದು ಗ್ರಂಥ, ವಾದಿರಾಜರ ಗ್ರಂಥ, ಅದಕ್ಕೆ ತಾವು ಈ ಆಭರಣದ್ದೇನೋ ಒಂದು ಹೇಳಿದ್ರಿ. ಈ ಅದೇ ತಾಯಿ ಹರಕೆ ಹೊತ್ಕೊಂಡಿರ್ತಾಳೆ ಬಡತನದಲ್ಲಿ. ದೇವರೇ ನನಗೆ ಮಗು ಆದ್ರೆ ಲಕ್ಷಾಭರಣವನ್ನ ಕೊಡ್ತೇನೆ ಅಂತ. ಕೆಲವೊಂದು ಆಗಿಬಿಡ್ಲಿ ಅಂತ, ಅಂದ್ರೆ ನನಗೆ ಆಗಲ್ಲ, ನಾನು ನತದೃಷ್ಟಳು, ನನಗೆ ಆಗಲ್ಲ ಅಂತ ಈ ತರ ಒಂದು ಆ ಮನಸ್ಸಿನ ಒಂದು ದುಃಖ, ಅದರ ಹಿನ್ನೆಲೆಯಲ್ಲೇ ಒಂದಷ್ಟು ಹರಕೆಗಳು. ಏನು ಬೇಕಾದ್ರೂ ಮಾಡಬಲ್ಲೆ, ನಿನಗೊಂದು ಪುತ್ರ ಸಂತಾನ ಕೊಡುವಂತ ತಾಯಿ ಹರಕೆ. ನೋಡಿ, ಅದರಲ್ಲಿಯೂ ಅಷ್ಟೇ, ವಾದಿರಾಜರು ಸನ್ಯಾಸಿಗಳಾದ ಮೇಲೆ ಆ ತಾಯಿ ಮಾತು ಸತ್ಯ ಆಗಬಾರ್ದು. ದೇವರಿಗೆ ಲಕ್ಷ ಸುವರ್ಣ, ಸುವರ್ಣ ಅಂದ್ರೇನು? ಸುಷ್ಟು ವರ್ಣ, ಒಳ್ಳೆಯ ಮಾತುಗಳು ಅಂತ ಅರ್ಥ. ಅವರು ಸನ್ಯಾಸಿಗಳು. ದೇವರಿಗೆ ಯಾಕೆ ಬೇಕು ಅದು? ದೇವರು ನಿಷ್ಕಿಂಚನ ಜನಪ್ರಿಯ ಅಂತ ಭಾಗವತದಲ್ಲಿ ಅವನ ಹೆಸರು. ಅಂದ್ರೆ ಬಡವರಿಗೆ ತುಂಬಾ ಇಷ್ಟ. ಅಂದ್ರೆ ಬೈರಾಗಿಯಾದ ಸನ್ಯಾಸಿಗಳು. ಈಗ ಶುಕಾಚಾರ್ಯ ಮೈ ಮೇಲೆ ಒಂದು ಬಟ್ಟೆ ಹಾಕೊಂಡಿಲ್ಲ, ಪ್ರಾಣ ದೇವರಿಗೆ ಶುಕಾಚಾರ್ಯರು ಅಂದ್ರೆ. ಸನ್ಯಾಸಿಗಳು ಅಂದ್ರೆ ಪ್ರಾಣ. ಅವನು ಹೇಳ್ತಾನೆ, ಇತರ ಜಾತಿಗಳು, ಇತರ ಆಶ್ರಮ ಧರ್ಮಗಳೆಲ್ಲ ನನ್ನ ಬಾಹು, ನನ್ನ ಹೊಟ್ಟೆ, ನನ್ನ ಕಾಲು, ನನ್ನ ಕೈ ಇದ್ದ ಹಾಗೆ, ಸನ್ಯಾಸ ಅನ್ನೋದು ನನ್ನ ತಲೆ ಇದ್ದ ಹಾಗೆ ಅಂತ ದೇವರು. ಅಷ್ಟು ಸನ್ಯಾಸವನ್ನ ಪ್ರೀತಿ ಮಾಡ್ತಾನೆ. ಅವನಿಗೆ ಧನಕಾಂಚನಗಳೆಲ್ಲ ಬೇಕಾಗಿಲ್ಲ ದೇವರಿಗೆ. ಹಾಗಾಗಿ ದೇವರೇ ಮಹಾಭಾರತಕ್ಕೆ, ಸಮಗ್ರ ಮಹಾಭಾರತ, ವಾದಿರಾಜರು ಎಷ್ಟು ಕರಾರುವಕ್ಕಾಗಿ ಅದನ್ನು ವಿಮರ್ಶೆ ಮಾಡಿದ್ದಾರೆ ಅಂದರೆ, ಅವರು ವಾದಿರಾಜರು ಮಹಾಭಾರತಕ್ಕೆ ಲಕ್ಷಾಲಂಕಾರ ಬರೆದ ಮೇಲೆ 45,000 ಪ್ರಕ್ಷಿಪ್ತ ಶ್ಲೋಕಗಳನ್ನು ತೆಗೆದು ಬಿಸಾಡಿದ್ದಾರೆ. ಅಂದರೆ ಮಹಾಭಾರತದಲ್ಲಿ ಏನೇನೋ ಬಂದು ಸೇರ್ಕೊಂಡಿತ್ತು, ಅದನ್ನೆಲ್ಲ ವಾಶ್ ಮಾಡಿದ್ದಾರೆ, ರಿಫ್ರೆಶ್ ಕರೆಕ್ಟಾಗಿ ಮಾಡಿ ಅದಕ್ಕೆ ಲಕ್ಷಾಲಂಕಾರ ಅಂತ ಬರೆದು ಅಲ್ಲಲ್ಲಲ್ಲಿ ಅವರ ವ್ಯಾಖ್ಯಾನ. ಆದ್ದರಿಂದ ಅವರು ಮುಂದೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಬರೆಯುವ ಅರ್ಹತೆ ಉಳ್ಳವರು, ಅಂದರೆ ಮುಂದಿನ ಮಧ್ವಗುರುಗಳು ಅನ್ನುವ ಭಾವನೆ ಇದೆ. ಅಂತಹ ಲಕ್ಷಾಲಂಕಾರವನ್ನು ಬರೆದು, ಮತ್ತೆ ಬರೆಯುವುದು ಅಂದರೆ ಸುಮ್ಮನೆ ತಾವಾಗೇ ಬರೆದಿದ್ದಲ್ಲ. ಅವರು ಸಂಧ್ಯಾ ಮಠದಲ್ಲಿ ಪ್ರಯಾಗದಲ್ಲಿದ್ದಾಗ ವೇದವ್ಯಾಸರಿಯವರು ಬಂದು ನಿಂತ್ಕೊಂಡು ಬಿಡ್ತಾರೆ ಎದುರುಗಡೆಗೆ. ಹೇ, ನಿನ್ನ ತಾಯಿ ಹರಕೆ ಇದೆಯಪ್ಪ, ನೀನು ಲಕ್ಷಾಲಂಕಾರ ಬರಿ, ಲಕ್ಷಾಲಂಕಾರ ಮಾಡು, ಸುವರ್ಣ ಅಕ್ಷರಗಳಿಂದ ನನ್ನನ್ನು ಅಲಂಕಾರ ಮಾಡು ಅಂತ ಭಗವಂತನೇ ಬಂದು ಕೇಳಿಕೊಳ್ತಾನೆ. ವೇದವ್ಯಾಸರಿಯವರು ಕೇಳ್ತಾರೆ. ಅದನ್ನು ಬದರಿ ಕ್ಷೇತ್ರದಲ್ಲಿ ಕುಳಿತು ಲಕ್ಷಾಲಂಕಾರವನ್ನು ಆಚಾರ್ಯರು ಮೊದಲನೇ ಗ್ರಂಥ ಗೀತಾಭಾಷ್ಯ ಬರೆದು ಹೇಗೆ ಅಲ್ಲಿ ಬದರಿ ಕ್ಷೇತ್ರದಲ್ಲಿ ಸಮರ್ಪಣೆ ಮಾಡಿದ್ರು, ಹಾಗೆ ಲಕ್ಷಾಲಂಕಾರವನ್ನು ಬರೆದು ಬದ್ರಿನಾರಾಯಣನಿಗೆ ಸಮರ್ಪಣೆ ಮಾಡ್ತಾರೆ. ಬರೆದದ್ದು ವ್ಯಾಸಗುಹ ಅಂತ. ಅಲ್ಲಿ ನರಸಿಂಹದೇವರೆಲ್ಲ ಸೋದೆ ವಾದಿರಾಜ ಮಠಕ್ಕೆ ಒಲಿದು ಬಂದಿದೆ. ವ್ಯಾಸಗುಹ ಅಂತ ಮಾನ, ಬದರಿಯಿಂದ ಮುಂದೆ ಒಂದು 3 ಕಿಲೋಮೀಟರ್ ಹೋದರೆ ಮಾನ, ಅಲ್ಲಿ ಲಕ್ಷಾಲಂಕಾರ ರಚನೆ ಮಾಡಿದ್ದು. ಅವರಿಗೆ ಆದೇಶ ಬಂದಿದ್ದು ಸಂಧ್ಯಾ ಮಠದಲ್ಲಿ ಕುಳಿತಾಗ. ಇದನ್ನೆಲ್ಲ ಮತ್ತೆ ನಾವು ಹೇಳಿದ್ದಲ್ಲ, ವಾದಿರಾಜರೇ ಹೇಳಿಕೊಂಡಿದ್ದಾರೆ. ನಾನು ಸಂಧ್ಯಾ ಮಠದಲ್ಲಿ ಕೂತಾಗ ವೇದವ್ಯಾಸರೇರು ಬಂದು ನಂಗೆ ದರ್ಶನ ಕೊಟ್ಟು ಲಕ್ಷಾಲಂಕಾರ ಮಾಡು ಅಂತ ಆದೇಶ ಕೊಟ್ಟರು ಅಂತ ಲಕ್ಷಾಲಂಕಾರದ ಕೊನೆಗೆ ಗುರುರಾಜರೇ ಹೇಳ್ತಾರೆ. ಅವರು ವೇದವ್ಯಾಸರೇರು ಬಂದಾಗ ಸ್ತೋತ್ರ ಮಾಡ್ತಾರೆ. ವ್ಯಾಸಾಯ ಅಪ್ರತಿಮೇತ ಇತಿಹಾಸ ರಚನೋಲ್ಲಾಸಾಯ ದುರ್ವಾದಿನಾಂ ತ್ರಾಸಾಯ ಅಸಕರಾಯ ಸತ್ಸುಕೃತ ವಿಶ್ವಾಸಾಯ ದೋಷದ್ವಿಷೆ. ನೀವು ಬಂದಾಗ ನೀವೆಲ್ಲ ಏನು ಸಾಧನೆ ಮಾಡಿದಿರಿ ಅಂತ ಹೇಳಿದಾಗ ಹೇಳ್ತಾರೆ. ಭಾಸಾ ಯಾಮುನ ರಮ್ಯ ತೋಯ ಸದೃಶಾಯ ಆಸಾಯ ಮಾಸೇವಿನೇ ದಾಸಾಯ ಅಭಯದಾಯ ಮಧ್ವಗುರು ದ್ವಾಸಾಯ ತುಭ್ಯಂ ನಮಃ. ಏನ್ ಚೆನ್ನಾಗಿದೆ ದಾಸಗಳು ಅಂದ್ರೆ ನೋಡ್ಲಿಕ್ಕೆ ನೀನು ಸಾಕ್ಷಾತ್ ಯಮುನಾ ನದಿ ತರನೇ ಇದೆ, ಅದ್ರ ಕಲರ್ ನಿನ್ನ ಕಲರ್ ಒಂದೇ ತರ ಇದೆ. ಆ ಹಗಲು ರಾತ್ರಿ ನಿನ್ನನ್ನೇ ಧ್ಯಾನ ಮಾಡುವಂಥವ್ರಿಗೆ ನೀನು ಬೇಗ ವರಪ್ರದನ ಆಗ್ತಿ, ಮಧುರ ಹೃದಯದಲ್ಲಿದೆ. ಹೀಗೆಲ್ಲ ಸಂಸ್ಕೃತದಲ್ಲಿ ಹೇಳಬೇಕಾದ್ರೆ ಆಮೇಲೆ ಪಕ್ಕದಲ್ಲಿದ್ದ ಶಿಷ್ಯರು ಕೇಳ್ತಾರೆ, ವಾದಿರಾಜರೇ ನೀವು ಸಿಕ್ಕಾಪಟ್ಟೆ ಸಂಸ್ಕೃತದಲ್ಲಿ ಮಾತನಾಡ್ತೀರಿ, ನಮ್ಗೆ ಅರ್ಥ ಆಗಲ್ಲ ಅಂತ. ಕೂಡಲೇ ವಾದಿರಾಜರು ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಹೀಗೆ ಪದ್ಯವನ್ನೇ ಕೂಡಲೇ ರಚನೆ ಮಾಡಿಕೊಡ್ತಾರೆ. ಸಂಸ್ಕೃತದಲ್ಲಿ ಏನು ಹೇಳ್ತಾರೆ ಟಕ್ಕಂತ ಒಂದು ಕನ್ನಡದಲ್ಲಿ ಮಾಡಿಕೊಡ್ತಾರೆ.
ವಾದಿರಾಜರ ಅನುಗ್ರಹದಿಂದ ಕನಕದಾಸರು ಹಾಗೆ ನೋಡಿ, ಒಂದು ಪದ್ಯ ಇದೆ, ಅನೀನ ದತ್ ಪದ್ಮ ಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮದೀಶಂ. ಸಂಸ್ಕೃತದಲ್ಲಿ ಹೇಳಿದರು. ನಮ್ಗೆ ಅರ್ಥ ಆಗಲ್ಲ ಅಂದಾಗ ವಾದಿರಾಜರು, ಕನಕ ನೀನು ಮಾಡು. ಏನು ಕುರುಬರು ಅವರು, ಕನಕದಾಸರು ಅಂದ್ರೆ ಏನು ಬರೀ ಕುರಿ ಕಾಯೋರ? ಎಂಥ ಜ್ಞಾನದಲ್ಲಿ ಎತ್ತರ! ಆ ಕನಕದಾಸರು ಕೂಡಲೇ ಡೊಳ್ಳಿನ ಮೇಲ್ಕೈ ಭನಮಪ್ಪ ಹಾಕ್ಯಾನ, ತಾಳವ ಶಿವನಪ್ಪ ತಟ್ಟ್ಯಾನ್ಮ್ಯ, ಒಳ್ಳೊಳ್ಳೆ ಪದಗಾಳ ಹನುಮಪ್ಪ ಹಾಡ್ಯಾನ, ಚಲುವ ಕನಕಪ್ಪ ಕುಣಿದಾನ್ಮ್ಯ, ದೇವಿ ನಮ್ಮ ದ್ಯಾವಾರು ಬಂದೋರೆ ಬನ್ನೀರೆ ನೋಡ ಬನ್ನೀರೆ, ಅನೀನ ತತ್ಪದ್ಮ ಭವೋ ಮೃದಂಗಂ ಜಗೋ ಹನುಮಾನ್ ಜಗತಾಮದೀಶಂ, ಅದರ್ಶಯತ್ತಾಲಗತಿ ಖಬರ್ದೀನ್ ಅನರ್ಥ ಗೋಪಾಲಕ ಬಾಲಮೌಲಿಹಿ. ಹೇಗೆ ಪದ್ಯ, ಹೇಗೆ ಅದು ಕೂಡಲೇ ಇವತ್ತು ನೀವೆಲ್ಲ ಚಾಟ್ GPT ಅದರಲ್ಲಿ ಇಟ್ಕೊಳ್ಳೆ ಬಂದ್ಬಿಡುತ್ತೆ ಅಂತ ಸಂಭ್ರಮ ಪಡ್ತೀರಿ. ಚಾಟ್ GPT ಮೀರಿಸುವಂತಹ ಸಾಹಿತ್ಯಗಳು ಕನಕದಾಸರು, ಪುರಂದರದಾಸರು, ವಾದಿರಾಜರ ಒಡನಾಟ. ಹೇಗಿದೆ ಇದೆಲ್ಲ ಒಂದು ಅದ್ಭುತವಾದ ಚಮತ್ಕಾರಗಳು. ಹಾಗೆ ವ್ಯಾಸರ ಅನುಗ್ರಹದಿಂದ ಲಕ್ಷಾಲಂಕಾರ ರಚನೆ ಮಾಡಿ ಆ ತಾಯಿಯ ಹರಕೆಯನ್ನು ಪೂರೈಸಿ ಯಾವುದು ಬ್ಯಾಲೆನ್ಸ್ ಇಟ್ಟುಕೊಂಡಿಲ್ಲ. ನಾವೆಲ್ಲ ಸಾಯ್ಬೇಕಾದ್ರೆ 1000 ಋಣ ಹೊತ್ಕೊಂಡು ಹೋಗ್ತೀವಿ. ಸಮಾಜಕ್ಕೆ ಕೊಡುಗೆಗಳನ್ನು ಕೊಟ್ಟವರೇ ವಿನಃ ಅದು ಯಾವುದೇ ಋಣವನ್ನು ಹೊತ್ತುಕೊಂಡವರಲ್ಲ ಗುರುರಾಜರು ಅಂತ. ಈಗ ಗ್ರಂಥ ರಚನೆ ಇದೆಲ್ಲ ಸಾಮಾನ್ಯವಾಗಿ ಎಲ್ಲ ಒಂದು ಜ್ಞಾನಿಗಳು ಮಾಡುವಂಥದ್ದು. ಆದರೆ ವಾದಿರಾಜರು ಬಹಳಷ್ಟು ಅಮಾನುಷವಾದ, ನಾವೇನು ಸೂಪರ್ ನ್ಯಾಚುರಲ್ ಅಂತೀವಿ, ಮನುಷ್ಯರ ಕೈಲಿ ಮಾಡಲಾಗದಂತಹ ಅನೇಕ ಮಹಿಮೆಗಳನ್ನು ತೋರಿಸಿದ್ದಾರೆ. ಅದ್ರ ಬಗ್ಗೆ ತಿಳಿಸೋದಾದ್ರೆ? ಅದೇ, ಗ್ರಂಥಗಳನ್ನು ತುಂಬ ಮಾಡಿದ್ದಾರೆ. ಈಗಾಗಲೇ ಅದರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ವಾದಿರಾಜರು 100 ಗ್ರಂಥಗಳನ್ನು ರಚನೆ ಮಾಡಿಬಿಟ್ಟಿದ್ದಾರೆ. ಭೂಗೋಳ ವರ್ಣನೆ ಅಂತ ರಚನೆ ಮಾಡಿದ್ದಾರೆ. ಭೂಗೋಳ ಅಂದರೆ ಸಮಗ್ರ ಭೂಮಿಯ ಪರಿಚಯ. ಅದನ್ನು ಹೇಗೆ ಮಾಡಿರ್ಬೋದು? ಇವತ್ತು ನೀವು ಭೂಗೋಳ ಖಗೋಳಗಳ ಬಗ್ಗೆ ಪ್ರಾಚೀನ ಪುರಾಣ, ಪ್ರಾಚೀನ ಜ್ಞಾನಿಗಳ ಮಾತು ಎಲ್ಲವನ್ನೂ ಕಲೆ ಹಾಕ್ಕೊಳ್ಳಿ. ಆಮೇಲೆ ಭೂಗೋಳ ವರ್ಣನೆ ಅಂತ ವಾದಿರಾಜರ ಗ್ರಂಥ ತೆಗೆದುಕೊಳ್ಳಿ. ಎಂಥ ಅದ್ಭುತ ಅಂದರೆ, ನಾನು ಅದನ್ನು ನೆನಪು ಮಾಡಿಕೊಳ್ತಾ ಇದ್ರೆ ನಂಗೆ ನಿದ್ರೆ ಬರಲ್ಲ, ಅಷ್ಟು ಆನಂದ ಪಡ್ತಾ ಇರ್ತೇನೆ. ಒಂದು ಸಾಸಿವೆ ಕಾಳಿನ ಅಳತೆಯ ಪ್ರಮಾಣವನ್ನು ಕೊಟ್ಟಿದ್ದಾರೆ. ಭೂಭಾಗದ ಅದರ ಲೆಕ್ಕಾಚಾರ ಬರಬೇಕು. ಅದು ಎಷ್ಟು ಅಂದರೆ, ಮೇರು ಪರ್ವತದಿಂದ ಎಲ್ಲ ದ್ವೀಪಗಳು ಎಷ್ಟೆಷ್ಟು ದೂರ ಇದೆ, ಹೇಗೆ ಬರುತ್ತೆ, ಅದು ಲೆಕ್ಕಾಚಾರ ಕರೆಕ್ಟ್ ಆಗಬೇಕು. ಮೇರು ಪರ್ವತದ ಶಿಖರದಿಂದ ಎಲ್ಲ ಕಡೆ 25 ಕೋಟಿ ಯೋಜನೆ ಕರೆಕ್ಟಾಗಿ ಬರಬೇಕು. ಅದು ಅಂದ್ರೆ ಒಂದು ಪ್ರೋಟೋಟೈಪ್ ಮಾಡಬಹುದು ಅಲ್ವಾ? ಅಂದ್ರೆ ಈಗ ನಮ್ಗೊಂದು ಮೆಜರ್ಮೆಂಟ್ಸ್ ಕರೆಕ್ಟ್ ಆಗಿದ್ರೆ ಹೌದು, ಅದನ್ನ ಹಾಗೆ ಒಂದು ಪ್ರೋಟೋಟೈಪ್ ಮಾಡಬಹುದು. 1 ಇಂಚು ಅಲ್ಲ, ಒಂದು ಸಾಸಿವೆ ಕಾಳಿನ ಲೆಕ್ಕ ಹೇಳ್ತಾರೆ ವಾದಿರಾಜರು. ಅವ್ರಿಗೆ ಅಷ್ಟು ಸರ್ವಜ್ಞತ್ವ ಇದೆ. ಅಲ್ಲಿಕ್ಕೆ ಒಂದು ಸಾಕ್ಷಿ ಏನು ಹೇಳೋದು ಅಂದರೆ, ಈಗ ಅಚ್ಯುತರಾಯನ ಕಾಲದಲ್ಲಿ ಒಂದು ದಾರಿದ್ರ್ಯ ಬರುತ್ತೆ. ಆ ಸಮಯದಲ್ಲಿ ತುಂಬ ಅತಿಕ್ರಮಣಗಳೆಲ್ಲ ಆಗಿ ದಾರಿದ್ರ್ಯ ಬರುತ್ತೆ. ನನಗೆ ಸಂಪತ್ತಿಲ್ಲ ಅಂತ ನೋಡಿ, ವಾಸ್ತವಿಕವಾಗಿ ಮಠಮಾನ್ಯಗಳಿಗೆ ಬಂದು ರಾಜರು ಬಂದು ಉಪಕಾರ ಮಾಡುವ ಕಾಲ. ಅವತ್ತಿನ ಕಾಲದ ಅತಿಕ್ರಮಣಗಳ ಹಿನ್ನೆಲೆಯಲ್ಲಿ ಅವನಿಗೆ ತುಂಬ ದಾರಿದ್ರ್ಯ ಬಂದಾಗ ರಾಜರ ಹತ್ರ ಬಂದು ಕೇಳ್ತಾನೆ, ನನ್ನ ಕಷ್ಟವನ್ನು ಪರಿಹಾರ ಮಾಡಲಿ ಅಂತ. ವಾಸ್ತವಿಕವಾಗಿ ಅಚ್ಯುತರಾಯ ವ್ಯಾಸರಾಜರ ಹತ್ರ ಹೋಗಬೇಕಾಗಿತ್ತು, ಇಲ್ಲಿ ಯಾಕೆ ಬಂದ ಅನ್ನೋ ಪ್ರಶ್ನೆಗಳೆಲ್ಲ ಬರುತ್ತೆ. ವ್ಯಾಸರಾಜರು ವಾದಿರಾಜರೆಲ್ಲ ಸಮಕಾಲೀನರು. ಕೆಲವರು ವಿಮರ್ಶೆಯ ಪ್ರಕಾರ ಒಬ್ಬ ರಾಜನಿಗೆ ವಿಷಪ್ರಾಶನ ಆಗಿದೆ ಅಂತ ಇದರಲ್ಲಿ ವ್ಯಾಸ ಸಮುದ್ರದ ಹತ್ರ ಹೋಗಿ ವ್ಯಾಸರಾಜರು ಅಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾರೆ. ಹಾಗಾಗಿ ಈ ಪ್ರಾಂತ್ಯದಲ್ಲಿ, ಹಂಪೆಯ ಪ್ರಾಂತ್ಯದಲ್ಲಿ ವ್ಯಾಸರಾಜರು ಇರಲ್ಲ. ಅವನಿಗೆ ಅಚ್ಯುತರಾಯನಿಗೆ ಕಷ್ಟ ಬರುತ್ತೆ. ಇದೊಂಥರ ಟೀಮ್ ವರ್ಕ್. ಒಂದು ಕಡೆ ವ್ಯಾಸರಾಜರು, ಒಂದು ಕಡೆ ವಾದಿರಾಜರು, ಒಂದು ಕಡೆ ವಿಜಯೇಂದ್ರ ತೀರ್ಥರು, ಒಂದು ಕಡೆ ಪುರಂದರದಾಸರು, ಒಂದು ಕಡೆ ಕನಕದಾಸರು, ಎಂಥ ಸುವರ್ಣ ಯುಗ. ಇನ್ನೊಂದು ಕಡೆ ಶ್ರೀಪಾದರಾಜರು. ಎಲ್ಲರೂ ಒಟ್ಟಿಗೆ ಬಂದು ಟೀಮ್ ವರ್ಕ್ ಮಾಡಿ ನಮ್ಮ ಸನಾತನ ಧರ್ಮವನ್ನು ಮೇಲೆ ಎತ್ತಿದ್ದಾರೆ ಉಚ್ಛ್ರಾಯಕ್ಕೆ. ಅಲ್ಲಿ ಯಾವುದೇ ಜಾತಿ ಮತ ಪಂಗಡ ಯಾವುದೂ ಇಲ್ಲ. ಅವರ ಸಾಹಿತ್ಯಗಳು ಎಲ್ಲ ಮುಖದಲ್ಲಿಯೂ, ಎಲ್ಲ ವಾಹಿನಿಗಳಿಗೆ, ಎಲ್ಲ ಸ್ತರಗಳಲ್ಲಿ ಕೇವಲ ನಾನು ಬ್ರಾಹ್ಮಣ, ನನಗೆ ಸೀಮಿತ, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಜಪ ಮಾಡುವ ಪದ್ಧತಿಯನ್ನು ಬ್ರಾಹ್ಮಣರಿಗೆ ಪಾಠ ಮಾಡಿದವರು ವ್ಯಾಸರಾಜರು, ವಾದಿರಾಜರು, ಪುರಂದರದಾಸರು, ಆ ಶ್ರೀಪಾದರಾಜರು. ಅವ್ರದ್ದು ಹೆಸರು ಹೇಳಬೇಕಾದ್ರೆ ನಮಗೆ ರೋಮಾಂಚನ ಆಗುತ್ತೆ. ಆದ್ದರಿಂದ ಅಲ್ಲಿ ಅಚ್ಯುತರಾಯನ ಬಳಿ ಬಂದು ಹೇಳ್ತಾರೆ, ನಿನ್ನ ಮನೆಯಲ್ಲೇ ಸಂಪತ್ತಿದೆ, ನಮ್ಮ ಹತ್ರ ಯಾಕೆ ಬಂದು ಕೇಳ್ತಿ? ಎಲ್ಲಿದೆ ಗುರುಗಳೇ? ಅಲ್ಲಪ್ಪ, ತ್ರೇತಾಯುಗದಲ್ಲಿ ವಾಲಿ ಸುಗ್ರೀವೆಲ್ಲ ಇದ್ದ ಜಾಗ. ಇಲ್ಲಿ ವಾಲಿ ಒಂದಷ್ಟು ಸಂಪತ್ತು ಇಟ್ಟಿದ್ದಾನೆ, ಎಲ್ಲ ನಿನ್ನ ದಾರಿದ್ರ್ಯಕ್ಕೋಸ್ಕರ ಇಟ್ಟಿದ್ದಾನೆ ಕಾಣುತ್ತೆ, ಬಾ ಅಂತ ಒಂದು ಕಲ್ಲು ಬಂಡೆ ಹಿಂಗೆ ತೆಗಿತಾರೆ. ಭೂಗೋಳದ ಬಗ್ಗೆ ಎಂತಹ ಜ್ಞಾನ ಇದೆ ನೋಡಿ ವಾದಿರಾಜರಿಗೆ, ಸರ್ವಜ್ಞತ್ವ. ಕಲ್ಲು ಬಂಡೆ ತೆಗೆದ್ರೆ, ಇವತ್ತೆಲ್ಲ ಅನಂತ ಪದ್ಮನಾಭನ ಬಾಗಿಲು ತೆಗೆದ್ರೆ ಅಂತ ದೊಡ್ಡ ಬ್ರೇಕಿಂಗ್ ನ್ಯೂಸ್ಗಳಿದೆ. ಅದು ನಿಶ್ಚಿತ. ಅಲ್ಲಿ ಯಾವುದೋ ಬಂಡೆ ವಾದಿರಾಜರನ್ನು ತೆಗೆದ ಮೇಲೆ ತುಂಬಾ ಜನ ಬಂಡೆ ತೆಗೆದಿರುತ್ತವೆ, ಮಣ್ಣು ಸಿಗ್ತಾ ಇದೆ. ಎಂತ ಸರ್ವಜ್ಞತ್ವ! ಕಲ್ಲು ಬಂಡೆ ತೆಗೆದ್ರು, ಇಡೀ ದೇಶದ ದಾರಿದ್ರ್ಯ ಪರಿಹಾರ ಆಯಿತು. ಎಂಥ ಅದ್ಭುತವಾದ ಮಹಿಮೆಗಳು ವಾದಿರಾಜರು ಮಾಡಿದ ಪವಾಡಗಳು, ಅವರ ಸರ್ವಜ್ಞತ್ವ. ಆಮೇಲೆ ಅವನು ಹೇಳ್ತಾನೆ, ನೀವು ಒಂದು ಸ್ವಲ್ಪ ತಗೊಳ್ಳಿ, ಕೆಲವು ಪರ್ಸೆಂಟೇಜ್ ಕೊಡ್ತಾರಲ್ಲ, ನೀವು ತಗೊಳ್ಳಿ. ವಾದಿರಾಜರು ಹೇಳ್ತಾರೆ, ಸುಗ್ರೀವ ಪೂಜೆ ಮಾಡಿದ, ವಾಲಿ ಪೂಜೆ ಮಾಡಿದ ವಿಠ್ಠಲ ಮತ್ತು ರಾಮದೇವರ ವಿಗ್ರಹ ಇದೆ.
ಅವನು ಸುಗ್ರೀವ ರಾಮಾರಾಧಕ, ವಾಲಿ ವಿಠ್ಠಲಾರಾಧಕ. ಹಾಗಾಗಿ 2 ಪ್ರತಿಮೆಗಳಿದೆ, ಅದನ್ನು ಕೊಟ್ಬಿಡಿ ಅಂತಾರೆ. ಇವತ್ತು ಆ ಸಂಸ್ಥಾನದಲ್ಲಿ ಅವ್ರ ಕೈಯಲ್ಲಿ ಹಿಡ್ಕೊಂಡು ಸಣ್ಣ ಪ್ರತಿಮೆ, ನೀವು ಸಂಪುಟದಲ್ಲಿ ಹಾಕೊಂಡಿರ್ತೀರಲ್ಲ ಆ ಥರದ ಪ್ರತಿಮೆ ಸಂಪುಟದಲ್ಲಿ ಇವತ್ತು 1 ಅಡಿ ಕಾಣುತ್ತೋ ಅಷ್ಟು ಎತ್ತರದ ಪ್ರತಿಮೆಗಳು ಪೂಜೆಗೊಳ್ತಾ ಇದೆ ಇವತ್ತು. ಇಂಥದ್ದೆಲ್ಲ ಇನ್ನೂ ಒಂದು ಸ್ವಾರಸ್ಯ ಏನು ಅಂದರೆ, ವಾದಿರಾಜರು ಮಾನಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ಅಲ್ಲಿ ಒಬ್ಬ ಭಕ್ತ ಹೇಳ್ತಾನೆ, ಇದೆಲ್ಲ ಭೀಮಸೇನ ದೇವರು ಹೀಗೆ ಯಾತ್ರೆ ಮಾಡ್ತಾ ಹಿಂಗೆ ಹೋದರು. ಹೌದು, ಅವ್ರು ಹೋಗಬೇಕಾದ್ರೆ ಅವರೊಂದು ನರಸಿಂಹದೇವರು ಉಪಾಸಕರಾಗಿದ್ರು, ಅವ್ರು ಪೂಜೆ ಮಾಡ್ತಾ ಇದ್ರು. ಆ ನರಸಿಂಹದೇವರನ್ನ ಈ ಸರಸ್ವತಿ ನದಿಯಲ್ಲಿ ಹಾಕಿಬಿಟ್ಟು ಅವ್ರು ಮುಂದೆ ಹೋದರು. ವಾದಿರಾಜರು ಇದೆಲ್ಲ ಹೆಂಗೆ ಹೇಳ್ತೀರಿ ನೀವು, ಎಲ್ಲಿದೆ ಇತಿಹಾಸ? ನಿಂತ್ಕೊಳ್ಳಿ, ಇಲ್ಲೇ ನಿಂತ್ಕೊಳ್ಳಿ ಅಂದ್ರು. ಟಕ್ಕಂತ ನದಿಗೆ ಹಾರಿದ್ರು. ಅದು ಎಂತ ಫೋರ್ಸಲ್ ನದಿ ಧುಮುಕುತ್ತಲ್ಲಿ ಸರಸ್ವತಿ ನದಿ. ಹೌದು, ಆ ಪ್ರವಾಹದಲ್ಲಿ ಹಾರಿ ಆ ನರಸಿಂಹದೇವರನ್ನ ಹಿಡ್ಕೊಂಡು ಬಂದರು. ಇದು ಪೀಠದಲ್ಲಿ ಇವತ್ತು ಪೂಜೆ ಆಗ್ತಾ ಇದೆ. ಅದು ಭೀಮಸೇನ ದೇವರ ಕೈಯಲ್ಲಿ ಒಂದು ಸಂಪುಟದಲ್ಲಿ ಹಾಕೊಂಡು ಪೂಜೆ ಮಾಡೋದು. ಇವತ್ತು ಇಷ್ಟು ಎತ್ತರ ಇದೆ ಅದು. ಎಂಥ ಒಂದು ವಾದಿರಾಜರ ಸರ್ವಜ್ಞತ್ವ, ಶಕ್ತಿ, ಅಮಾನುಷವಾದ ಕ್ರಿಯೆಗಳು. ಇಷ್ಟು ಎತ್ತರ ಇದ್ದಿದ್ದು ಆಗಿನ ಕಾಲದಲ್ಲಿ ಅದು ಸಣ್ಣ ಸಂಪುಟ. ನಮ್ಮ ಭೀಮಸೇನ ದೇವರಿಗೆ ಹೀಗೆ, ಅದು ನಮಗೆ ಇವತ್ತು ಹೀಗೆ. ಅದನ್ನ 2 ಕೈಲಿ ಹೀಗೆ ಎತ್ತಬೇಕು ನಾವು. ಇದೆಲ್ಲ ಯಾವ ಕ್ಷೇತ್ರ ಅಲ್ಲ, ಯಾವ ಮಣ್ಣಿನ ಕಣ ಇವತ್ತೆಲ್ಲ ಹೇಳ್ತಾರಲ್ಲ, ನೆಲ ಜಲ ಭಾಷೆಗಳಿಗೆ ಮಹತ್ವ ಕೊಡಬೇಕು. ಯಾವ ಸ್ತರದಲ್ಲಿ ಕೊಟ್ಟಿಲ್ಲ. ತಮಿಳಲ್ಲಿ ಪದ್ಯಗಳನ್ನು ಮಾಡಿದ್ದಾರೆ, ತುಳುವಿನಲ್ಲಿ ಮಾಡಿದ್ದಾರೆ. ಲೇ 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 ಅಂತ ಒಂದು ಹಾಡಿದೆಯಲ್ಲ, ಎಲ್ಲ ಭಾಷೆಗಳನ್ನು ಚಾಚಿಕೊಂಡಿದೆ ಅದು. ಅಂದರೆ ನಮ್ಮ ಭಾರತೀಯತೆಯನ್ನು ಸರ್ವ ವಿಧದಿಂದ ಅಭಿವೃದ್ಧಿ ಮಾಡಿ ಅದಕ್ಕೆ ಬೆಲೆಯನ್ನು ತುಂಬಿದ್ದಾರೆ ವಾದಿರಾಜರು. ಹೀಗೆ ಅವರ ಗ್ರಂಥ ರಚನೆ ಆಗ್ಬೋದು, ಅವರ ತೀರ್ಥಯಾತ್ರೆ ಇರ್ಬೋದು, ಜಗತ್ತಿನ ಜನಗಳ ಜೊತೆಗೆ ಸ್ಪಂದನ ಆಗ್ಬೋದು, ಕಷ್ಟ ನಷ್ಟಗಳ ಪರಿಹಾರ ಆಗ್ಬೋದು, ಕ್ಷೇತ್ರಗಳ ಉದ್ಧಾರ ಆಗ್ಬೋದು. ಎಲ್ಲ ಮುಖದಲ್ಲೂ ವಾದಿರಾಜರ ಒಂದು ದಾಪುಗಾಲಿದೆ. ಈಗ ಇನ್ನೊಂದು ತುಂಬ ಮುಖ್ಯವಾದ, ವಾದಿರಾಜರ ಬಗ್ಗೆ ಮಾತಾಡ್ತಿರುವಾಗ ಲಕ್ಷ್ಮೀ ಶೋಭಾನದ ಬಗ್ಗೆ ಮಾತಾಡದೇ ಇದ್ರೆ ಅಪೂರ್ಣ ಆಗ್ಬಿಡುತ್ತೆ. ಯಾಕಂದ್ರೆ ಪ್ರತಿಯೊಂದು ಯಾವುದೇ ಮನೆಯಲ್ಲಿ ಒಂದು ಮಂಗಳ ಕಾರ್ಯ ಆಯಿತು ಅಂದರೆ, ಮದುವೆ ಆಯಿತು ಅಂದರೆ, ಅಲ್ಲಿ ಬಹಳಷ್ಟು ಜನ ಮುತ್ತೈದೆಯರು ಕೂತು ಆ ಲಕ್ಷ್ಮೀ ಶೋಭಾನೆ ಇಲ್ಲದೆ ಮದುವೆನೇ ಆಗಲ್ಲ ಮಧ್ಯ ಸಂಪ್ರದಾಯದಲ್ಲಿ. ಹಾಗಾಗಿ ಅಷ್ಟು ಪವರ್ ಆ ಲಕ್ಷ್ಮೀ ಶೋಭಾನೆಗೆ. ಅದರ ಬಗ್ಗೆ ಹೇಳಿ, ಅದು ಯಾವ ಕಾಲದಲ್ಲಿ ಇದನ್ನು ರಚನೆ ಮಾಡಿದ್ರು, ಅದರ ಮಹಿಮೆ ಏನು ಅಂತ. ನಾವು ವಾದಿರಾಜರ ಬಗ್ಗೆ ಮಾತನಾಡ್ತಾ ಲಕ್ಷ್ಮೀ ಶೋಭಾನದ ಬಗ್ಗೆ ಮಾತನಾಡಲಿಲ್ಲ ಅಂದರೆ ಅಪರಿಪೂರ್ಣ ಆಗಿಬಿಡುತ್ತೆ. ಯಾಕೆ ಅಂದರೆ, ನಾನೀಗ ತಂದೆ ತಾಯಿಗಳ ಬಗ್ಗೆ ಹೇಳಿದೆ. ದಾಂಪತ್ಯ ಜೀವನ ಏನಾಗುತ್ತೆ, ತುಂಬ ಖರ್ಚು ಮಾಡಿ ಮದುವೆಗಳನ್ನು ಮಾಡ್ತಾರೆ. 15 ದಿನ ಕೆಲವೊಮ್ಮೆ ಸಂಸಾರ ಮಾಡಲ್ಲ ಕೆಲವರು. ಬಟ್ಟೆ ಬದಲಾಯಿಸಿದ ಗಂಡ ಹೆಂಡತಿ ಬದಲಾಗ್ಬಿಡ್ತಾರೆ. ಇವತ್ತೆಲ್ಲ ತುಂಬಾ ಜಾಸ್ತಿ ಆಗಿದೆ, ತುಂಬಾ ದೊಡ್ಡ ಸಮಸ್ಯೆ ಇವತ್ತು. ಯಾಕಂದ್ರೆ ಭಯ ಆಗುತ್ತೆ. ಬಹಳಷ್ಟು ಜನ ಈಗ ನನ್ನ ಗೊತ್ತಿರೋ ಕ್ಲೈಂಟ್ಸ್ ಅಲ್ಲಿ ಅವರೆಲ್ಲ ಕೇಳ್ತಾರೆ, ನಮ್ಮ ಮಗ ಇದ್ದಾನೆ, ಜಾತಕ ಕೊಡಿ. ಭಯ ಆಗತ್ತೆ ನಮ್ಗೆ ಯಾರನ್ನಾರು ಹೇಳ್ಬೇಕು ಅಂದ್ರೆ. ಅವ್ರು ಹೇಳ್ತಾರೆ, ನನಗೂ ಭಯ ಇದೆ, ಮದುವೆ ಅಂತೂ ಮಾಡ್ತೀವಿ, ಆಮೇಲೆ ಏನಾಗ್ಬಿಡುತ್ತೋ. ಯಾಕಂದ್ರೆ ಈ ಲೈಫ್ ಲಾಂಗ್ ಅವ್ರ ಜಗಳಗಳನ್ನು ಸಾಲ್ವ್ ಮಾಡ್ಬೇಕು ಇವರು. ಅವ್ರ ಡೈವರ್ಸ್ ಆಗದೆ ಇರೋ ಹಂಗೆ ನೋಡ್ಕೋಬೇಕು. ಅದು ಇವ್ರ ಕೈಲೂ ಇರಲ್ಲ. ಎಷ್ಟೋ ಸರಿ ಬಹಳಷ್ಟು ವಿಚ್ಛೇದನಗಳಾಗ್ತಾ ಇದೆ. ಸಮಸ್ಯೆ ತುಂಬಾ ದೊಡ್ಡ ಸಮಸ್ಯೆ. ನಮ್ಮ ಗುರುರಾಜ ನಾಯ್ಡು ಹರಿಕತೆ ಮಾಡ್ಬೇಕಾದ್ರೆ ಒಂದು ಮಾತು ಹೇಳ್ತಾ ಇದ್ರು, ಮಧು ವೇ ಅಂತ ತಿಳ್ಕೊಳ್ತಾರಂತೆ. ಮಧು ಅಂದ್ರೆ ಜೇನುತುಪ್ಪ, ವೇ ಅಂದ್ರೆ ದಾರಿ, ಜೇನುತುಪ್ಪದ ದಾರಿ ಮದುವೆಗಿಂತ ಮೊದಲು. ಮದುವೆ ಆದ ತಕ್ಷಣ ಮಧು ವ್ಯಾ ಅಂತ ಅನಿಸುತ್ತೆ ಅಂತ ಗುರುರಾಜ ನಾಯ್ಡು ಹೇಳ್ತಿರ್ತಾರೆ. ಆದರೆ ಇಂಥ ಒಂದು ಒಡಕು ಸಮಾಜವನ್ನ ಈಗ ಹೊಸದಾಗಿ ಕಲ್ಯಾಣ ಮಾಡೋಕ್ಕಿಂತ ಆದ ಕುಟುಂಬಗಳು ಒಡೆದು ಹೋದಾಗ ಅದನ್ನ ಸರಿ ಮಾಡಬೇಕು. ನಾನು ಎಷ್ಟೋ ಬಾರಿ ಹೇಳ್ತಿರ್ತೇನೆ, ಈಗ ಹೊಸ ದೇವಾಲಯ ನಿರ್ಮಾಣ ಮಾಡೋದು ಪುಣ್ಯಪ್ರದವ, ಹಳೆ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡೋದು ಪುಣ್ಯಪ್ರದವ ಅಂತ. ವಾದಿರಾಜರ ಲಕ್ಷ್ಮೀ ಶೋಭಾನ ದಾಂಪತ್ಯ ಜೀವನದ ಜೀರ್ಣೋದ್ಧಾರದ ಕಾರ್ಯಕ್ರಮ ಇದೆ ಇದರಲ್ಲಿ. ಅದ್ಯಾಪಿ ಫಲಪ್ರದ ಅಂತ ಹೇಳಿದ್ದಾರೆ. ಇವತ್ತಿಗೂ ಜ್ವಲಂತವಾದ ಫಲ ಲಕ್ಷ್ಮೀ ಶೋಭಾನ ಪದ್ಯಗಳಲ್ಲ, ಅದೆಲ್ಲ ವೇದೋಕ್ತವಾದ ಮಂತ್ರಗಳು. ಅದ್ಭುತವಾದ ಶಕ್ತಿ ಇದೆ. ಲಕ್ಷ್ಮೀ ಶೋಭಾನ ಅಂತ ತಗೊಂಡ್ರೆ 1 ವರ್ಷ ಆಗುತ್ತೆ ನಮ್ದು ನಿಮ್ಮದು ಸಂವಾದ. ಒಬ್ಬ ಜಹಾಗೀರ್ದಾರ್ ಮಗ ತೋರಿಸಿಕೊಡ್ತಾರೆ, ನನ್ನ ದೇವರು ಸ್ವಪ್ನದಲ್ಲಿ ನಮ್ಮ ಹಯಗ್ರೀವ ದೇವರು ಮಾತನಾಡಿದ್ದಾರೆ, ಆ ಹಯಗ್ರೀವ ದೇವರು ಮಾತನಾಡಿದ ಕ್ರಮದಲ್ಲಿ ನಾನು ಈ ಪದ್ಯವನ್ನು ಹೇಳ್ತಾ ಇದ್ದೀನಿ ಅಂತ ಜಹಾಗೀರ್ದಾರನ ಮನೆಯಲ್ಲಿ ಅವನ ಟೋಪಿಯಲ್ಲಿರುವಂತಹ ಒಂದು ಕಟ್ಟಾವು ಕಡ್ದು ಬಿಟ್ಟು, ಅವನು ಗೊತ್ತಿರಲ್ಲ, ಹಿಂದಿನ ದಿನ ಇಟ್ಟಿರ್ತಾನೆ, ಹಂಗೆ ಹಾಕೊಳ್ತಾನೆ, ಸಣ್ಣ ಹಾವು ಕಡ್ದು ಸತ್ತೇ ಹೋಗ್ಬಿಡ್ತಾನೆ. ವಾದಿರಾಜರು ಹೇಳ್ತಾರೆ, ಎಲ್ಲ ಸಾಮೂಹಿಕವಾಗಿ ನಾನು ಹೇಳಿದ ಪದ್ಯವನ್ನು ಹೇಳಿ ಆ ಮಗು ಬದುಕುತ್ತೆ. ಇಂತಹ ವೈದ್ಯಕೀಯ ಕೇಂದ್ರ ಯಾವುದಿದೆ ಹೇಳಿ? ಗಟ್ಮುಟ್ಟಿಯಾಗಿದ್ದವರಿಗೆ ಸೈನ್ ಹಾಕಿಸ್ಕೊಳ್ತಾರೆ, ಇದರ ಮರಣ ಆದರೆ ನಮ್ಮ ಜವಾಬ್ದಾರಿ ಅಲ್ಲ ಅಲ್ಲ. ವಾದಿರಾಜರ ಮಂತ್ರದ ಬಲ ಏನು ಅಂದ್ರೆ, ಮರಣ ಆಗಿಬಿಟ್ಟಿದೆ, ಈಗ ಸತ್ತಿಲ್ಲ ಆ ಮಗು ಅಂತಾರೆ. ಸತ್ತಿಲ್ಲ, ಇಲ್ಲ ಗುರುಗಳೇ, ಏನೂ ಇಲ್ಲ ಇದರಲ್ಲಿ, ದೇಹ ಎಲ್ಲ ತಣ್ಣಗಾಗಿದೆ, ಇಲ್ಲ ಈಗ ಬಿಸಿ ಆಗುತ್ತೆ, ನೀವೆಲ್ಲ ಮಂತ್ರದಿಂದ ಬದುಕಿಸಿ. ಸಮಾಜಕ್ಕೆ ಎಂಥ ಚೈತನ್ಯವನ್ನು ತುಂಬಿದ್ರು. ಯಾವುದು ನಮ್ಮ ಬಾಹ್ಯ ಲೋಕದಲ್ಲಿ ಚಿಕಿತ್ಸೆಗಳಿಲ್ಲ, ಅದಕ್ಕೆ ಮಂತ್ರದಿಂದ ಚಿಕಿತ್ಸೆ ಇದೆ. ಆದ್ರಿಂದ ನೀವು ಬರೀ ಯುಕ್ತಿ ಚಿಕಿತ್ಸೆಯ ಕಡೆ ಗಮನ ಹರಿಸಬೇಡಿ, ಮಂತ್ರ ಚಿಕಿತ್ಸೆಯ ಕಡೆ ಗಮನ ಹರಿಸಿ. ಎರಡೂ ಬೇಕು. ಇನ್ನ ಅಂತ ಹೇಳಿ ಬರೀ ಲಕ್ಷ್ಮೀ ಶೋಭಾನ ಸಾಕು ಅಲ್ಲ. ನಿಮಗೆ ರೋಗ ಬಂದಾಗ ಔಷಧಿ ತಗೊಳ್ಳಿ, ಲಕ್ಷ್ಮೀ ಶೋಭಾನ ಪಾರಾಯಣದ ಜೊತೆಗೆ ತಗೊಳ್ಳಿ. ಇದು ಆದ್ರಿಂದ
ಸಾವಿರಾರು ಸ್ತ್ರೀಯರಲ್ಲಿ ಇವತ್ತು ಪ್ರಾಮಾಣಿಕವಾದ ಒಂದು ಮಾಂಗಲ್ಯ ಬಂಧನ ನಡೀತಾ ಇದೆ. ಅವರ ಗಂಡ ಹೆಂಡತಿ ಮಕ್ಕಳೆಲ್ಲ ಸುಖವಾಗಿದ್ದಾರೆ ಅಂದರೆ ನಮ್ಮ ಸನಾತನಿಯರಿಗೆ ಮಾಂಗಲ್ಯ ಯಾವುದು ಅಂದರೆ ಲಕ್ಷ್ಮೀ ಶೋಭಾನ. ಆದ್ದರಿಂದ ಇದನ್ನ ವಾದಿರಾಜರೇ ಹೇಳ್ತಾರೆ, ಮಧುಮಕ್ಕಳಿಗೆ ಶುಭಬಹುದು, ಮದುವೆಯ ಮನೆಯಲ್ಲಿ ಈ ಪದನ ಪಾಡಿದರೆ ಮಧುಮಕ್ಕಳಿಗೆ ಶುಭಬಹುದು ಶೋಭಾನೆ. ನಿಶ್ಚಿತವಾಗಿ ಹೇಳ್ತಾರೆ, ನೀವು ಮದುವೆ ಮಾಡೋ ಮನೆ ಅಂದರೆ ಮದುವೆ ದಿನ ಅಲ್ಲ, ನಿಮ್ಮ ಮನೇಲಿ ಒಬ್ಬ ಮಗ ಇದ್ದಾನೆ, ಒಂದು ಮಗಳಿದ್ದಾಳೆ ಅಂದರೆ ಮದುವೆ ಮನೆ ಅದು. ನಿತ್ಯ ಹೇಳಿಸಿ ಅವರ ಬಾಯಲ್ಲಿ. ಕೆಲವರು ಅವತ್ತಿನ ದಿನ ಹೇಳ್ಬಿಡ್ತಾರೆ ಹೋಗಿ ಕೆಲಸ ಮುಗೀತು ಅಂತ. ನಿತ್ಯ ಹೇಳಿಸಿ, ಮದುವೆ ಮನೆ ಅಂದರೆ ಮದುವೆ ಆಗುವ ಮನೆ. ನಿತ್ಯ ಹೇಳಿಸಿ ಮಧುಮಕ್ಕಳಿಗೆ ಶುಭಬಹುದು, ಖಂಡಿತ ಒಳ್ಳೇದಾಗುತ್ತೆ. ಮತ್ತು ವಾದಿರಾಜರ ಬಾಯಲ್ಲಿ ಬಂತು ಅಂದರೆ ಅದು ಒಳ್ಳೇದಾಗೇ ಆಗುತ್ತೆ. ವಾದಿರಾಜರ ಮಹಿಮೆಗಳು ಅಂತಹದ್ದು. ಈಗ ವಾದಿರಾಜರ ಹತ್ರ ನಾವು ಆ ಬೃಂದಾವನಕ್ಕೆ ಹೋದಾಗ ಮುಖ್ಯವಾಗಿ ನಾವು ಮೊದಲು ನೋಡೋದು ಭೂತರಾಜರನ್ನ. ಆ ಕಾಯಿ ಉರುಳಿಸಿ ಅದೊಂದು ಸಂಪ್ರದಾಯ. ಆ ಭೂತರಾಜರ ಬಗ್ಗೆ ತಾವು ತಿಳಿಸೋದಾದ್ರೆ, ಭೂತರಾಜರು ಯಾರು, ಯಾಕೆ ನಾವು ಮೊದಲು ಭೂತರಾಜರನ್ನ ನಾವು ನೋಡಿ ಆಮೇಲೆ ಅವ್ರ ಹತ್ರ ಅಪ್ಪಣೆ ತಗೊಂಡು ಮುಂದೆ ಹೋಗ್ತೀವಿ ಅಂತ ಅನ್ಕೊಳ್ತೀವಿ. ಆ ಭೂತರಾಜರು ಅಂದ್ರೆ ಯಾರು ಅಂತ ಎಲ್ಲರೂ ನಾವು ಮನೆ ಮುಂದೆ ಒಂದು ಫೋಟೋ ಹಾಕೊಂಡಿರ್ತೀವಿ, ಅಂದ್ರೆ ನಮಗೂ ಒಂದು ಪ್ರೊಟೆಕ್ಷನ್ ಇರಲಿ ನಮ್ಮ ಮನೆಗೆ ಅಂತ. ಆ ಭೂತರಾಜರ ಫೋಟೋ ಎಲ್ಲ ಮಾಧ್ವರ ಮನೆಗಳಲ್ಲಿ ಮುಂದೆ ಎಂಟ್ರೆನ್ಸ್ ಅಲ್ಲೇ ಹಾಕೊಂಡಿರ್ತೀವಿ. ಸೊ ಈ ಭೂತರಾಜರ ಬಗ್ಗೆ ತಿಳಿಸಿ. ಭೂತರಾಜರು ಅಂದರೆ ಭಾವಿ ರುದ್ರರು ಅಂತ ಅನುಸಂಧಾನ. ವಾಸ್ತವಿಕವಾಗಿ ಭೂತರಾಜರ ಬಗ್ಗೆನೇ ಇನ್ನೊಂದು ಬೇರೆ ನಾನು ನೀವು ಸಂವಾದ ಮಾಡಬೇಕು. ಅದು ಭೂತರಾಜರು ವಾಸ್ತವಿಕವಾಗಿ ಏನು ಅಂದರೆ ಅದರ ಇತಿಹಾಸ ತುಂಬ ದೊಡ್ಡದಿದೆ, ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ತ್ರೇತಾಯುಗದಲ್ಲಿ ಬ್ರಹ್ಮಹತ್ಯೆಯ ಪಾಪವನ್ನು ಪರಿಹಾರ ಮಾಡಬೇಕು ಯಾರು ಅಂತ ಪ್ರಶ್ನೆ ಬಂದಾಗ ಅತ್ಯಂತ ಅಹಂಕಾರದಿಂದ ಗುರುಗಳ ಮುಂದೆ ಒಬ್ಬ ಬ್ರಾಹ್ಮಣ, ನಾನು ಮಾಡ್ತೀನಿ, ಇವರೆಲ್ಲ ಚಿಲ್ಲರೆ ಬ್ರಾಹ್ಮಣರು, ಇವರಿಗೆಲ್ಲ ಎಲ್ಲ ಆಗುತ್ತೆ, ನಾನು ಮಾಡ್ತೀನಿ ಅಂತ ಅಹಂಕಾರವನ್ನು ತೋರಿಸಿಕೊಂಡ ಅದರ ಪರಿಣಾಮವಾಗಿ ಜನ್ಮಾಂತರದಲ್ಲಿ ಅವರು ಭೂತವಾಗಿ ಹುಟ್ಟಿದರು ಅಂತ ಹೀಗೆಲ್ಲ ಇತಿಹಾಸಗಳ ಆರಂಭವಾಗುತ್ತೆ. ವಾಸ್ತವಿಕವಾಗಿ ಭೂತರಾಜರು ಅಂದರೆ ನಾರಳತ್ತಾಯ ಅಂತ, ಭೂತನಾರಾಯಣ ಅಂತ, ನಾರಳ ಕ್ಷೇತ್ರ ಅಂತ ಅದು ಭೂತರಾಜರ ಹುಟ್ಟಿನ ಜಾಗ. ಅದು ಎಲ್ಲಿ ಅಂದರೆ ಮಂಗಳೂರು ಹತ್ತಿರ ನೆಲ್ಲಿ ತೀರ್ಥ ಅಂತೆಲ್ಲ ಬರುತ್ತೆ, ಅದರ ಹತ್ರ ನಾರಳ ಅಂತಿದೆ, ಭೂತರಾಜರ ಕ್ಷೇತ್ರವೇ ಅದು. ಅಲ್ಲಿ ಭೂತರಾಜರು ವಾದಿರಾಜರನ್ನು ಒಂದು ದಿನ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿದಾಗ ವಾದಿರಾಜರು ನಿನಗೆ ಬ್ರಹ್ಮ ರಾಕ್ಷಸ ಆಗು ಅಂತ ಒಂದು ಶಾಪಗ್ರಸ್ತರಾಗ್ತಾರೆ. ಆಮೇಲೆ ವಾದಿರಾಜರ ಸೇವೆಯನ್ನು ಮಾಡಿ ಆ ಶಾಪವನ್ನು ಪರಿಹಾರ ಮಾಡಿಕೊಳ್ತಾರೆ ಅಂತ. ಮಹಾತ್ಮರ ಶಾಪ ಹೀಗೆಲ್ಲ ಎಂಥ ಮಹನೀಯರಿಗೂ ಅದು ಉಪದ್ರವಕಾರಿಯಾಗುತ್ತೆ. ಆದ್ದರಿಂದ ದೊಡ್ಡವರನ್ನ ಪರೀಕ್ಷೆ ಮಾಡಬೇಡಿ. ಇವತ್ತೇನಾಗಿದೆ ಸಮಾಜದಲ್ಲಿ ಹಗೂರವಾದ ಮಾತು. ವಾದಿರಾಜರು ಯಾರ್ಯಾರೋ ಮಾತನಾಡಿಬಿಡೋದು ಅವ್ರ ಬಗ್ಗೆ, ವ್ಯಾಸರಾಜರು ಅವ್ರ ಬಗ್ಗೆಯೂ ಲಘುವಾಗಿ ಮಾತನಾಡೋದು, ಮಧ್ವಾಚಾರ್ಯರು ಲಘುವಾಗಿ ಮಾತನಾಡೋದು. ಈ ಲಘುವಾದ ಮಾತನ್ನು ನೀವು ನಿಲ್ಲಿಸಿ, ಅದರಿಂದ ಪರಿಣಾಮಗಳೇನಾಗುತ್ತೆ. ಹಿಂದೆ ವಾದಿರಾಜರ ಬಗ್ಗೆ ಮಾತನಾಡಿದಕ್ಕೆ ಎಲ್ಲರೂ ಮೂಕರಾದರು ಅಂತ ಮಾತುಗಳಿದ್ದಾವೆ. ಹಾಗಾಗಿ ದೊಡ್ಡವರ ಬಗ್ಗೆ ಅಂತಹ ಮಾತನಾಡಬೇಡಿ ಎನ್ನುವುದಕ್ಕೆ ಸಾಕ್ಷಿಯಾಗಿ ನಿಂತವರು ಯಾರು ಅಂದರೆ ಭೂತರಾಜರೇ. ಆ ಭೂತರಾಜರು ವಿಶೇಷವಾಗಿ ಇವತ್ತು ಅದು ಎಲ್ಲ ಸಮಗ್ರ ಕ್ಷೇತ್ರವನ್ನು ರಕ್ಷಣೆ ಮಾಡುವರು ಭೂತರಾಜರು. ಹಾಗಾಗಿ ಯಾರಲ್ಲಿಗೆ ಹೋದರೂ ಮೊದಲು ಅಲ್ಲಿ ಕಾಯಿ ಉರುಳಿಸಿ ಅವರ ಅನುಮತಿ ತಗೊಂಡು ಗುರುಗಳ ದರ್ಶನಕ್ಕೆ ಹೋಗಬೇಕು. ಹಾಗಾಗಿ ದೂತ, ವಾದಿರಾಜರ ದೂತ ಭೂತರಾಜರು. ಇವತ್ತಿನ ಎಲ್ಲ ಕಷ್ಟ ನಷ್ಟಗಳನ್ನು ವಾದಿರಾಜರು ಹೇಳ್ತಾರೆ, ಅದು ಎಂಥ ಭೂತ ಇದ್ರೂ ಬಿಡಿಸ್ಬಿಡು ಅಂತ ಹೇಳ್ತಾರೆ. ಹಾಗಾಗಿ ಭೂತ ಹೊಕ್ಕವರಿಗೆಲ್ಲ ಇವರು ರಾಜರು. ಅದರ ಎಲ್ಲ ಭೂತ ಪ್ರೇತಗಳ ಬಾಧೆಯನ್ನು ಇವತ್ತು ಬಿಡಿಸ್ತಾರೆ. ತುಂಬ ಮಹಿಮೆ ಪವಾಡಗಳೆಲ್ಲ ಇದೆ. ರಾಜರ ಪರಮ ಭಂಟ ಭೂತರಾಜರು. ಈಗ ಮುಂದೆ ನೋಡೋದಾದರೆ ನಾವು ಸಾಮಾನ್ಯವಾಗಿ ವಾದಿರಾಜರು ಅಂದರೆ ಅವರ ಹಯಗ್ರೀವ ಇರುವಂತಹ ಪಿಕ್ಚರ್ಸೇ ನೋಡ್ತೀವಿ. ಯಾವುದೇ ವಾದಿರಾಜರ ಒಂದು ಫೋಟೋ ನೋಡಿದ್ರು, ಯಾವುದೇ ಒಂದು ಪ್ರತಿಮೆ ನೋಡಿದ್ರು ಅದರ ಜೊತೆಗೆ ಹಯಗ್ರೀವ ದೇವರು ಸೇರಿಕೊಂಡೇ ಇರ್ತಾರೆ. ಹಾಗಾಗಿ ಹಯಗ್ರೀವ ಯಾವ ಥರ ಈ ವಾದಿರಾಜರಿಗೆ ಒಲಿದು ಬಂದಿದ್ದು? ಯಾಕೆಂದರೆ ನೀವು ಭೂವರಾಹ ದೇವರು ಪಟ್ಟದ ದೇವರು ಅಂತ ಹೇಳಿದ್ರಿ, ಆ ಹಯಗ್ರೀವ ದೇವರು ಯಾವ ಥರ ಅನುಗ್ರಹ ಆಯಿತು? ಅದೇ, ಈಗ ರುಜುದೇವತೆಗಳಿಗೆಲ್ಲ ಹಯಗ್ರೀವ ರೂಪ ಅನ್ನೋದು ತುಂಬ ಪವರ್ಫುಲ್. ನೀವು ನಾಳೆಯಿಂದ ಸಿಕ್ಕಾಪಟ್ಟೆ ಹಯಗ್ರೀವ ಮಂತ್ರ ಜಪ ಮಾಡಲಿಕ್ಕೆ ಅಧಿಕಾರ ಇಲ್ಲ, ಅದಕ್ಕೊಂದು ಅಧಿಕಾರ ಅಂತ ಇದೆ. ರಾಮಕೃಷ್ಣ ಜಪಗಳನ್ನು ಮಾಡ್ಬೋದು. ಹಯಗ್ರೀವ ಉಪಾಸನೆ ಅನ್ನೋದು ತುಂಬ ಎತ್ತರದ ಸ್ತರ ಅದು. ಹಾಗಾಗಿ ಬ್ರಹ್ಮದೇವರು ಉಪಾಸನೆ ಮಾಡ್ತಾರೆ, ವಾಯುದೇವರು ಉಪಾಸನೆ ಮಾಡ್ತಾರೆ, ಮತ್ತು ವಾದಿರಾಜರು ಕೂಡ ಉಪಾಸನೆ ಮಾಡಲಿಕ್ಕೆ ಅರ್ಹರಾದವರು. ಒಬ್ಬ ದೈವಜ್ಞ ಬ್ರಾಹ್ಮಣರು ವಿಶೇಷವಾಗಿ ಸೋನೆಕಾರರು ಅಂತ ಅವರೆಲ್ಲ ಅಕ್ಕಸಾಲಿಗರು ಎಲ್ಲ ಪ್ರತಿಮೆಗಳನ್ನು ರಚನೆ ಮಾಡುವವರು. ಅವರೆಲ್ಲರೂ ಕೂಡ ಒಂದು ಅವರವರ ವೃತ್ತಿಯಲ್ಲಿ ಇವತ್ತೂ ತುಂಬ ಬಹಳ ವ್ಯವಸ್ಥಿತವಾಗಿ ಪ್ರಾಮಾಣಿಕವಾಗಿ ಅದೇ ವೃತ್ತಿಯನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಅದು ಪ್ರಾಚೀನ ವೃತ್ತಿ ಅಂತ. ಒಬ್ಬ ಬಂದು ನಮಗೊಂದು ಗಣಪತಿ ವಿಗ್ರಹ ಆಗಬೇಕು ಅಂತ ಕೇಳ್ತಾನೆ. ಆವಾಗ ಆತ ಗಣಪತಿಗೆ ಎರಕ ಎಷ್ಟು ಬಾರಿ ಹೊಯ್ದರೂ ಕೂಡ ಅದು ಹಯಗ್ರೀವ ದೇವರ ಪ್ರತಿಮೆ ಆಗ್ತಾ ಇದೆ. ಎರಕ ಹೊಯ್ದಿದ್ದಾನೆ, ಒಂದು ದಿನ ಸುತ್ತಿಗೆ ತೊಗೊಂಡು ಹೊಡಿತಾನೆ. ಆ ಪ್ರತಿಮೆ ಎಷ್ಟು ನೀರೊಳಗೆ ಹಾಕಿದ್ರೂ ಕುದಿತಾ ಇದೆ ಹೊರತು ತಣ್ಣಗಾಗ್ತಾ ಇಲ್ಲ. ಅವನಿಗೆ ಭಯ ಆಗಿಬಿಡುತ್ತೆ, ಏನೋ ಅನರ್ಥ ಆಗ್ತಾ ಇದೆ. ಗಣಪತಿ ಹೋಗಿ
ಹಯಗ್ರೀವ ಆಗ್ತಾ ಇದೆ, ಅದು ಲಕ್ಷಣ ಭರಿತವಾದ ಹಯಗ್ರೀವ. ಏನೋ ಇದು ಅಪಚಾರ ಆಗ್ತಾ ಇದೆ ಅಂದ್ರೆ ನನಗೆ. ಆನೆ ಮುಖ ಬರಬೇಕು ಗಣಪತಿ, ಇಲ್ಲಿ ಕುದುರೆ ಮುಖ ಬರ್ತಾ ಇದೆ. ಏನ್ ಮಾಡೋದು ಅಂತ ಚಿಂತಾಗ್ರಸ್ತನಾಗ ಹಾಗೆ ಇಡ್ತಾನೆ. ರಾತ್ರಿ ಸ್ವಪ್ನದಲ್ಲಿ ನಾಳೆ ಒಬ್ರು ಮಹಾನುಭಾವರು ಬರ್ತಾರೆ, ಭಕ್ತಿಯಿಂದ ಅವರಿಗೆ ಸಮರ್ಪಣೆ ಮಾಡು, ಅವರಿಗಾಗಿ ನಿನ್ನ ಕೈಯಿಂದ ರಚಿತನಾದವನು ನಾನು ಅಂತ ಅವನಿಗೆ ರೋಮಾಂಚನ ಆಗಿಬಿಡುತ್ತೆ. ಮರುದಿನ ಬರ್ತಾರೆ. ವಾದಿರಾಜರು ಅಂದ್ರೆ ಅವರ ರೂಪ ಸೌಂದರ್ಯಗಳು ಅದ್ಭುತ. ಅದು ಅವ್ರು ನೋಡ್ತಾ ಇದ್ರೆ ಕೆಲವರು ಹಿಂದಿನಿಂದ ಓಡಿ ಹೋಗ್ತಾನೆ ಇದ್ರಂತೆ. ಅವ್ರು ನೋಡ್ತಾರೆ, ಪಿಬಂತ ಇವ ಚಕ್ಷುರ್ಭ್ಯಾಮ್, ಕಣ್ಣಿನಿಂದ ಕುಡಿದು ಬಿಡೋಣ ಅನ್ನೋ ಅಷ್ಟು ಸೌಂದರ್ಯ. ಅವ್ರು ಬಂದ ತಕ್ಷಣ ನನ್ನ ಜೀವನದ ಭಾಗ್ಯೋದಯವೇ ಬಂತು ಅಂತ ಅನ್ಕೊಳ್ತಾನ ಅವನು. ಅವರಿಗೆ ಆ ಹಯಗ್ರೀವ ದೇವರ ಪ್ರತಿಮೆಯನ್ನ ವಾದಿರಾಜರ ಕೈಲಿ ಇಟ್ಟ ತಕ್ಷಣ ತಣ್ಣಗಾಗ್ತಾನೆ. ಈ ಮಕ್ಕಳು ಸಿಕ್ಕಾಪಟ್ಟೆ ಯಾರ್ದೋ ಕೈಲಿದ್ದ ಕಿರ್ಚಿ ಪರ್ಚಿ ಬಿಸಿಯಾಗಿ ಅಳುತು ಎಲ್ಲ ಮಾಡ್ತಿರ್ತಾರೆ. ಅಮ್ಮನ ಕೈ ಸಿಕ್ಕ ಮೇಲೆ ಶಾಂತ ಆಗಿಬಿಡ್ತಾರೆ. ಹಾಗೆ ಹಯಗ್ರೀವ ದೇವರು ಶಾಂತ ಆಗಿಬಿಡ್ತಾರೆ ವಾದಿರಾಜರ ಕೈಯಲ್ಲಿ. ಆಮೇಲೆ ಅರ್ಥ ಆಗುತ್ತೆ ಇದು ಸಾಮಾನ್ಯ ಅಲ್ಲ, ವಾದಿರಾಜರಿಗೆ ಹಯಗ್ರೀವ ದೇವರೇ ಒಲಿದಿದ್ದಾರೆ. ಹೆಂಗ್ ಒಲಿದಿದ್ದಾರೆ ಅಂದ್ರೆ, ಪಂಡ್ರಾಪುರಕ್ಕೆ ಹೋದಾಗ ಇವರು ಮಠದಲ್ಲಿದ್ರೆ ಬಿಳಿ ಕುದುರೆ ಹೋಗಿ ಕಡಲೆ ಗದ್ದೆಯಲ್ಲಿ ಹೋಗಿ ಕಡಲೆ ತಿನ್ಕೊಂಡು ಬಂದ್ಬಿಡೋದು. ಅಂದ್ರೆ ಈ ತರ ಪವಾಡಗಳು. ಕೊನೆಗೆ ಅವನು ಬಂದು ಕಂಪ್ಲೇಂಟ್ ಮಾಡ್ತಾನೆ, ಗುರುಗಳೇ ನಿಮ್ಮ ಮಠದಿಂದ ಒಂದು ಕುದುರೆ ಬಂದು ನನ್ನ ಕಡಲೆ ಎಲ್ಲ ತಿನ್ಬಿಟ್ಟಿದೆ ಅಂತ. ವಾದಿರಾಜರು ನಮ್ಮ ಕುದುರೆ ಯಾವತ್ತೂ ಅನ್ಯಾಯ ಮಾಡಲ್ಲ, ಬಾ ಹೋಗೋಣ ಅಂತ ಹೇಳಿದ್ರೆ ಆ ತಿಂದ ಕಡಲೆ ಎಲ್ಲ ಬಂಗಾರದ ಕಡಲೆಯಾಗಿ ಬೆಳಿಗ್ಗೆ ಕಾಣುತ್ತೆ ಅಂತ. ಹೀಗೆ ಇದನ್ನ ಎಲ್ಲಿ ನಮ್ಮ ವಿಶೇಷವಾಗಿ ಬೇಲೂರು ಅಲ್ಲಿಯೂ ಕೂಡ ಹಯಗ್ರೀವ ದೇವರ ಒಂದು ದರ್ಶನ ಆಗುತ್ತೆ. ಹೀಗೆ ಹಯಗ್ರೀವ ದೇವರು ಮಾತನಾಡುವ ಅದ್ಭುತವಾದ ದೇವರು. ಕೊನೆಗೆ ಅಲ್ಲಿಯ ಜನಗಳೆಲ್ಲ ಕೆಲವರು ಕುಹಕಗಳನ್ನು ಆಡ್ತಾರೆ. ಪ್ರತಿದಿನ ಕಡಲೆ ಒಂದು ಪಾತ್ರೆಯಲ್ಲಿ ಹಾಕಿ ಹಯಗ್ರೀವ ತಿನ್ನಿಸ್ಬೇಕು. ಇವತ್ತೆಲ್ಲ ಬೇಯಿಸೋ ಪದ್ಧತಿ ಬಂದಿದೆ. ಕಡಲೆ ಬೆಲ್ಲವನ್ನು ಹಾಕಿ ಹಯಗ್ರೀವನಿಗೆ ತಿನ್ನಿಸ್ತಾ ಇದ್ರು. ಇವತ್ತು ಅದನ್ನ ಹಾಗೆ ತಿನ್ಲಿಕ್ಕಾಗಲ್ಲ ಅಂತ ಬೇಯಿಸಿ ನೈವೇದ್ಯ ಮಾಡಿ ತಿನ್ನುವ ಪದ್ಧತಿ ಬಂದಿದೆ. ಅದನ್ನ ವಾದಿರಾಜರು ಪ್ರತಿದಿನ ತಲೆ ಮೇಲೆ ಇಟ್ಟುಕೊಂಡು ಕೂತ್ಕೊಳ್ಬೇಕು, ಹಿಂದಿನಿಂದ ಹಯಗ್ರೀವ ನರ್ತನ ಮಾಡ್ಕೊಂಡು ಬರಬೇಕು, ತಿನ್ನಬೇಕು. ಈ ತರ ಒಂದು ದೇವರಿಗೆ ಕೊಟ್ಟು ಪ್ರತ್ಯಕ್ಷವಾಗಿ ಪ್ರಸಾದವನ್ನು ಸ್ವೀಕಾರ ಮಾಡುವ ಅರ್ಹತೆ ವಾದಿರಾಜರದ್ದು. ತುಂಬಾ ಜನ ಕುಹಕಿಗಳ ಆಲೋಚನೆ ಮಾಡ್ತಾರೆ, ಇದೆಲ್ಲ ಸುಮ್ಮನೆ ಕಣ್ಕಟ್ಟು, ಕಲಿಯುಗದಲ್ಲಿ ಯಾವ ದೇವರು ಬರಲ್ಲ, ಏನೂ ಇಲ್ಲ, ಇದೆಲ್ಲ ಬಾಬಾಗಳ ಬೂದಿ ಎರಚಾಟ ಅಷ್ಟೇ ಅಂತ ಕೆಲವರೆಲ್ಲ ಅದನ್ನು ಗೇಲಿ ಮಾಡ್ತಾರೆ. ಅದಕ್ಕೆ ವಿಷ ಹಾಕ್ತಾರೆ, ಅಡಿಗೆಯವನಿಗೆ ಕೊಟ್ಟು ವಿಷ ಎಲ್ಲ ಹಾಕ್ತಾರೆ. ಅವತ್ತು ಪ್ರತಿದಿನ ಪ್ರೀತಿಯಿಂದ ಬರುವ ಹಯಗ್ರೀವ ಕೋಪದಿಂದ ಉಗ್ರ ರೂಪವನ್ನು ತಾಳಿ ಬರ್ತಾನೆ. ವಾದಿರಾಜರಿಗೆ ಆ ನಡಿಗೆಯಿಂದಲೇ ಅರ್ಥ ಆಗುತ್ತೆ ಇವತ್ತು ಅನರ್ಥ ಆಗಿದೆ ಅಂತ. ಹಯಗ್ರೀವ ಪ್ರತಿದಿನ ವಾದಿರಾಜರಿಗೆ ಪ್ರಸಾದ ಉಳಿಸಿ ತಾನು ತಿಂದು ಹೋಗ್ತಾ ಇದ್ದ. ಇವತ್ತು ಎಲ್ಲ ಪಾತ್ರೆ ನೆಕ್ಕಿ ಎಲ್ಲ ಗಲಾಟೆ ಮಾಡಿ ಒಂದಷ್ಟು ರಂದಿ ಎಬ್ಬಿಸಿ ತಾನು ಸಿಟ್ಟು ಮಾಡಿಕೊಂಡು ಹೊರಟು ಹೋಗ್ಬಿಟ್ಟ. ನೋಡಿದರೆ ಹಯಗ್ರೀವನ ಪ್ರತಿಮೆಯೆಲ್ಲ ಯಾವ ಹಯಗ್ರೀವ ದೇವರು ಒಲಿದು ಬಂದಿದ್ದಾರೆ ಅಂತ ಹೇಳ್ತಾ ಇದ್ರು ಅದನ್ನು ಗೇಲಿ ಮಾಡ್ತಾ ಇದ್ರು. ಆ ಹಯಗ್ರೀವನ ಪ್ರತಿಮೆಯೆಲ್ಲ ವಿಷದಿಂದ ಎಲ್ಲ ಹಸಿರು ಪಾಚಿ ಕಟ್ಟಿಬಿಟ್ಟಿದೆ ಬಣ್ಣ. ಅವಾಗ ಅವರಿಗೆಲ್ಲ ತುಂಬ ಅವರು ರಕ್ತಕಾರಿ ಸತ್ತೋಗ್ತಾರೆ ಇಂಥ ಅನ್ಯಾಯ ಮಾಡಿದವರು ಅಂತ ಮುಂದೆ ಕಥೆಗಳಿದೆ. ಆ ಸಂದರ್ಭದಲ್ಲಿ ವಾದಿರಾಜರು ಪ್ರೋಷ್ಟೀಶ ವಿಗ್ರಹ ಸುನಿಷ್ಠೀವನೋದ್ಧತ ಅಂತ ಹೀಗೆ ದಶಾವತಾರ ಸ್ತುತಿಯನ್ನು ಪಾಲನೆ ಮಾಡ್ತಾ ಇದ್ರೆ ಆ ವಿಷಬಾಧೆಯೆಲ್ಲ ಪೂರ್ಣ ನಿವೃತ್ತಿ ಆಗುತ್ತೆ. ಆದರೆ ಸ್ವಲ್ಪ ಕಂಠದಲ್ಲಿ ವಿಷ ಉಳಿಸಿಕೊಳ್ಳುತ್ತಂತೆ. ಯಾಕೆಂದರೆ ಮುಂದಿನ ಜನಾಂಗ ಇವತ್ತೆಲ್ಲ ಕುಹಕ ಮಾತನಾಡೋರು ತುಂಬ ಜನ ಇದ್ದಾರೆ. ಅವರಿಗೆಲ್ಲ ಅವಿಶ್ವಾಸ ಬಂತು ಅಂದರೆ ಹೇಗೆ ಹಲಾಹಲ ಪಾನ ಮಾಡಿ ವಿಷಕಂಠ ಸ್ವಲ್ಪ ವಿಷವನ್ನು ಇಟ್ಟುಕೊಂಡ ಹಾಗೆ ಹಯಗ್ರೀವ ದೇವರು ಕಂಠದಲ್ಲಿ ವಿಷ ಇಟ್ಟುಕೊಂಡಿದ್ದಾರಂತೆ. ಯಾಕೆ ಅಂದರೆ ನನ್ನ ಭಕ್ತನಾದ ಆ ವಾದಿರಾಜರಿಗೆ ಅಪಚಾರ ಮಾಡಿದಾಗ ಅವನಿಗೆ ಅಂದರೆ ವಾದಿರಾಜರಿಗೆ ಅಪಚಾರ ಆಗದೇ ಇರುವ ಹಾಗೆ ನಾನು ವಿಷವನ್ನು ತಿಂದು ರಕ್ಷಣೆ ಮಾಡಿದ್ದ ಒಂದು ಪ್ರತೀಕ ಅಂತ ಇವತ್ತು ಹಯಗ್ರೀವ ಅದನ್ನು ಉಳಿಸಿಕೊಂಡಿದ್ದಾನೆ. ಅತ್ಯಂತ ಲಕ್ಷಣಭರಿತವಾದ ಹಯಗ್ರೀವ ದೇವರು. ಇವತ್ತೆಲ್ಲ ಆ ಪರಂಪರೆಯವರು ಏನು ವಾದಿರಾಜರ ವಿಗ್ರಹ ಮಾಡಿಕೊಟ್ಟರು ದೈವಜ್ಞ ಬ್ರಾಹ್ಮಣರು ಸಮಗ್ರ ಲಕ್ಷ ಲಕ್ಷ ಜನಗಳು. ವಾದಿರಾಜ ಮಠ ಅಂದರೆ ಅವರಿಗೆ ಗುರುಮಠ. ಅವರು ಸರ್ವ ಸಮರ್ಪಣೆ ಮಾಡಿಕೊಳ್ತಾರೆ, ಅಷ್ಟು ಭಕ್ತಿಯಿಂದ ನಡೆದುಕೊಳ್ತಾರೆ. ಆ ಪರಂಪರೆ ಇವತ್ತೂ ಮುಂದುವರೆದಿದೆ. ಅಂದರೆ ಒಂದು ರೀತಿಯಲ್ಲಿ ವೈಷ್ಣವ ಪಂಥದ ದೊಡ್ಡ ಅಭಿಯಾನ ವಾದಿರಾಜರಿಂದ. ಆದ್ದರಿಂದ ಆ ದೈವಜ್ಞ ಸಮಗ್ರ ಪರಂಪರೆಯವರು ಇವತ್ತು ಆ ಗೋಪಿಚಂದನ ಹಚ್ಚಿಕೊಂಡು ಮುದ್ರಾಧಾರಣೆ ಮಾಡಿಸಿಕೊಂಡು ವಾದಿರಾಜರಿಗೆ ಭಕ್ತರಾಗಿ ನಡೆದುಕೊಳ್ತಾರೆ. ಇಂಥ ಒಂದು ದೊಡ್ಡ ಸಾಮಾಜಿಕ ಆಂದೋಲನವೇ ನಡೀತು ಈ ಹಯಗ್ರೀವ ದೇವರ ಪ್ರತಿಮೆಯ ಹಿನ್ನೆಲೆಯಲ್ಲಿ. ಅದ್ಭುತವಾದ ವಿಷಯಗಳು ಇದು. ಅಂದರೆ ಅದು ಕೇಳ್ತಾ ಇದ್ರೆ ಎಲ್ಲೋ ನಿಲ್ಲಿಸ್ಬಿಟ್ರಲ್ಲ ಅಂತ ಅನ್ಸುತ್ತೆ. ಈಗ ಮತ್ತೊಂದು ಉದ್ಗ್ರಂಥ ಅಂದರೆ ತುಂಬಾ ಎಲ್ಲರೂ ಪ್ರತಿಯೊಬ್ಬರು ಇಷ್ಟಪಡುವಂಥದ್ದು ರುಕ್ಮಿಣೀಶ ವಿಜಯ. ಇದ್ರ ಬಗ್ಗೆ ತಾವು ತಿಳಿಸೋದಾದ್ರೆ ತುಂಬಾ ವಿಷಯಗಳಿದೆ. ನಾನು ಅದು ತುಂಬಾ ಎಂಜಾಯ್ ಮಾಡ್ತೀವಿ ಆ ಪ್ರವಚನಗಳು, ಎಷ್ಟು ಚೆನ್ನಾಗಿರುತ್ತೆ. ಇದು ಏನಾಗಿದೆ ಅಂದ್ರೆ ನನಗೆ ಕೂಷ್ಮಾಂಡ ಹಲವೂ ಇಷ್ಟ, ನನಗೆ ಸೋಂಪಾಪುಡಿಯೂ ಇಷ್ಟ. ನೀವು ಒಂದೇ ದಿನ ಎಲ್ಲಾ ಸ್ವೀಟನ್ನು ಎಲೆಗೆ ಹಾಕ್ಬಿಟ್ಟು ಇದನ್ನು ಎಂಜಾಯ್ ಮಾಡಿ ಅಂತ ಹೇಳಿದಾಗಿದೆ. ವಾಸ್ತವಿಕವಾಗಿ ರುಕ್ಮಿಣೀಶ ವಿಜಯವು ಒಂದು ಅದ್ಭುತವಾದ ಗ್ರಂಥ. ಎಲ್ಲವೂ ವಾದಿರಾಜರು ಹೇಳ್ತಾರೆ ಇದು ನಾನು ಹೇಳುವ ಗ್ರಂಥಗಳಲ್ಲ, ಹಯಗ್ರೀವ ದೇವರೇ ನುಡಿಯುವ ಗ್ರಂಥಗಳು.
ಇದನ್ನು ಕೇಳ್ತಾ ಇದ್ರೆ ದೇವತೆಗಳು ನನ್ನ ಗ್ರಂಥ ಓದ್ತಾರೆ ಅಂತಾರೆ ವಾದಿರಾಜರು. ಪ್ರೇಮ್ಣಾ ಚಿಂತಯತಾ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಸಂಜಾತೆ ಭುವಿ ರುಗ್ಮಿಣೀಶ ವಿಜಯೇ ಸದ್ವಾದಿ ರಾಜೋದಿತೆ ಸಂಜಾತ ಸುರಮಂಡಲೀಶು ಮಹಿತಃ. ಸುರಮಂಡಲೀಶು ಮಹಿತ ಅಂದರೆ ದೇವತೆಗಳು ಈ ಗ್ರಂಥವನ್ನು ಇವತ್ತು ಪೂಜೆ ಮಾಡ್ತಾರೆ. ಇದು ಭೂಲೋಕದ ಪ್ರಸಿದ್ಧ ಗ್ರಂಥ ಅಲ್ಲ, ದೇವಲೋಕದ ಅಧ್ಯಯನದ ಸಬ್ಜೆಕ್ಟ್ ಇದು ಅಂತಾರೆ ರುಕ್ಮಿಣೀಶ ವಿಜಯ ಗ್ರಂಥವನ್ನು. ಅಂದರೆ ಅವರು ಪೂನಾ ಕ್ಷೇತ್ರದ ಕಡೆ ಸಂಚಾರ ಮಾಡಿಕೊಂಡು ಹೋಗಬೇಕಾದ್ರೆ ಶಿಶುಪಾಲ ವಧ ಅನ್ನುವ ಕಾವ್ಯ ಗ್ರಂಥಕ್ಕೆ ಮನ್ನಣೆ ನೀಡಿ ಅದಕ್ಕೆ ಮಹತ್ವ ಕೊಟ್ಟು ಅಂಬಾರಿಯಲ್ಲಿ ಮೆರವಣಿಗೆ ಮಾಡಬೇಕು ಅಂತ ಹೊರಟಿದ್ರು. ವಾದಿರಾಜರು ಹೇಳ್ತಾರೆ, ಶಿಶುಪಾಲ ವಧ ಅಂತ ಆರಂಭದಲ್ಲೇ ಏನೋ ಒಂದು ಅಪಶಬ್ದ ಸಂಹಾರ ಅನ್ನುವ ಅರ್ಥ ಬರ್ತಾ ಇದೆ, ರುಕ್ಮಿಣೀಶ ವಿಜಯ ಅದು ಒಳ್ಳೆಯ ಮಂಗಳ ಶಬ್ದ ಅಂತ ಅಲ್ಲಿಂದಲೇ ಅವರು ಗ್ರಂಥ ಆರಂಭ ಮಾಡಿ ದಿನಾ ತೀರ್ಥಪ್ರಾಶನ ಆದಮೇಲೆ ಗಂಧಾಕ್ಷತೆ ಹೆಚ್ಚಿಕೊಳ್ಳಬೇಕಾದ್ರೆ ಒಂದೊಂದು ಸರ್ಗಗಳನ್ನು ರಚನೆ ಮಾಡಿ 19 ದಿನದಲ್ಲಿ ರಚನೆ ಮಾಡಿದ ಕಾವ್ಯ ಗ್ರಂಥ. ಎಂಥ ಅದ್ಭುತವಾದ ಕಾವ್ಯ ಗ್ರಂಥ ಅಂದರೆ ವಾದಿರಾಜರೇ ಅವರು ಮಾತನಾಡಬೇಕಾದ್ರೆ ಬಹುತೇಕ ಈ ಪ್ರವಚನ ಪುರಾಣಗಳಲ್ಲಿ ನಗುವ ವ್ಯವಸ್ಥೆ, ಒಂದು ಹಾಸ್ಯದಿಂದ ಅಧ್ಯಾತ್ಮ ಕೇಳುವ ವ್ಯವಸ್ಥೆಯ ಒಂದು ಪರಿವರ್ತನೆ ಬಂದಿದೆ ರುಕ್ಮಿಣೀಶ ವಿಜಯದಿಂದ. ರುಕ್ಮಿಣೀಶ ವಿಜಯ ಗ್ರಂಥದಲ್ಲಿ ಇಲ್ಲಿ ತನಕ ಯಾರೂ ನಿದ್ರೆ ಮಾಡಲಿಲ್ಲ. ರೋಮಾಂಚನ ಆಗಿ ಧಾರಾವಾಹಿಯಲ್ಲಿ ನಿದ್ರೆ ಮಾಡ್ಬೋದು, ನೀವು ರುಕ್ಮಿಣೀಶ ವಿಜಯ ಗ್ರಂಥದಲ್ಲಿ ನಿದ್ರೆ ಮಾಡಲಿಕ್ಕಾಗಲ್ಲ. ಅಂಥ ಅದ್ಭುತವಾದ ವಿಶ್ವತೋಮುಖ ವ್ಯಾಪ್ತಿಯ ಗ್ರಂಥ. ಅದನ್ನು ಪಾರಾಯಣ ಮಾಡಿದವರಿಗೂ ಕಲ್ಯಾಣ ಆಗುತ್ತೆ. ಇದು ಕೂಡ ಲಕ್ಷ್ಮೀ ಶೋಭಾನದಂತೆ ಕಲ್ಯಾಣ ಗ್ರಂಥ, ಅದು ಬದುಕು ಮಂಗಳವಾಗುವ ಗ್ರಂಥ. ಈಗ ನಾವು ಇತಿಹಾಸದಲ್ಲಿ ನೋಡೋದಾದ್ರೆ ಇದು ಕೃಷ್ಣದೇವರಾಯನ ಕಾಲ, ಅಂದ್ರೆ ಅಚ್ಯುತರಾಯನ ಕಾಲದಲ್ಲಿ ಕೂಡ ವಾದಿರಾಜರಿದ್ರು. ಅವ್ರಿಗೆ ಯಾವ ತರ ಅನುಗ್ರಹ ಮಾಡಿದ್ರು? ಅದೇ ಒಂದು ಕಾಲದಲ್ಲಿ ಕೃಷ್ಣದೇವರಾಯ ಆಮೇಲೆ ಅಚ್ಯುತರಾಯ ಅವರಿಗೆಲ್ಲ ಒಂದಷ್ಟು ದಾರಿದ್ರ್ಯಗಳು ಬಂತು. ದಾರಿದ್ರ್ಯ ಬರಲಿಕ್ಕೆ ಕಾರಣ ಅವತ್ತಿನ ಕಾಲದ ಆಕ್ರಮಣಗಳು. ಒಂದು ಒರಿಸ್ಸಾ ಪ್ರಾಂತ್ಯದ ಒಬ್ಬ ಪ್ರತಾಪರುದ್ರ ಅಂತ ಗಜಪತಿ, ಅವನು ಈ ಪ್ರಾಂತ್ಯದಲ್ಲಿ ಬಂದು ಒಂದಷ್ಟು ಅತಿಕ್ರಮಣಗಳನ್ನು ಮಾಡಿದ. ಆಮೇಲೆ ಆದಿಲ್ ಶಾಹಿ ಅವನು ಬಂದು ಒಂದಷ್ಟು ಅತಿಕ್ರಮಣಗಳನ್ನು ಮಾಡಿದ. ಹಾಗಾಗಿ ಇವರ ಸಂಪತ್ತನ್ನೆಲ್ಲ ನಾವು ಎಷ್ಟು ಲೂಟಿಗೆ ತುತ್ತಾಗಿದ್ದೇವೆ ಅಂತ ನೆನೆಸಿಕೊಂಡ್ರೆ ತುಂಬ ದುಃಖ ಆಗುತ್ತೆ. ಹಂಪೆ ಹತ್ರ ಹೋಗಿ ನೋಡಿದ್ರೆ ಅದೆಲ್ಲ ಅರ್ಥ ಆಗುತ್ತೆ. ಹಾಗಾಗಿ ಆ ಸಂಪತ್ತೆಲ್ಲ ಕೊಳ್ಳೆ ಹೊಡೆದು ಅನರ್ಥಗಳ ಪರಂಪರೆಗೆ ತಂದಾಗ ಅದನ್ನು ರಕ್ಷಣೆ ಮಾಡಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಿದ್ದು ವ್ಯಾಸರಾಜರು, ವಾದಿರಾಜರಂಥ ಮಹಾನುಭಾವರು. ಕೊನೆಗೆ ಕೃಷ್ಣದೇವರಾಯ ಉಡುಪಿಯ ಕ್ಷೇತ್ರಕ್ಕೆ ಬಂದು ಚಂದ್ರಮೌಳೇಶ್ವರ, ಆಮೇಲೆ ಇದು ನಮ್ಮ ಅನಂತೇಶ್ವರ, ಉಡುಪಿ ಕೃಷ್ಣ ದೇವಾಲಯ ಅದನ್ನೆಲ್ಲ ಜೀರ್ಣೋದ್ಧಾರಗಳನ್ನು ಮಾಡ್ತಾನೆ. ಅವನು ಕೊಟ್ಟ ಕೊಡುಗೆಗಳು, ಅವನ ಸಮರ್ಪಣೆ ಸಿಕ್ಕಾಪಟ್ಟೆ ದೊಡ್ಡದಿದೆ. ಅದೇ ಥರ ಏನು ಕೃಷ್ಣರಾಜ ಒಡೆಯರ್ ಅವರ ಉತ್ಪತ್ತಿಗಳು, ಅದಕ್ಕೆಲ್ಲ ವ್ಯಾಸರಾಜರು ವಾದಿರಾಜರು ಒಂದು ರಾಜ ಪರಂಪರೆ, ಯಾವುದೋ ಒಂದು ಸನಾತನ ಧರ್ಮದ ಪರಂಪರೆಗಳಿಗೆ ದುಃಖಗಳು ಬಂದಾಗ ವ್ಯಾಸರಾಜರು ಕುಹರೋಗವನ್ನು ಪರಿಹಾರ ಮಾಡಿ ರಾಜ್ಯ ಆಳಿದರು. ವಾದಿರಾಜರಿಂತಹ ದಾರಿದ್ರ್ಯಗಳನ್ನೆಲ್ಲ ಪರಿಹಾರ ಮಾಡಿ ಶ್ರೀಶಗುಣ ದರ್ಪಣ ಮುಂತಾದ ಗ್ರಂಥಗಳನ್ನು ರಚನೆ ಮಾಡಿ ದಾರಿದ್ರ್ಯಗಳನ್ನು ದೇಶದ ದಾರಿದ್ರ್ಯಗಳನ್ನು ಪರಿಹಾರ ಮಾಡಿದರು. ಇದೆಲ್ಲ ಒಂದು ಅವತ್ತಿನ ಸಮಾಜದ ಸ್ವಾಸ್ಥ್ಯ ಹಾಳಾಗುವ ಪ್ರಸಂಗದಲ್ಲಿ ಸಂತರ ಕರ್ತವ್ಯಗಳೇನು ಅಂತ ಇವತ್ತಿನ ಸಂತರಿಗೆ ಮಾರ್ಗದರ್ಶನ ಆಗುವಂತಹ ಭಾವನೆಗಳಿಂದ ತೊಡಗಿಸಿಕೊಂಡವರು. ಈಗ ನಾವು ಉಡುಪಿ ಬಗ್ಗೆ ಮಾತಾಡಿದ್ವಿ. ಸಾಮಾನ್ಯವಾಗಿ ನಮಗೆ ವಾದಿರಾಜರ ದೊಡ್ಡ ಒಂದು ವಿಷಯದ ಬಗ್ಗೆ ನಾವು ಮಾತಾಡಬೇಕು ಅಂದರೆ ಈ ಉಡುಪಿಯ ಒಂದು ಪರ್ಯಾಯದ ವ್ಯವಸ್ಥೆ. ಸೊ ಈ ಪರ್ಯಾಯದ ವ್ಯವಸ್ಥೆನ ವಾದಿರಾಜರು ಮಾಡಿಕೊಟ್ರು. ಎಲ್ಲ ಸಂಪ್ರದಾಯ ಪ್ರವರ್ತಕರು ಅಂತ ನಾವು ಹೇಳ್ತೀವಿ. ಎಸ್ಪೆಷಲಿ ಈ ಉಡುಪಿ ಪ್ರಾಂತ್ಯದ ಎಲ್ಲ ಮಠಗಳಿಗೆ ವಾದಿರಾಜರು ಏನು ಆ ಸಂಪ್ರದಾಯ ವ್ಯವಸ್ಥೆ, ಇವತ್ತು ಏನು ಉಡುಪಿ ಕೃಷ್ಣನ ಪೂಜೆ ಆಗುತ್ತೆ, ಮತ್ತೆ ಈ ಸಂಪ್ರದಾಯಗಳೆಲ್ಲ ಯಾವ ಥರ ಅದರಲ್ಲಿ ಪ್ರಾಮುಖ್ಯತೆ, ವಾದಿರಾಜರ ಒಂದು ಅದರಲ್ಲಿ ಪಾತ್ರ ಏನು? ಅದೀಗ ಮಧ್ವಗುರುಗಳ ಕಾಲದಿಂದ ವಾದಿರಾಜರ ಕಾಲದ ತನಕ ಬಹುತೇಕ ವಾದಿರಾಜರು ಅದರಲ್ಲಿ ಭಾಗವಹಿಸಿದ್ದಾರೆ. ಮಧ್ವರ ಪರಂಪರೆಯನ್ನು ಅನುಷ್ಠಾನ ಮಾಡಿದ್ದಾರೆ. ಕೆಲವರು ಏನು ಮಾಡ್ತಾರೆ, ಬಂದ ತಕ್ಷಣ ಅಪ್ಪನ ಕಾಲ ಮುಗಿತು, ನಮ್ಮ ಮಗನ ಕಾಲ, ಬಿಲ್ಡಿಂಗ್ ಹೊಡಿ, ಬೇರೆ ನಾವು ಹೋಗಿದ್ದೇ ದಾರಿ. ಹಾಗಲ್ಲ, ವಾದಿರಾಜರಲ್ಲಿ ಅತ್ಯಂತ ವಿನಯ, ಮಧ್ವಗುರುಗಳಲ್ಲಿ ಎಲ್ಲಿಲ್ಲದ ಭಕ್ತಿ. ಹಾಗಾಗಿ ವಾದಿರಾಜರು ಆ ಆಚಾರ್ಯರ ಪರಂಪರೆಯ ಕ್ರಮದಲ್ಲಿ ಅವತ್ತು ದ್ವೈಮಾಸಿಕ ಪರ್ಯಾಯ ಅಂತ 2 ತಿಂಗಳಿಗೊಮ್ಮೆ ಪರ್ಯಾಯ. ಆ ಟರ್ಮಲ್ಲಿ ಏನು ಅಂದರೆ ಬೇಗ ಬಂದ್ಬಿಡುತ್ತೆ, 1-1.5 ವರ್ಷಕ್ಕೆ ಒಬ್ಬರಿಗೆ ಪರ್ಯಾಯ ಬಂದ್ಬಿಡುತ್ತೆ. ಆ ಕ್ರಮದ 3 ಪರ್ಯಾಯಗಳನ್ನು ವಾದಿರಾಜರು ಅನುಷ್ಠಾನ ಮಾಡಿದ್ದಾರೆ. 3 ಪರ್ಯಾಯಗಳನ್ನು ವಾದಿರಾಜರು ಆಚಾರ್ಯರ ಕ್ರಮದಲ್ಲಿ ಅನುಷ್ಠಾನ ಮಾಡಿದ್ದಾರೆ. ಆಮೇಲೆ ಏನು ಅಂದರೆ ಈ ತತ್ವ ಪ್ರಚಾರದ ದೃಷ್ಟಿಯಿಂದ ಊರಿಂದ ಊರಿಗೆ ಹೋಗುವುದು, ಆಮೇಲೆ ಬೇರೆಯವರೆಲ್ಲ ಜೋರಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಅಂದರೆ ಏನು, ವೇದಕ್ಕೆ ವಿರುದ್ಧವಾದ ಧರ್ಮಗಳ ಪ್ರಚಾರ ಜಾಸ್ತಿ ಆಗುತ್ತೆ ಅವತ್ತಿನ ಕಾಲದಲ್ಲಿ. ಅಂದರೆ ವೇದಗಳೇ ಅಪ್ರಾಮಾಣಿಕ, ಪುರಾಣಗಳು ಅಪ್ರಾಮಾಣಿಕ. ಮಧ್ವಾಚಾರ್ಯರ ಕಾಲದಲ್ಲಿ ಅವತ್ತಿನ ಕಾಲದಲ್ಲಿ ಒಂದು ಹಂತ ಎಲ್ಲ ವ್ಯವಸ್ಥೆ ಮಾಡಿ ಮಠಗಳನ್ನು ಸ್ಥಾಪನೆ ಮಾಡಿದ್ರು. ನಾವು ಇತಿಹಾಸಗಳನ್ನು ನೋಡಿದಾಗ ವಾದಿರಾಜರ ಕಾಲದಲ್ಲಿ ಉಚ್ಛ್ರಾಯವಾಗಿ ವೇದ ನಿಂದನೆಗಳು ನಡೀಲಿಕ್ಕೆ ಆರಂಭ ಆಯಿತು. ಅದಕ್ಕೋಸ್ಕರ ತುಂಬಾ ಜನ ಯಾಕೆ ಬರ್ತಾರೆ ಹೇಳಿ,
ಮಿಲಿಟರಿಯವರು ಜಾಸ್ತಿ ಯಾಕೆ ಹೋಗ್ತಾರೆ? ಗಲಾಟೆ ಗಲಭೆ ಜಾಸ್ತಿ ಇದ್ದಲ್ಲಿ ಹೋಗ್ತಾರೆ. ಈಗ ವಾದಿರಾಜರ ಕಾಲದಲ್ಲಿ ವ್ಯಾಸರಾಜರು ಬಂದು, ಪುರಂದರದಾಸರು ಬಂದರು, ವಿಜಯದಾಸರು ಬಂದರು, ವಾದಿರಾಜರು ಈಗ ಒಟ್ಟೊಟ್ಟಿಗೆ ಬಂದ್ರಲ್ವಾ? ವಿಜಯದಾಸರು ಬಿಟ್ಟು ಇನ್ನು ಎಲ್ಲ ದಾಸರು ಒಟ್ಟಿಗೆ ಬಂದ್ರಲ್ವಾ? ಯಾಕೆ ಒಟ್ಟಿಗೆ ಬಂದರು ಅಂದರೆ ಅವತ್ತಿನ ಸಮಸ್ಯೆ ಅಷ್ಟಿತ್ತು. ಅಷ್ಟು ಸಮಸ್ಯೆ ಇದ್ದಾಗ ನೀವು 2 ತಿಂಗಳಿಗೆ ಪರ್ಯಾಯ ಅವತ್ತೆಲ್ಲ ಬೆತ್ತೆ ನಡೆದು ಹೋಗಬೇಕು. ಇವತ್ತಿನ ಹಾಗೆ ವಾಹನ ಬೆಳಿಗ್ಗೆ ಉಪಹಾರ ಮುಗಿಸಿ ಮನೆಯಲ್ಲಿ ಮಂತ್ರಾಲಯಕ್ಕೆ ಮಧ್ಯಾಹ್ನ ಊಟಕ್ಕೆ ಅಲ್ಲಿಗೆ ಹೋಗ್ತಾರೆ. ಇಂಥ ವಾಹನ ಸೌಲಭ್ಯಗಳಿಲ್ಲ. ಆದ್ರಿಂದ ಸಂಚಾರಗಳಿಗೆ ಹೋಗಿ ಧರ್ಮ ಪ್ರಚಾರ ಮಾಡಬೇಕು ಅಂದರೆ ಈ ವ್ಯವಸ್ಥೆ ಸರಿಯಾಗಲ್ಲ. ಮತ್ತೆ ಈ ವ್ಯವಸ್ಥೆಯನ್ನು ಪರಿವರ್ತನೆ ಮಾಡಬೇಕಾದ್ರೆ ಯಾರೂ ಒಪ್ಪಲ್ಲ. ಹಳೆ ಸಂಪ್ರದಾಯಗಳನ್ನು ಯಾರು ಬಿಡ್ತಾರೆ? ಪರಿವರ್ತನೆ ಮಾಡ್ತಾರೆ ಅಂದರೆ ಮಧ್ವರ ತುಲ್ಯರಾದ ವ್ಯಕ್ತಿತ್ವ ವಾದಿರಾಜರಲ್ಲಿದೆ. ಅವ್ರು ಹೇಳಿದರೆ ನಾವೆಲ್ಲ ಅಷ್ಟಮಠದವರು ಸಂಘಟಿತರಾಗಿ ಒಪ್ಪಿಕೊಂಡು ದ್ವೈವಾರ್ಷಿಕ ಪೂಜಾ ಪದ್ಧತಿನ ತಂದರು. ಅಷ್ಟಮಠಗಳನ್ನು ಸ್ಥಾಪನೆ ಮಾಡಿದರು. ಒಂದು ಪೀಠ ಇದ್ದರೆ ಅದಕ್ಕೊಂದು ವ್ಯವಸ್ಥೆ, ಅದಕ್ಕೊಂದು ಮರ್ಯಾದೆ, ಅದೊಂದು ಪರ್ಯಾಯದ ಒಂದು ಸರಿಯಾಗಿ ಮಕರ ಸಂಕ್ರಮಣ ಮುಗಿದು 4ನೇ ದಿನಕ್ಕೆ ಪರ್ಯಾಯದ ಪೀಠ ಬಿಟ್ಟುಕೊಡಬೇಕು. ಕೆಲವರೆಲ್ಲ ಜನವರಿ 18 ಅಂತ ತಿಳ್ಕೊಂಡಿದ್ದಾರೆ. ಹಾಗೆ ನಿಯಮ ಇಲ್ಲ, ಜನವರಿ 19 ಆಗ್ಬೋದು, ಒಂದಿನ ಹೆಚ್ಚು ಕಮ್ಮಿ ಆಗುತ್ತೆ. ಮಕರ ಸಂಕ್ರಮಣ ಆಗಿ 4ನೇ ದಿನಕ್ಕೆ ಪರ್ಯಾಯ ಪೀಠ ಇನ್ನೊಬ್ಬರಿಗೆ 2 ವರ್ಷಕ್ಕೊಮ್ಮೆ ಕೊಡಬೇಕು. ವಾದಿರಾಜರ ಕಾಲದಿಂದ ಎಂಥ ದೊಡ್ಡ ಸಂಭ್ರಮವೇ ಇರಲಿ, ಅವರು ಆ ಪೀಠದಲ್ಲಿ ಇರೋ ಹಾಗಿಲ್ಲ, ನೆಕ್ಸ್ಟ್ ಇನ್ನೊಬ್ಬರಿಗೆ ಬಿಟ್ಟುಕೊಡ್ಬೇಕು. ಇಂಥ ಒಂದು ಅದ್ಭುತವಾದ ಪದ್ಧತಿ, ಪೂಜಾ ಕ್ರಮಗಳು, ಅಲ್ಲಿ ನೈವೇದ್ಯ ಕ್ರಮಗಳು ಎಲ್ಲ ವಾದಿರಾಜರು ಹೇಳಿದ ಹಾಗೆ ಇವತ್ತಿನ ತನಕ ಅನೂಚಾನವಾಗಿ ನಡ್ಕೊಂಡು ಬರ್ತಾ ಇದೆ. ಇದು ರಾಜರ ಮಹಿಮೆ. ಕೊನೆಗೆ ಬರೋದಾದ್ರೆ ಇವತ್ತಿನ ಸಮಾಜಕ್ಕೆ, ಯಾಕಂದ್ರೆ ಇವತ್ತು ನಾವು 15ನೇ ಶತಮಾನದಲ್ಲಿ ವಾದಿರಾಜರ ಕಾಲಮಾನದಲ್ಲಿ ಏನಿತ್ತು ಅವಾಗಿದ್ದ ಪರಿಸ್ಥಿತಿಗಳು ಬೇರೆ, ಇವಾಗಿರುವಂತಹ ಒಂದು ಟೆನ್ಷನ್ನು. ಈಗ ನಾವು ಹೇಳಿದ್ವಿ, ತಾವು ವಿಚ್ಛೇದನದ ಬಗ್ಗೆ ಮಾತಾಡಿದ್ರಿ, ಲಕ್ಷ್ಮೀ ಶೋಭಾನ ಹೇಳಿದ್ರೆ ಹೇಗೆ ದಂಪತಿಗಳು ಸರಿಯಾಗಿರ್ತಾರೆ ಅಂತ. ಇವತ್ತಿನ ಸಮಸ್ಯೆಗಳೇ ವಿಶೇಷ, ಇವತ್ತಿನ ಚಾಲೆಂಜಸ್ಗಳೇ ಬೇರೆ. ಹಾಗಾಗಿ ಇದಕ್ಕೆ ಏನು ಪ್ರಸ್ತುತ ವಾದಿರಾಜರ ಮಹಿಮೆ ಇಂದಿನ ಸಮಾಜಕ್ಕೆ ತಾವು ತಿಳಿಸೋದಾದ್ರೆ ಏನು ಸಂದೇಶಗಳನ್ನು ಕೊಡ್ತಾರೆ ಅವರು? ವಾದಿರಾಜರೇ ಹೇಳ್ತಾರೆ. ಈಗ ಸಾಮಾನ್ಯ ಏನಾಗುತ್ತೆ ಅಂದರೆ, ನನ್ನ ಮಹಿಮೆಯನ್ನು ಇನ್ನೊಬ್ರು ಹೇಳಬೇಕು, ನಾನು ಹೇಳ್ಕೊಂಡಿಲ್ಲ ಯಾರು. ಈಗ ವ್ಯಾಸರಾಜರ ಮಹಿಮೆಯನ್ನು ವ್ಯಾಸರಾಜರು ಹೇಳ್ಕೊಳ್ಳಲ್ಲ, ಪುರಂದರದಾಸರು ಹೇಳ್ತಾರೆ. ಪುರಂದರದಾಸರ ಮಹತ್ವವನ್ನು ವ್ಯಾಸರಾಜರು ಹೇಳ್ತಾರೆ. ಆದರೆ ಒಂದು ನಮ್ಮ ಇತಿಹಾಸದಲ್ಲಿ ಮಧ್ವರ ಮಹಿಮೆಯನ್ನು ಮಧ್ವರೇ ಹೇಳ್ಕೊಂಡಿದ್ದಾರೆ, ಮಧ್ವಾಚಾರ್ಯರ ಮಹಿಮೆಯನ್ನು ಮಧ್ವಾಚಾರ್ಯ ಹೇಳ್ಕೊಂಡಿದ್ದಾರೆ. ಹೇಗೋ ಹಾಗೆ ವಾದಿರಾಜರ ಮಹಿಮೆಯನ್ನು ವಾದಿರಾಜರೇ ಹೇಳ್ಕೊಂಡಿದ್ದಾರೆ. ಇನ್ಯಾರೂ ಹಾಗೆ ಹೇಳ್ಕೊಂಡಿಲ್ಲ. ಯಾವ ನಮ್ಮ ಯತಿ ಪರಂಪರೆಯಲ್ಲಿ, ದಾಸ ಪರಂಪರೆಯಲ್ಲಿ ವಿಜಯದಾಸರು ಪುರಂದರದಾಸರು ಏನು ಅಂತ ಹೇಳ್ತಾರೆ, ಪುರಂದರದಾಸರು ನಾನು ಅಂಥವನ್ನು ನೋಡಿ ಅಂತ ಹೇಳ್ಕೊಂಡಿಲ್ಲ. ಆದರೆ ತನ್ನ ಮಹಿಮೆಯನ್ನು ಸಮಾಜಕ್ಕೆ ತಾಯಿ ಥರ ಅರ್ಥ ಮಾಡಿಸಿದವರು ಒಂದು ಮಧ್ವಗುರುಗಳು ಮತ್ತು ವಾದಿರಾಜರು. ಅದಕ್ಕೆ ಒಂದು ದೃಷ್ಟಾಂತವಾಗಿ ಇದು ವೈಕುಂಠ ವರ್ಣನೆ ಎನ್ನುವ ಗ್ರಂಥ, ಇದೊಂದು ವಾದಿರಾಜರೇ ರಚನೆ ಮಾಡಿದ ಒಂದು ಗ್ರಂಥ ವೈಕುಂಠ ವರ್ಣನೆ. ಅದರಲ್ಲಿ ನೀವು ಕೇಳಿದ ಪ್ರಶ್ನೆಗೆ ಇವತ್ತಿನ ಸಮಾಜಕ್ಕೆ ವಾದಿರಾಜರ ಭಾವನೆಗಳಿಂದ ಏನು ಲಾಭ, ಅದಕ್ಕೆ ವಾದಿರಾಜರೇ ಹೇಳ್ತಾರೆ, ಅದ್ಭುತವಲ್ಲವೇ ಮಹಿಮೆ? ಅದ್ಭುತ ಅಲ್ವಾ? ಯಾರ್ದು? ವಾದಿರಾಜರದ್ದೇ. ಅದ್ಭುತವಲ್ಲವೇ ಹಯವದನ ತನ್ನ ಪದುಮದ ಸನ್ನಿಧಿಯಲ್ಲಿ ಹುದುಗಿಸಿದ ವಾದಿರಾಜೇಂದ್ರನ ಪಾದೋದಕ ವಿವಿಧ ಭೀತಿಯನ್ನು ಒದೆದು ಅಟ್ಟುವುದು. ನನ್ನ ಪಾದೋದಕವನ್ನು ನಿಮ್ಮ ತಲೆ ಮೇಲೆ ಹಾಕೊಳ್ಳಿ. ಹಯಗ್ರೀವ ದೇವರ ಪಾದದ ಬುಡದಲ್ಲಿ ಕುಳಿತವನು, ಆ ಪಂಚವೃಂದಾವನ ನೋಡಿ, ಹಯಗ್ರೀವ ದೇವರ ಪಾದದ ಬುಡದಲ್ಲಿ ಕೂತ್ಕೊಂಡಿದ್ದೀನಿ ನಾನು. ಎಂಥ ಅದ್ಭುತ ಈ ಮಹಿಮೆ! ಯಾರು ಬಂದು ಈ ವೃಂದಾವನದ ಪಾದೋದಕವನ್ನು ತಲೆ ಮೇಲೆ ಹಾಕೊಳ್ತಾರೆ, ಅದು ಎಂಥ ಭೀತಿಗಳೇ ಇರಲಿ ಒದ್ದು ಅಟ್ಟುವುದು ಅಂತಾರೆ ವಾದಿರಾಜರ ಶಬ್ದ ಪ್ರಯೋಗ ನೋಡಿ. ಭೀತಿಯನ್ನು ಒದೆದು ಅಟ್ಟುವುದು. ಭೂತ ಪ್ರೇತಗಳು ಇವನ ಪಾದೋದಕ ಭೀತಿಗೆ ಕಾತರಿಸಿ ದಶ ದಿಶಿ ಓಡುವವು. ಭೂತ ಪ್ರೇತಗಳು 10 ದಿಕ್ಕು ಓಡೋಗ್ಬಿಡುತ್ತೆ ಈ ಪಾದೋದಕದ ಮಹಿಮೆಯಿಂದ. ಪ್ರೀತಿಯಿಂದಲೇ ಜನರು ಕೊಡುವ ಕಾಣಿಕೆಗೆ ಶ್ರೀನಾಥನು ಜನರ ಸಲಹುವನು. ಅವರಿಲ್ಲೇನು ಪ್ರೀತಿಯಿಂದ, ನೀವೇನೋ ಧಾಷ್ಟ್ಯದಿಂದ ಕೊಟ್ಟ ಸಂಪತ್ತನ್ನು ಮುಟ್ಟಲ್ಲ ವಾದಿರಾಜರು. ನನ್ನ ಹತ್ರ ಹಣ ಇದೆ, ನಾನು ಇದನ್ನು ಪ್ರತ್ಯಕ್ಷ ನೋಡಿದ್ದೇನೆ. ಕೆಲವರು ಲಕ್ಷ ಲಕ್ಷ ಚೆಕ್ ಬರೆದು ಕೊಡ್ತಾರೆ, ವಾದಿರಾಜರು ಅಕೌಂಟಿಗೆ ಹಾಕೊಳ್ಳಲ್ಲ, ತಗೊಳ್ಳೋದೇ ಇಲ್ಲ, ಆ ಸಂಪತ್ತು ಬೇಡ ಅಂತಾರೆ. ನಿಮ್ಮ ಅಹಂಕಾರ, ನಿಮ್ಮ ಧಾಷ್ಟ್ಯ ಬೇಡ. ಗುರುಪೀಠ, ಗುರುಗಳು, ನಿಮ್ಮ ವಿನಮ್ರತೆ, ನಿಮ್ಮ ಭಕ್ತಿ ಶ್ರದ್ಧೆಗಳು, ಅದಕ್ಕೆ ಪ್ರೀತಿಯಿಂದಲೇ ಅಂತ ಹೇಳ್ತಾರೆ. ಪ್ರೀತಿಯಿಂದಲೇ ಜನರು ಕೊಡುವ ಕಾಣಿಕೆಗೆ ಶ್ರೀನಾಥನು ಜನರ ಸಲಹುವನು. ನಿಮ್ಮನ್ನು ಏನು ಕಷ್ಟಗಳಿದ್ರು ದೇವರು ನಿಮ್ಮನ್ನು ನೋಡ್ಕೊಳ್ತಾನೆ, ಏನು ಚಿಂತೆ ಮಾಡಬೇಡಿ. ಜನ್ಮಾಂತರದ ಋಣದಿ ಕರ್ಮಭೂಮಿಯಳು ಬೊಮ್ಮ ರಕ್ಕಸನಾಗಿ ಜನಿಸೆ ಅಮ್ಮ ಈ ಮುನಿಗೆ ಹಣವನ ಅವರಿಂದ ಕೊಡಿಸಿ ತಮ್ಮ ಋಣವ ತೀರಿತೆಂದು ಒಪ್ಪುವನು. ಎಲ್ಲರ ಕಡೆಯಿಂದ ಸಂಪತ್ತು ತರುವ ಕೆಲಸ, ಖಜಾಂಚಿ, ಕ್ಯಾಶಿಯರ್ ಕೆಲಸ ಭೂತರಾಜರು ಮಾಡ್ತಾ ಇದ್ದಾರೆ. ಜನ್ಮಾಂತರದ ಋಣ ಪರಿಹಾರವನ್ನು ಹೀಗೆ ಅಲ್ಲಿಂದ ಯಾರ್ಯಾರಿಂದ ಯೋಗ್ಯವಾಗಿದೆ ಸಂಪತ್ತನ್ನು ತಂದು ಋಣ ಪರಿಹಾರವನ್ನು ಮಾಡಿಕೊಳ್ತಾ ಇದ್ದಾರೆ. ದೇಶಗಳಿಂದ ಕಾಣಿಕೆಯೆಲ್ಲ ತಂದು ಒಪ್ಪಿಸ್ತಾ ಇದ್ದಾರೆ ಅಂತ
ಈ ರೀತಿಯಾಗಿ ಹೇಳಿಕೊಂಡು ಹೇಳ್ತಾರೆ, ನನ್ನ ಕೀರ್ತಿ ತುಂಬ ದೊಡ್ಡದಿದೆ ಅಂತಾರೆ. ವಾದಿರಾಜರೇ ಹೇಳ್ಕೊಳ್ತಾರೆ, ನನ್ನ ಕೀರ್ತಿ ದೇವರು ಮೆರೆಸಿದ ಕೀರ್ತಿ ಅದು. ಇವತ್ತು ಏನೇನೋ ದುಡ್ಡು ಕೊಟ್ಟು ಪಡೆದುಕೊಂಡ ಪ್ರಶಸ್ತಿಯ ಕೀರ್ತಿಗಳಲ್ಲ ನಂದು, ದೇವರು ಮೆರೆಸಿದ ಕೀರ್ತಿ. ಹೇಳುವ ಮಾತು ನೋಡಿ, ಕಣ್ಣು ಕಾಣದ ಬಲು ಜೀರ್ಣ ದೇಹದವನ ಮುನ್ನ ತಿದ್ದಿ ಮಂಗಳವಿತ್ತು ಉನ್ನತ ಕೀರ್ತಿಯ ಜಗದೊಳು ತುಂಬಿಸಿದ ಪ್ರಸನ್ನ ಹಯವದನಿಗೆ ಎಣೆಯೇ. ಒಬ್ಬ ಮುದುಕ ಬರ್ತಾನೆ, 99 ವರ್ಷದ ಮುದುಕ. ನಾನು ಎಷ್ಟೋ ಬಾರಿ ಹೇಳಿದ್ದೇನೆ, ಕಣ್ಣು ಕಾಣ್ತಿರಲಿಲ್ಲ ಅವನಿಗೆ. ಹೇಳ್ತಾನೆ, ವಾದಿರಾಜರೇ ನನಗೊಂದು ಕಣ್ಣು ಕೊಡ್ತೀರಾ, ನಾನು ನೀವು ಮಾಡಿದ ಅಲಂಕಾರಗಳನ್ನು ನೋಡ್ತೀನಿ ಅಂತ ಹೇಳ್ತಾನೆ. ವಾದಿರಾಜರು ನಾಳೆ ಬಾ ಕೊಡ್ತೀನಿ ಅಂತ ಹೇಳ್ತಾರೆ. ಅಲ್ಲ ರೀ, ಕಣ್ಣು ತೆಗೆಯೋರಿದ್ದಾರೆ, ಕಣ್ಣು ಕೊಡೋರು ಯಾರು ಅಷ್ಟು ಸುಲಭವಾಗಿ? 99 ವರ್ಷದ ಮುದುಕನಿಗೆ ಒಳ್ಳೆ ಕಣ್ಣನ್ನು ಕೊಡ್ತೀನಿ, ನಾಳೆ ಬಾ. ವಾದಿರಾಜರ ಶಕ್ತಿ ನೋಡಿ. ಮರುದಿನ ದೇವರ ಮುಂದೆ ಹೋಗಿ ಅವನ ಪಾದಕ್ಕೆ ಗಂಧ ಇಟ್ಟು ಹೇಳ್ತಾರೆ, ಒಬ್ಬ ಭಕ್ತ ಹೊರಗೆ ಕಾಯ್ತಾ ಇದ್ದಾನೆ, ಸಾವಿರಾರು ಜನನ ಕರ್ಕೊಂಡು ಬಂದಿದ್ದಾನೆ, ವಾದಿರಾಜರು ಕಣ್ಣು ಕೊಡ್ತಾರೆ, ಪವಾಡ ನೋಡ್ಲಿಕ್ಕೆ ಬನ್ನಿ ಏನು ಕರ್ಕೊಂಡು ಬಂದಿದ್ದಾನೆ. ಅವನಿಗೆ ಕಣ್ಣು ಕೊಡಲಿಲ್ಲ ಅಂದರೆ ಕೀರ್ತಿ ನಿಂದು ಹೋಗುತ್ತೆ. ಯಾಕೆ ಅಂದರೆ ನನ್ನ ಭಕ್ತರ ರಕ್ಷಣೆ ನನ್ನ ಜವಾಬ್ದಾರಿ ಅಂತ ಹೇಳ್ಕೊಂಡು ನೀನು ನಮೇ ಭಕ್ತ ಪ್ರಣಶ್ಯತಿ ಅಂತ ಹೇಳಿದೆ. ಸಂಭಾವಿತಸ್ಯ ಚಾಕೀರ್ತಿರ ಮರಣಾದತಿರಿಚ್ಯತೆ. ನನ್ನ ಕೀರ್ತಿ ಉಳಿಸಲಿಲ್ಲ ಅಂದರೆ ನಿನ್ನ ಕೀರ್ತಿ ಹೊರಟು ಹೋಗುತ್ತೆ. ಹೇ ಹಯಗ್ರೀವನ ಭಕ್ತ, ಸೋತು ಬಿಟ್ಟ, ಅಪಖ್ಯಾತಿ ನಿನಗೆ. ಹಾಗಾಗಿ ನೀನು ಕಣ್ಣು ಕೊಡಬೇಕು. ನಾನು ಗಂಧ ಕೊಡೋ ಕೆಲಸ ಮಾತ್ರ ನಂದು, ಕಣ್ಣು ಕೊಡೋ ಕೆಲಸ ನಿಂದು. ವಾದಿರಾಜರು ದೇವರ ಜೊತೆಗೆ ಮಾತನಾಡ್ತಾರೆ. ಆ ಪ್ರಭಾವದಿಂದ ಗಂಧ ಕೊಟ್ಟರೆ ಕುಣಿದಾಡ್ತಾನವನು ವೃದ್ಧ ಬ್ರಾಹ್ಮಣ. ಅವನ ಬದುಕಿನಲ್ಲಿ ದೇವರ ಸುಂದರ ವಿಗ್ರಹವನ್ನು ಕಂಡು ಧನ್ಯತೆಯ ಪರಾಕಾಷ್ಠೆಯನ್ನು ಅನುಭವಿಸ್ತಾನೆ. ಇದನ್ನು ವಾದಿರಾಜ ಹೇಳ್ತಾರೆ, ಕಣ್ಣು ಕಾಣದ ಬಲು ಜೀರ್ಣದವನ ಸಾಯ್ಲಿಕ್ಕೆ ತಯಾರಾದ ಮನುಷ್ಯನಿಗೆ ಮುನ್ನ ತಿದ್ದಿ ಮಂಗಳವಿತ್ತು ಕಣ್ಣು ಕೊಟ್ಟು ಉನ್ನತ ಕೀರ್ತಿಯ ಜಗದೊಳು ತುಂಬಿಸಿದ ಹಯವದನಿಗೆ ಎಣೆಯೇ. ಇದೆಲ್ಲ ವಾದಿರಾಜರು. ಇಂಥದ್ದು ಸಾವಿರಾರು ಮಾತುಗಳಿದೆ. ಯುಕ್ತಿ ಕೋವಿದರನ್ನು ಕುಣಿಸುವೆನೋ ಅಂತಾರೆ. ವಾದಿರಾಜರು ಅನ್ನೋದು ಸಮಾಜಕ್ಕೆ ಒಂದು ದೊಡ್ಡ ಅನುಗ್ರಹ ಶಕ್ತಿ, ಸಮಾಜವನ್ನು ಉದ್ಧಾರ ಮಾಡಲಿಕ್ಕೆ ಬಂದ ಶಕ್ತಿ. ಹಾಗಾಗಿ ಇವತ್ತು ನೂರಾರು ಟೆನ್ಷನ್ ಯುಗದಲ್ಲಿ ಏನೇನೋ ಸಮಸ್ಯೆಗಳಿಗೆ ಕೆಲವರು 20 ವರ್ಷ ಕೋರ್ಟಿಗೆ ಅಲಿತಾರೆ. ಯಾವುದು ಬೇಡ, ಭೂತರಾಜರ ಮುಂದೆ 2 ಕಾಯಿಟ್ಟು ಗುರುರಾಜರೇ ನೀವು ಕಾಪಾಡಿ. ಏನೆಲ್ಲ ಕಥೆಗಳಿದೆ. ಒಬ್ಬ ಮೇಸ್ತ್ರಿ ಕೆಲಸ ಮಾಡುವನು, ದೊಡ್ಡ ಒಂದು ಕಲ್ಲು ಬಂಡೆ ಬಿದ್ದು 100 ಜನ ಸಾಯುವ ಸ್ಥಿತಿಯಲ್ಲಿದ್ದಾಗ ಆ ಕಲ್ಲು ಬಂಡೆ ಬಿದ್ದರೆ ವಾದಿರಾಜರ ಆಣೆ ಅಂತಾನೆ ಕಲ್ಲು ಹಾಗೆ ನಿಂತ್ಕೊಳ್ಳುತ್ತೆ. ಇವತ್ತು ನಿಂತಿದ್ದ ಕಲ್ಲು ಹಾಗೇ ಇದೆ. ಅದು ಯಾವ ಸ್ಟ್ರಕ್ಚರಲ್ಲಿ ನಿಂತಿದೆ ಅಂತ ಯಾವ ಇಂಜಿನಿಯರಿಗೂ ಗೊತ್ತಾಗಲ್ಲ. ಯಾವ ವಿಜ್ಞಾನ ಯುಗ ಇದೆ, ಯಾವ ಮಂತ್ರದ ಯುಗ ಇದೆ. ಮಂತ್ರದ ಬಲವನ್ನು ವಿಜ್ಞಾನ ಯುಗ ತೋರಿಸಲಿಕ್ಕಾಗಲ್ಲ. ವಾದಿರಾಜರೇ ನೀವು ರಕ್ಷಿಸಿ ಎನ್ನುವ ಒಂದು ಮಾತು. ಎಂಥ ಇನ್ನೊಂದು ಪ್ರಸಂಗ, ನೇತ್ರಾವತಿ ನದಿಯ ಸ್ನಾನಕ್ಕೆ ಹೋಗ್ತಾರೆ ವಾದಿರಾಜರು. ಅವನು ಅಯ್ಯೋ ನಂಗೆ ಸ್ನಾನ ಮಾಡ್ಲಿಕ್ಕಾಗಲ್ಲ, ಚಳಿ ನೀರು ಒಂದು ಮುದುಕ ಹೇಳ್ತಾನೆ. ಇಲ್ಲಪ್ಪ, ನದಿ ಮಧ್ಯದಲ್ಲಿ ನಿನಗೆ ಒಂದು ಬಿಸಿ ನೀರು ಕುಂಡ ಇಟ್ಟಿದ್ದೀನಿ ನೋಡು ಅಂತಾರೆ. ಬುಗೆ ಅಲ್ಲಿ ಬಿಸಿ ನೀರು ಬರ್ಲಿಕ್ಕೆ ಆರಂಭ ಆಗುತ್ತೆ. ಇವತ್ತೂ ಇದೆ ಬೆಂದ್ರೆ ತೀರ್ಥ ಅಂತ. ಇನ್ನೊಂದು ಕಡೆ ಹೋಗ್ತಾರೆ, ಅಯ್ಯೋ ಗುರುಗಳೇ ಎಷ್ಟು ಬಾವಿ ತೆಗೆದ್ರು ಇಲ್ಲಿ ನೀರಿಲ್ಲ. ಕಮಂಡಲು ಇಡ್ತಾರೆ ವಾದಿರಾಜರು. ನೀರು ಯಥೇಷ್ಟ ಇದೆ ನೋಡಿ, ಇವತ್ತು ಒಣಗಿಲ್ಲ. ಕೆಮುಂಡೇಲು ಅಂತ ಇವತ್ತು ಹೆಸರದಕ್ಕೆ. ಅದೇ ರೀತಿ ನೀರು ಜಿನಗುತ್ತಾ ಇದೆ. ವಾದಿರಾಜರ ಮಹಿಮೆ ಅದು ನಿಂತಿಲ್ಲ, ನಿಂತ ಪ್ರತಿಮೆ ಅಲ್ಲ, ಅದೊಂದು ಗಂಗಾ ಪ್ರವಾಹ, ಅದು ಮುಂದುವರಿತಾನೇ ಇದೆ. ಆ ಗಂಗೆಯಲ್ಲಿ ಮಿಂದು ಸ್ನಾನ ಮಾಡಿದರೆ ನಮ್ಮ ಬದುಕು ಹಸನಾಗುತ್ತೆ. ಇಲ್ಲ ಇದೊಂದು ವಾಶ್ ಮಾಡುವ ವಾಟರ್ ಅಂತ ತಿಳ್ಕೊಂಡ್ರೆ ನಿಮ್ಮ ಹಣೆ ಬಾರ ಅಷ್ಟೆ. ಹಾಗಾಗಿ ಅರ್ಹತೆ ಇದ್ದವರಿಗೆ ವಾದಿರಾಜರು ಒಲಿತಾರೆ. ಕೊನೆಯದಾಗಿ ಇನ್ನು 2 ಪ್ರಶ್ನೆಗಳಿದೆ ನನಗೆ ಗುರುಗಳೇ. ಮೊದಲನೆಯದು ಬೃಂದಾವನದ ಕುರಿತಾಗಿ. ಯಾಕೆಂದರೆ ಇದು ಪಂಚ ಬೃಂದಾವನ. ಸಾಮಾನ್ಯವಾಗಿ ನಾವು ಎಷ್ಟೋ ಯತಿಗಳ ಬೃಂದಾವನ ನೋಡ್ತೀವಿ, ಅಲ್ಲಿ ಒಂದೇ ಒಂದು ಬೃಂದಾವನ ಇರುತ್ತೆ. ಆದರೆ ಇಲ್ಲಿ ಪಂಚ ಬೃಂದಾವನಗಳಿದೆ. ಇದರ ಮಹತ್ವ ಏನು ಅಂತ ವಾದಿರಾಜರೇ ಅದನ್ನು ಹೇಳ್ತಾರೆ. ಸ್ವಪ್ನ ವೃಂದಾವನಾಖ್ಯಾನ ಅಂತ ಅಣುವೃಂದಾವನಾಖ್ಯಾನವನ್ನು ಅವರ ಪ್ರಶಿಷ್ಯರು, ವೇದವೇದ್ಯರು ಅವರ ಶಿಷ್ಯರು, ವಾದಿರಾಜರ ಶಿಷ್ಯರು, ವೇದ ನಿಧಿಗಳು ಅವರ ಪ್ರಶಿಷ್ಯರು ಅವರದನ್ನು ದಾಖಲೆ ಮಾಡಿದ್ದಾರೆ. ಪಂಚವೃಂದಾವನೆ ಪುಣ್ಯೆ ಪಂಚಪರ್ವಸು ಪೂಜನಂ ದರ್ಶನಂ ಸುಜನಾನಾಂಚ ಸರ್ವಾಗೌಘ ವಿನಾಶನ. ಪಂಚಪರ್ವಗಳಲ್ಲಿ ಪಂಚವೃಂದಾವನದಲ್ಲಿ ಪೂಜೆ ಮಾಡಿ ಭಕ್ತರ ಬಹುಮುಖದ, ಈಗ ತಾಪತ್ರಯ 3 ಇದೆ, 5 ತಾಪತ್ರಯ ಇದ್ರೂ ಪರಿಹಾರ ಮಾಡ್ತೀನಿ ಅಂತ ಪಂಚವೃಂದಾವನದಲ್ಲಿ ವಾದಿರಾಜರು ಕುಳಿತಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಎಲ್ಲ ತೀರ್ಥಾಭಿಮಾನಿ ದೇವತೆಗಳು, ಎಲ್ಲ ಭಗವಂತನ ರೂಪಗಳು. ಪಂಚವೃಂದಾವನ ಅನ್ನೋದು ಸಮಗ್ರ ಬ್ರಹ್ಮಾಂಡದ ಏಕತ್ರ ದರ್ಶನ. ಬ್ರಹ್ಮಾಂಡದಲ್ಲಿ ಏನೆಲ್ಲ ಅದ್ಭುತಗಳಿದೆ. ಈಗ ಪ್ರಪಂಚ ಅಂತ ಕರಿತೀವಿ. ಏನು ಪ್ರಪಂಚ ಅಂದರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಅನ್ನುವ ಪಂಚರೂಪಗಳು ವ್ಯಾಪಿಸಿದ ದೇಶಕ್ಕೆ ಪ್ರಪಂಚ. ಸೃಷ್ಟಿ ಮಾಡಿದ 5 ವ್ಯೂಹ ರೂಪಗಳು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ನೀವು ಅದೇ ಹೆಸರಲ್ಲಿ ಮನೆ ಕಟ್ಟಿದ್ದೀರಿ. ವ್ಯೂಹ ರೂಪಗಳ ಚಿಂತನೆ ಅದು ಪಂಚವೃಂದಾವನದ ಚಿಂತನೆ. 5 ವೃಂದಾವನ, 5 ವ್ಯೂಹ ರೂಪಗಳು. ಅದರ ಜೊತೆಗೆ ಮುಂಭಾಗದ 2 ವೃಂದಾವನಗಳಲ್ಲಿ 3 ಭಗವದ್ ರೂಪಗಳಿದೆ. ಹಿಂಭಾಗದ 2 ವೃಂದಾವನದಲ್ಲಿ
ಭಗವಂತನ ಎರಡೆರಡು ರೂಪಗಳಿದೆ. ಅದರಲ್ಲಿ 3 3 6, ಹಿಂದುಗಡೆ 2 2 ಅಂದರೆ 10, ಅಂದರೆ ಭಗವಂತನ ದಶಾವತಾರಗಳು. ಆಮೇಲೆ ವೃಂದಾವನದಲ್ಲಿ ಕ್ರಮವಾಗಿ ಹನುಮ, ಭೀಮ, ಮಧ್ವ ಅನ್ನೋ ರೂಪಗಳು. ಆಮೇಲೆ ಚತುರ್ಥೋ ವಾದಿರಾಜಕಃ ಅಂತ 4ನೇ ರೂಪ ವಾದಿರಾಜರು. ಅಲ್ಲಿ ಹನುಮ, ಭೀಮ, ಮಧ್ವಗಳ ಮೇಲೆ ಮತ್ತೆ ಯಥಾ ಪ್ರಕಾರ ರಾಮ, ಕೃಷ್ಣ, ವೇದವ್ಯಾಸ ರೂಪಗಳು. ವಾದಿರಾಜರ ಮುಂಭಾಗದಲ್ಲಿ ವೇದವ್ಯಾಸ ದೇವರು, ತಲೆ ಮೇಲೆ ಹಯಗ್ರೀವ ದೇವರು, ಅದರ ತಲೆ ಮೇಲೆ ತ್ರಿವಿಕ್ರಮ ದೇವರು. ಎಂಥ ಒಂದು ಹರಿಭಕ್ತಿಯ ಪರಾಕಾಷ್ಠೆಯ ಸಂಕೇತವಾಗಿ ಕುಳಿತು ವಾದಿರಾಜರು ಹೇಳ್ತಾರೆ, ಕ್ವಾಹಂ ಗೃಹಯತೆ ಅಂಘ್ರೇರ್ಕ ಶರಣ ಕರುಣಾಂಬುಧೆ ಕ್ವೇದಂ ನಿಸ್ಸಾರ ಸಂಸಾರ ನೀಹಾರಾವರಣಂ ಮಮ. ನಿನ್ನ ಪಾರದ ಬೆಳಕು ನನ್ನ ತಲೆ ಮೇಲೆ ಬೀಳ್ತಾ ಇರುವ ತನಕನೂ ನನಗೆ ಈ ಸಂಸಾರದ ಯಾವುದೇ ಲಿಂಗದೇಹದ ಉಪದ್ರವಗಳಿಲ್ಲ, ನನಗೆ ಯಾವ ಪ್ರಕೃತಿಯ ಬಂಧನಗಳಿಲ್ಲ. ಎಲ್ಲಿಗೆ ಬೇಕಾದರೂ ಹೋಗ್ತೀನಿ, ಅಣಿಮಾದಿ ಸಿದ್ಧಿಗಳನ್ನು ಪಡೆದಿದ್ದೀನಿ, ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಬರ್ತೀನಿ. ತ್ರಿವಿಕ್ರಮ ದೇವಾಲಯನ ಭೂತರಾಜರ ಕೈಲಿ ಹೊತ್ತಿಸ್ಕೊಂಡು ಬುಧೈ ಕಡೆಯಿಂದ ತಂದರು ಅಂತ ಇತಿಹಾಸ ಇದೆ. ಎಂಥ ಅದ್ಭುತವಾದದ್ದು ಇದೆಲ್ಲ ವಾದಿರಾಜರ ಮಹಿಮೆಗಳು. ಕಾಶಿಲಿ ಕುಳಿತು ರಾಮೇಶ್ವರಕ್ಕೆ ಹೋದ ಗಂಡನ ಜೊತೆಗೆ ವಿಡಿಯೋ ಥರ ನೋಡಿಸ್ತಾರೆ. ಇವತ್ತಿನ ವಿಡಿಯೋ ಕಾಲಿಗೆ ತುಂಬ ಪ್ರಶಸ್ತಿ ಇದೆ. ವಾದಿರಾಜರು, ನೋಡಮ್ಮ ನನ್ನ ಗಂಡ ಇಲ್ಲ ಅಂತ ಅವಳು ದುಃಖ ಪಡ್ತಾಳೆ. ಆ ಪ್ರಸಂಗದಲ್ಲಿ ನೋಡಿ ನಿನ್ನ ಗಂಡ ರಾಮೇಶ್ವರ ಕಂಬದಲ್ಲಿ ಪಯಣ ಮಾಡ್ತಿದ್ದಾನೆ, ಸತ್ತಿಲ್ಲ, ಮಾತನಾಡಬೇಕು ಅಂತಾಳೆ. ಕಾಶಿಯಿಂದ ರಾಮೇಶ್ವರದ ಹತ್ರ ಕಾನ್ಫರೆನ್ಸ್ ಕಾಲ್ ಮಾತನಾಡಿಸ್ತಾರೆ, ವಿಡಿಯೋ ಕಾಲ್. ವಾದಿರಾಜರು ಯಾವುದು ವಾಟ್ಸ್ಆ್ಯಪ್ನಿಂದ ಅಲ್ಲ, ಯೋಗ ಶಕ್ತಿ ಅವರ ದಾಂಪತ್ಯವನ್ನು ಒಟ್ಟು ಮಾಡ್ತಾರೆ. ಯಾರೋ ಸತ್ತಿರುವ ಸಮಾಧಿಯಾಗಿರುವ ಮಗುವನ್ನು ನೋಡಿ ಅವನು ದುಃಖಪಟ್ಟರೆ ಹೇಳ್ತಾರೆ, ಇಲ್ಲ ಆ ಮಗು ಬದುಕಿದೆ, ಯಾಕೆ ಹೆಣ ಮಾಡಿದೆ, ಮಣ್ಣು ತೆಗಿ ಅಂತಾರೆ. ಆ ಮಗುವನ್ನು ಬದುಕಿಸಿದ ಮೇಲೆ ಅವನ ಸಂಪತ್ತು, ಹೇರಳವಾದ ಸಂಪತ್ತು ಕೊಡ್ತಾನೆ. ಅದನ್ನೆಲ್ಲ ತಗೊಂಡು ಬಂದು ನನಗೆ ಬೇಡಪ್ಪ ನಾನು ಸನ್ಯಾಸಿ ಅಂತ ಎಲ್ಲ ಗಂಗೆಗೆ ಸುರಿತಾರೆ. 10 ಬಾರಿ ಸಂಪತ್ತು ಬರುತ್ತೆ. ವಾದಿರಾಜರ ಎಲ್ಲೆಲ್ಲಿ ಕಾಲಿಟ್ಟಿದ್ದಾರೆ ಅಲ್ಲೆಲ್ಲ ಸಂಪತ್ತಿದೆ, ಎಲ್ಲ ಭೂಮಿಯಲ್ಲಿ ಹುದುಗಿಸಿ ಇಟ್ಟಿದ್ದಾರೆ. ಆದ್ರಿಂದ ಅವ್ರು ಹೇಳ್ತಾರೆ, ಈ ಸಂಪತ್ತನ್ನೇ ಕೊಟ್ಟರೆ ಎಲ್ಲ ವಾದಿರಾಜರು ಕೊಟ್ಟ ಸಂಪತ್ತನ್ನು ನೋಡ್ತಾರೆ. ಎಲ್ಲ ಸಮಾಜ ಏನು ನೋಡಬೇಕಾಗಿದೆ? ವಾದಿರಾಜರನ್ನೇ ಸಂಪತ್ತು ಅಂತ ನೋಡಬೇಕಾಗಿದೆ. ತಂದೆ ತಾಯಿಗಳ ಸಂಪತ್ತು, ತಂದೆ ತಾಯಿಗಳು ಕೊಟ್ಟ ಆಸ್ತಿಯನ್ನು ನೀವು ನೋಡಬಾರ್ದು, ತಂದೆ ತಾಯಿಗಳನ್ನು ನೋಡಬೇಕು. ಅದು ನಿಮ್ಮ ವ್ಯಕ್ತಿತ್ವ, ಇದು ಮಾರ್ಗದರ್ಶನ, ಇದು ಸಂತರ ನಡಿಗೆ. ಇಷ್ಟು ಚೆನ್ನಾಗಿದೆ ವಾದಿರಾಜರ. ಇನ್ನೂ ತುಂಬಾ ಅಂಶಗಳು ಬಿಟ್ಟು ಹೋಗಿದೆ. ಬಹುತೇಕ ಈ ವಿಡಿಯೋ ಇನ್ನೊಂದು ಪ್ರಶ್ನೆ ಇದೆ ನನಗೆ. ಈಗ 120 ವರ್ಷದ ಸುದೀರ್ಘವಾದ ಒಂದು ತಪಶಕ್ತಿ ಅವ್ರದ್ದು. ಆಮೇಲೆ ಸಶರೀರವಾಗಿ ಬೃಂದಾವನ ಪ್ರವೇಶಿಸಿದ್ದ ಮೊದಲನೇ ಗುರುಗಳವರು ಅಂತ, ಅದರ ಬಗ್ಗೆ ಒಂದು ಕೊನೆಯದಾಗಿ ಹೇಳೋದು. ಉಪನಿಷತ್ತಿನಲ್ಲಿ ಒಂದು ಚಿಂತನೆ ಇದೆ, ಪ್ರಾತಃ ಸವನ, ಮಧ್ಯಾಹ್ನ ಸವನ, ಸಾಯಂ ಸವನ ಅಂತ. ಪ್ರಾತಃ ಸವನ ಅಂದರೆ ನಮ್ಮ ಬದುಕಿನ 24 ವರ್ಷದ ತನಕ ಪ್ರಾತಃ ಸವನ. ಆಮೇಲೆ 44 ವರ್ಷ ಅಂದರೆ ಸಾಮಾನ್ಯ 68 ವರ್ಷ, 68 ವರ್ಷ ತನಕ ಮಧ್ಯಾಹ್ನ ಸವನ. ಆಮೇಲೆ ಸಾಯಂ ಸವನ ಅಂದರೆ 44 ವರ್ಷ ಮುಂದೆ, ಅಂದರೆ 116 ವರ್ಷ ಯಾರು ಬದುಕಿದ್ದಾನೆ ಅವನು 3 ಸವನಗಳನ್ನು ದೇವರಿಗೆ ಅರ್ಪಣೆ ಮಾಡಿದವನು. ಈ ಕೀರ್ತಿ ಸಮಾಜದಲ್ಲಿ ಇರುವುದಾದರೆ ಅದು ವಾದಿರಾಜ ಗುರು ಸಾರ್ವಭೌಮರಿಗೆ ಭಾವಿಸಮೇರಿ. 3 ಸವನಗಳನ್ನು ಪರಿಪೂರ್ಣವಾಗಿ, ಈಗ ವೇದಗಳು 3 ಸವನಗಳಲ್ಲಿ ಬದುಕಬಹುದು ಮನುಷ್ಯ ಜೀವನದಲ್ಲಿ ಅಂತ ಹೇಳಿದ್ದಾರೆ. ದೃಷ್ಟಾಂತ ಎಲ್ಲಿದೆ? ವಾದಿರಾಜರು ಹೇಳ್ತಾರೆ, ಎಲ್ಲ ವೇದಗಳಿಗೆ ನಾನು ದೃಷ್ಟಾಂತ. 4 ಎಕ್ಸ್ಟ್ರಾ 120 ವರ್ಷ, 481ನೇ ಇಸ್ವಿ ಶಾರ್ವರಿ ಸಂವತ್ಸರ ಮಾಘ ಶುದ್ಧ 12ನೇ ತಿಥಿ ಅವತಾರ ಮಾಡಿದವರು. ಮತ್ತೆ ಅವರು ಫಾಲ್ಗುಣ ಮಾಸದ ದ್ವಿತೀಯ ತಿಥಿ ವೃಂದಾವನ ಪ್ರವೇಶ ಮಾಡಿದರು. ಹೀಗೆ ಎಷ್ಟು 1481ರಿಂದ 1600 ಇಸವಿಯ ತನಕ ಪರಿಪೂರ್ಣವಾಗಿ ಇದ್ದು 112 ವರ್ಷಗಳ ಕಾಲ ಕೃಷ್ಣನನ್ನು ಆರಾಧನೆ ಮಾಡಿದ ಏಕೈಕ ಯತಿ ಸಾರ್ವಭೌಮರು ವಾದಿರಾಜ ಗುರು ಸಾರ್ವಭೌಮರು. ಅಂದರೆ 1480 ಇಂದ 1600 ಎಕ್ಸಾಕ್ಟ್ 120 ಇಯರ್ಸ್. ಆದ್ದರಿಂದ ಆಮೇಲೆ ಅವರು ವೃಂದಾವನ ಪ್ರವೇಶ ಮಾಡಿದ್ದು ಅಂದರೆ ಏನು? ಅವರೇ ವೃಂದಾವನಗಳನ್ನು ರಚನೆ ಮಾಡಿ, ಅವರೇ ಅಲ್ಲಿ ಪ್ರಾಣ ಪ್ರತಿಷ್ಠೆಗಳನ್ನು ಮಾಡಿ, ಅವರೇ ಆರಾಧನೆ ಮಾಡಿ, ಒಂದು ರೂಪದಿಂದ ವೃಂದಾವನದಲ್ಲಿ ಸನ್ನಿಹಿತರಾಗಿ, ಅವರು ಆಮೇಲೆ ಇನ್ನೊಂದು ರೂಪದಿಂದ ವಿಮಾನದಲ್ಲಿ ಹೋಗಬೇಕಾದ್ರೆ ಅವರ ಪಾದುಕೆ, ಅವರ ಕಾವಿಶಾಟಿ, ಅವರದ್ದು ಏನೆಲ್ಲ ವೈಭವಗಳಿದೆ ಅದನ್ನು ಭಕ್ತರ ಪ್ರಾರ್ಥನೆಗೆ ವೇದವೇದ್ಯರು, ವೇದನಿಧಿಗಳು ಅವರ ಪ್ರಾರ್ಥನೆಗೆ ಅನುಗುಣವಾಗಿ ಅದನ್ನೆಲ್ಲ ದಾನ ಮಾಡಿ ವಿಮಾನ ಬಂದು ಅಲ್ಲಿ ಕುಳಿತಿತ್ತಂತೆ. 3 ದಿನಗಳ ಕಾಲ ವಿಮಾನ ಕಾಯ್ತಾ ಇತ್ತು ವಾದಿರಾಜರಿಗೆ. ಒಂದು ರೂಪದಿಂದ ವೃಂದಾವನದಲ್ಲಿ ಸನ್ನಿಹಿತರಾಗಿದ್ದಾರೆ, ಇನ್ನೊಂದು ರೂಪದಿಂದ ಸತ್ಯಲೋಕದ ಕಡೆ ಪ್ರಯಾಣ ಮಾಡಿದ್ದಾರೆ. ಅಲ್ಲಿ ವೃಂದಾವನದಲ್ಲಿ ಮಾತ್ರ ಸನ್ನಿಹಿತರಾಗಿಲ್ಲ, ನಾನು ಹೇಳಿದೆ ಆವಾಗ ಕುಮಾರಧಾರ ನದಿ ತೀರದಲ್ಲೂ ನಾನು ಇದ್ದೇನೆ ಅಂತ. ಬದರಿ ಕ್ಷೇತ್ರದಲ್ಲಿದ್ದಾರೆ, ಎಲ್ಲೆಲ್ಲಿ ಕಾಲಿಟ್ಟಿದ್ದಾರೆ ಅಲ್ಲೆಲ್ಲ ರಾಜರ ಸನ್ನಿಧಾನ ಇದೆ. ಹಾಗಾಗಿ ವ್ಯಾಪಕವಾದ ಒಂದು ಜೀವೋತ್ತಮ ರೂಪ ಅದು ವಾದಿರಾಜರ ರೂಪ. ಅದರ ಉಪಾಸನೆಯಿಂದ ನಮ್ಮ ಬದುಕಿನ ಸಾಧನೆ ಎತ್ತರದ ಪಥದಲ್ಲಿ ಸಾಗುತ್ತೆ.
ಸುದೀರ್ಘವಾದ ಈ ಒಂದು ಪ್ರವಚನ ತಾವು ನಡೆಸ್ಕೊಟ್ಟಿದ್ದೀರಾ. ಅದ್ಭುತವಾದ ವಿಷಯಗಳು ತಿಳಿಸ್ಕೊಟ್ಟಿದ್ದೀರಾ. ಯಾಕಂದ್ರೆ ಇದು ಸಾಗರ ಆದರೂ ಯಾವುದನ್ನೂ ಬಿಡದೇ ಇರೋ ಥರ ಪ್ರತಿಯೊಂದು ವಿಷಯನೂ ತಾವು ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀರಿ. ಕೊನೆಯದಾಗಿ ಒಂದು ಸಂದೇಶ. ಈಗ ಆರಾಧನೆ ಬರ್ತಾ ಇದೆ, ನಾವು ಬಹಳಷ್ಟು ಜನ ಎಲ್ಲೆಲ್ಲಿರ್ತಾರೆ ಅಲ್ಲಿ ರಾಯರ ಮಠಗಳಲ್ಲಿ ಆರಾಧನೆ ಮಾಡ್ತಾರೆ ಅಥವಾ ಕ್ಷೇತ್ರಕ್ಕೆ ಬಂದು ಆರಾಧನೆ ಮಾಡ್ತಾರೆ. ಆವತ್ತಿನ ದಿವಸ ಅಥವಾ ಪ್ರತಿ ದಿನ ನಾವು ವಾದಿರಾಜರನ್ನ ಏನು ಕೇಳ್ಕೋಬೇಕು, ನಮಗೆ ಏನು ಕೊಡಿ ಅಂತ ನಾವು ಕೇಳಬೇಕು ಅವ್ರನ್ನ? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನು ಯಾವಾಗಲೂ ವಾದಿರಾಜರನ್ನ ಫಾಲೋ ಮಾಡ್ತಾ ಇರ್ತೇನೆ. ಅಂದರೆ ಅವ್ರು ಹೇಳಿದ್ದನ್ನು ನಾನು ಅನುಷ್ಠಾನ ಮಾಡ್ತಾ ಇರ್ತೇನೆ. ವಾದಿರಾಜರು ನಮ್ಮ ಮುಂದೆ, ದೇವರ ಮುಂದೆ ನೀವು ಏನು ಕೇಳ್ಕೊಡ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಅವರು ವಾದಿರಾಜರು ಹೇಳ್ಕೊಟ್ಟಿದ್ದಾರೆ, ದೇವರು ಸರ್ವಜ್ಞ, ಅವ್ರ ಮುಂದೆ ನೀವು ಕೇಳಲಿಕ್ಕೆ ಹೋದರೆ ನೀವು ಮೂರ್ಖರಾಗ್ತೀರಿ. ಅದಕ್ಕೆ ಕೈ ಮುಗಿದು ಹೇಳಿ, ಅಂಧೋಹಂ ಕರುಣಾ ಸಿಂಧೋ ವೀಕ್ಷೇನ ಕ್ಷೇಮ ಪದ್ಧತಿಂ ಇಂದಿರೇಶ ಕರಂ ಗೃಹನ್ ವರ್ತಯ ಅನಿಂದ್ಯ ವರ್ತನೆ. ನಂದು ತಪ್ಪು ದಾರಿಲಿ ನನ್ನ ಜೀವನವನ್ನು ನಡೆಸಬೇಡ, ನನ್ನ ಕೈಯಿಂದ ಯಾವ ತಪ್ಪುಗಳನ್ನು ಮಾಡಿಸ್ಬೇಡ. ನಾನು ಕುರುಡ, ನೀನು ಕರುಣಾ ಸಮುದ್ರ. ಸಶಕ್ತನಾದ ಕಾರುಣ್ಯ ಇದೆ. ಕೆಲವರಿಗೆ ಕಾರುಣ್ಯ ಇರುತ್ತೆ ಆದರೆ ಬಲ ಇರಲ್ಲ, ಕೆಲವರಿಗೆ ತಾಕತ್ತಿದೆ ಕರುಣೆ ಇಲ್ಲ, ಎರಡೂ ನಿಷ್ಪ್ರಯೋಜಕ. ನಿನ್ನಲ್ಲಿ ಕಾರುಣ್ಯವೂ ಇದೆ, ಬಲವೂ ಇದೆ. ನಾನು ಮೂರ್ಖನಾಗಿದ್ದೇನೆ, ಕುರುಡನಾಗಿದ್ದೇನೆ, ನೀನು ಕೈ ಹಿಡ್ಕೊಂಡು ನನ್ನನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗೋ ದೇವರೇ. ಇಷ್ಟು ಪ್ರಾರ್ಥನೆ ನಿಮ್ಮ ಜೀವನದಲ್ಲಿ ಸಾಕು. ವಾದಿರಾಜರು ಹೇಳಿಕೊಡುವ ಪ್ರಾರ್ಥನೆ ಇದು. ಇನ್ನು ಯಾವಾಗಲೂ ಏನು ನನ್ನ ಹತ್ತಿರ ಬಂದು ಚಿಂತನೆ ಮಾಡಬೇಕು. ವಾದಿರಾಜರು ಹೇಳ್ತಾರೆ, ಈ ಎಲ್ಲ ವೈಭವ ಇಲ್ಲಿಯ ತನಕ ವಾದಿರಾಜರ ಮಹಿಮೆ ಏನೆಲ್ಲ ಹೇಳಿದೆ, ನೈವರಾಜನ್ ರವೇ ಶಕ್ತಿ ಶಕ್ತಿರ್ ನಾರಾಯಣ ಸಿಹಿ. ಇದು ನನ್ನ ಮಹಿಮೆ ಅಲ್ಲ, ನನ್ನ ತಲೆ ಮೇಲೆ ಯಾರಿದ್ದಾರೆ ನೋಡಿ. ಸರ್ವಶಕ್ತನಾದವನು, ಅನಾದಿ ಕಾಲದಿಂದ ಸ್ವತಂತ್ರ ಪುರುಷನಾದವನು, ಸರ್ವೋತ್ತಮನಾದ ನಾರಾಯಣ. ಅಥೋ ಮನುಜ ದುರ್ಬುದ್ಧಿಂ ತ್ಯಜ ಸರ್ವೋತ್ತಮಂ ಭಜ ವೈಕುಂಠಂ ವ್ರಜ. ವಾದಿರಾಜರ ಸ್ಲೋಗನ್ ಇದು. ಸರ್ವೋತ್ತಮನನ್ನು ಭಜಿಸು, ದುರ್ಬುದ್ಧಿಯನ್ನು ತ್ಯಜಿಸು, ವೈಕುಂಠಕ್ಕೆ ಪ್ರಯಾಣವನ್ನು ಬೆಳೆಸು. ಇದು ವಾದಿರಾಜರ ಮಾರ್ಗದರ್ಶನ. ಒಂದೊಂದು ಮಾತು ಕೂಡ ಇವತ್ತು ಟಿಪ್ಸ್ ಕೊಡೋದು ಅಂತಾರೆ, ವಾಟ್ಸ್ಯಾಪಲ್ಲಿ ಸಣ್ಣ ರೀಲ್ಸ್ ಮಾಡಿ ಹಾಕೋದು ಅಂತಾರೆ. ಎಲ್ಲ ಟೆಕ್ನಾಲಜಿಯನ್ನು ಮುರಿದು ಮುಕ್ಕಿದ್ದಾರೆ ವಾದಿರಾಜರು. ಅವರು ಹೇಳಿದ ಮಾತುಗಳಲ್ಲಿ ಅಷ್ಟು ಸ್ವಾರಸ್ಯಕರವಾದ ಗೀತೆಗಳಿದೆ, ಬದುಕನ್ನು ಉದ್ಧಾರ ಮಾಡುವಂತಹ ಭಾವನೆಗಳಿದೆ. ಆದ್ದರಿಂದ ಆಚಾರ್ಯಾ ಶ್ರೀಮದಾಚಾರ್ಯಾ ಸಂತುಮೇ ಜನ್ಮ ಜನ್ಮನಿ ಎನ್ನುವ ವಾಕ್ಯವನ್ನು ವಾದಿರಾಜರಿಗೂ, ಶ್ರೀವಾದಿರಾಜಂ ಯತಿ ಧರ್ಮ ಬೀಜಂ ಅಂತ ಸಮಸ್ತ ಯತಿಗಳಿಗೆ ಧರ್ಮದ ಬೀಜ ಇವರು, ಅದಕ್ಕೆ ಮೂಲ ಸ್ರೋತ ಇವರು. ಅಂಥ ರಾಜರ ಮಹಿಮೆಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಬದುಕನ್ನು ಹಸನಾಗಿ ಮಾಡಿಕೊಂಡ್ರೆ ನಮ್ಮ ಬದುಕು ಸಾರ್ಥಕವಾಗುತ್ತೆ ಅಂತ ನಿಮ್ಮನ್ನು ತುಂಬ ಅಭಿನಂದಿಸ್ತೀನಿ. ನಿಮ್ಮ ವಾಹಿನಿಯ ಅನೇಕ ಕಾರ್ಯಕ್ರಮಗಳನ್ನು ನಾನು ನೋಡಿದ್ದೀನಿ. ಅನೇಕ ಲಕ್ಷ ಜನರು ಅದನ್ನು ವೀಕ್ಷಣೆ ಮಾಡಿ ತುಂಬ ಒಳ್ಳೆಯ ಮೆಸೇಜ್ಗಳನ್ನು ನಿಮಗೂ ಹಾಕಿದ್ದಾರೆ. ನಿಮ್ಮನ್ನು ನಾನು ದೃಶ್ಯ ಮಾಧ್ಯಮದಲ್ಲೇ ನೋಡ್ತಾ ಇದ್ದೆ. ನೀವು ನಮ್ಮ ಮನೆ ತನಕ ಬಂದ್ರಲ್ಲ, ನಿಮ್ಮ ಬಗ್ಗೆ ಇನ್ನೂ ಭಾವ ಜಾಸ್ತಿ ಹುಟ್ಟಿತು. ಅದರಲ್ಲಿಯೂ ಕೂಡ ವಾದಿರಾಜರ ಮಹಿಮೆ, ನನಗೆ ಇಷ್ಟವಾದ ಗುರುಗಳು ವಾದಿರಾಜರು, ರಾಘವೇಂದ್ರ ಸ್ವಾಮಿಗಳು, ಇನ್ನು ಜಯತೀರ್ಥರು, ವ್ಯಾಸರಾಜರು, ಅನೇಕ ದಾಸರು. ಅದರಲ್ಲಿ ವಾದಿರಾಜರ ಕೃತಿಗಳನ್ನು ತುಂಬ ಕಡೆ ನಾನು ಅಧ್ಯಯನ ಮಾಡಿ ಪ್ರವಚನಗಳನ್ನು ಮಾಡಿದ್ದು. ಇಂಥ ಮಾಧ್ಯಮಗಳಿಂದ ಅನೇಕ ಸಮಾಜಕ್ಕೆ ತಲುಪಿ ಅವರ ಬದುಕಿನ ಗುರುಗಳಾಗಬೇಕು ವಾದಿರಾಜರು. ಮುಖ್ಯ ಉದ್ದೇಶ ಈಗ ರಾಘವೇಂದ್ರ ಸ್ವಾಮಿಗಳ ಬಗ್ಗೆಯೂ ನಾನು ಹಂಚಿಕೊಂಡಿದ್ದೇನೆ. ಅದರ ಉದ್ದೇಶ ಏನು ಅಂದರೆ, ಮನೆ ಮನೆಯಲ್ಲಿ ರಾಯರು ಮಾತನಾಡಬೇಕು, ಮನೆ ಮನೆಯಲ್ಲಿ ವ್ಯಾಸರಾಜರು ಮಾತನಾಡಬೇಕು, ಮನೆ ಮನೆಯಲ್ಲಿ ವಾದಿರಾಜರು ಮಧ್ವ ಗುರುಗಳು ಮಾತನಾಡಬೇಕು, ದಾಸರು ಮಾತನಾಡಬೇಕು. ಆವಾಗ ನಮ್ಮ ಬದುಕು ಹಸನಾಗುತ್ತೆ. ಹಾಗಾಗಿ ಪ್ರತ್ಯಕ್ಷ ತಾಯಿಗಿಂತ ನಮ್ಮ ಬದುಕನ್ನು ಆಧ್ಯಾತ್ಮ ದಾರಿಯಲ್ಲಿ ಮೇಲ್ಮುಖವಾಗಿ ಎತ್ತುವ ತಾಯಂದಿರು ವಾದಿರಾಜರು. ಮಾತಾರಾಜ ಮತ್ಪಿತಾ ವಾದಿರಾಜ, ಭ್ರಾತಾರಾಜ ಮತ್ಸಕ ವಾದಿರಾಜ, ಸರ್ವಸ್ವಮ್ಮೆ ವಾದಿರಾಜೋ ದಯಾಲು, ನಾಣ್ಯದೈವಂ ನೈವ ಜಾನೇ ನ ಜಾನೆ ಅಂತ ಅವರಲ್ಲಿ ಶರಣಾಗತಿ ಎನ್ನುವ ಭಾವ ನಮ್ಮ ಹೃದಯದಲ್ಲಿ ಯಾವಾಗಲೂ ಇರುವ ಹಾಗೆ ಅವರಲ್ಲೇ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣ. ತುಂಬ 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 ಧನ್ಯವಾದಗಳು ಗುರುಗಳೇ. ತುಂಬ ಒಳ್ಳೆಯ ವಿಷಯಗಳನ್ನು ನಮ್ಗೆ ತಿಳಿಸ್ಕೊಟ್ಟಿದ್ರಿ. ಅದು ವಾದಿರಾಜರ ಬಗ್ಗೆ ನಾನು ಮೊದಲೇ ಹೇಳಿದಾಗೆ ತಮ್ಮ ಹಾಗೆ ಮಾತಾಡೋ ಥರದ್ದು. ಯಾಕೆಂದರೆ ನಾನು ನಿಮ್ಮ ಬಹಳಷ್ಟು ಪ್ರವಚನಗಳನ್ನು ನಾನು ಒಂದು ಅಂಶವನ್ನು ಹೇಳಬೇಕು. ನೀವು ಮೊದಲು ತುಂಬ ನನಗೆ ಮಹತ್ವದ ಮಾತುಗಳನ್ನು ಆಡಿದ್ದೀರಿ. ಇದಕ್ಕೆಲ್ಲ ಕಾರಣ ನಮ್ಮ ಗುರುಗಳು ವಿಶ್ವೇಶ ತೀರ್ಥರ ಅನ್ನ, ಅವರ ವಿದ್ಯೆ, ಅದರ ಜೊತೆಗೆ ವಿಶ್ವವಲ್ಲಭ ತೀರ್ಥರ ಪ್ರೀತಿ, ಅವರ ಪ್ರೋತ್ಸಾಹ, ಅದು ಎರಡರಿಂದ ನಾನು ಪುಷ್ಟನಾಗಿದ್ದೇನೆ. ಅದರ ಜೊತೆಗೆ ವಿಶೇಷವಾಗಿ ಇನ್ನೂ ಅನೇಕ ಗುರುಗಳಿದ್ದಾರೆ. ನಮ್ಮ ರಾಯರ ಮಠದ ಸುಬುಧೇಂದ್ರ ತೀರ್ಥರಿರ್ಬೋದು, ಎಲ್ಲ ಯತಿಗಳ ಸಮುಚ್ಚಯವೇ. ತುಂಬ ದೊಡ್ಡ ಸನ್ಯಾಸಿಗಳ ಒಂದು ಪ್ರೀತಿಗೆ ನಾನು ಪಾತ್ರನಾಗಿದ್ದೇನೆ. ಅದೆಲ್ಲ ದೊಡ್ಡ ದೇವತಾನುಗ್ರಹ. ಆದರೆ ನಾನು ತುಂಬ ಸಣ್ಣವನಿದ್ದೇನೆ. ನನಗಿಂತ ವಾದಿರಾಜರ ಮಹಿಮೆಯನ್ನು ಅದ್ಭುತವಾಗಿ ಹೇಳೋರು ತುಂಬ ಮಂದಿ ಇದ್ದಾರೆ. ಅವ್ರ ಜೊತೆಗೂ ಸಂದರ್ಶನ ನಡೆಯಲಿ, ಹೊಸ ಹೊಸ ಅಭಿಪ್ರಾಯಗಳು ಸಮಾಜಮುಖಿಯಲ್ಲಿ ತಲುಪುವಂತೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ತುಂಬ ತುಂಬ ಧನ್ಯವಾದಗಳು. ಹರೇನ. ವೀಕ್ಷಕರೇ, ನೋಡಿದ್ದೀರಾ, ವಾದಿರಾಜರ ಮಹಿಮೆ ಏನು ಅಂತ ತಿಳ್ಕೊಂಡಿದ್ದೀವಿ. ಈ ಎಲ್ಲ ವಿಷಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಕೊಂಡು, ಮನಸ್ಸಿನಲ್ಲಿ ಅದನ್ನು ತಂದ್ಕೊಂಡು ಪ್ರತಿ ಕ್ಷಣ ಪ್ರತಿ ದಿನ ನಮ್ಮ
ಏನು ಬದುಕಿದೆ ಅದು ಆ ಭಗವಂತನ ಪೂಜೆ ಆಗಲಿ, ಅದಕ್ಕೆ ವಾದಿರಾಜರ ಪೂರ್ಣ ಅನುಗ್ರಹ ನಮಗೆಲ್ಲ ಸಿಗಲಿ ಅಂತ ಆ ವಾದಿರಾಜರನ್ನು ಕೇಳ್ಕೊಳ್ತಾ ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.